ಪುಸ್ತಕ, ಫಿಲಿಪಿಯರಿಗೆ ಬರೆದ ಪತ್ರಿಕೆ, ಫಿಲಿಪಿಯನ್ಸ್, ದ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 1 ವರ್ಸ್ 10. ಅಲ್ಲಿ 1ನೇ ಅಧಿಕಾರ 10ನೇ ವಾಕ್ಯ 11ನೇ ವಾಕ್ಯ ಹೋಗ್ಬೋದ್ರಿ. 1ನೇ ಅಧಿಕಾರ 10, 11. ಎಲ್ಲರೂ ತೆಗೀರಿ, ಎಲ್ಲರೂ ತೆಗಿಬೇಕು. ಒಂದು ನಿಮಿಷ, ಎಲ್ಲರೂ ತೆಗೀರಿ. 1ನೇ ಅಧಿಕಾರ 10, 11. ಶಾರನ್ ಯಾರು ನಿಮ್ಮ ಫ್ರೆಂಡಾ? ಅಕ್ಕನ ಫ್ರೆಂಡಾ? ಫ್ರೆಂಡ್. ಶಾರನ್ ಫ್ರೆಂಡನ್ನ ಕರ್ಕೊಂಬಂದಿದ್ದಾರೆ ಚರ್ಚಿಗೆ. ಹಾಳೆ ಸ್ತೋತ್ರ. ಓದಮ್ಮ. ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವೆಂದು ನೀವು ವಿವೇಚಿಸುವವರಾಗಬೇಕೆಂದರು. ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸ್ಮೃತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ನಾವು ಏನು ತರಬೇಕು ಅಂತೆ? ಹಲ್ಲೆಲೂಯಾ. ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂದು ಬೇಡಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಇದು ಅಪೊಸ್ತಲನಾದ ಪೌಲನು ಫಿಲಿಪಿಯಲ್ಲಿರೋ ಸಭೆಗೆ ಹೇಳಿದಂಥ ಮಾತಕ್ಕಿಂತ ಪ್ರಾರ್ಥನೆ, ಅಪೊಸ್ತಲನಾದ ಪೌಲನು ಫಿಲಿಪಿಯ ಸಭೆಗೋಸ್ಕರ ಮಾಡಿದಂಥ ಪ್ರಾರ್ಥನೆ. ಹಲ್ಲೆಲೂಯಾ. ಏನಂತ? ಅದು 10ನೇ ವಾಕ್ಯ. ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವುವೆಂದು ನೀವು ವಿವೇಚಿಸುವರಾಗಬೇಕೆಂತಲೂ. ಏನು? ಪ್ರೀತಿ ಏನಾಗಬೇಕಂತೆ? ನಿಮ್ಮೊಳಗಿರುವಂಥ ಪ್ರೀತಿ ಹೆಚ್ಚುತ್ತಾ ಹೆಚ್ಚುತ್ತಾ ಹೆಚ್ಚಿ ಆಮೇಲೆ ಕಮ್ಮಿ ಆಗೋದಲ್ಲ. ಅಲ್ಲೇನು? ದೈವ ಜನಗಳ ಪ್ರೀತಿ ಯಾವ ರೀತಿ ಇರ್ಬೇಕಂತೆ? ಮೇಲೆ ಮೇಲೆ ಹೋಗ್ಬೇಕು, ಹೆಚ್ಚುತ್ತಾ ಇರಬೇಕು. ಅಲ್ಲೆಲ್ಲ. ಆದರೆ ನಮ್ದು ಅನೇಕರ ಪ್ರೀತಿ ಏನಾಗುತ್ತೆ? ಹೆಚ್ಚಾಗಿ ಹೋಗ್ಬಿಟ್ಟು ಎಲ್ಲಿಗೋಗುತ್ತೆ? ಪೀಕ್ಗೆ ಹೋಗ್ಬಿಟ್ಟು ಹೆಚ್ಚಾಗಿ ಹೋಗ್ಬಿಟ್ಟು ಆಮೇಲೆ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಅಲ್ಲೆಲ್ಲ ಪರಸ್ಪರ ಪ್ರೀತಿ ಆಗಲಿ, ಅಲ್ಲೆಲ್ಲ ದೇವರ ಮೇಲಿರುವಂಥ ಪ್ರೀತಿ ಆಗಲಿ ಒಂದೇ ಸಾರಿ ಹೆಚ್ಚುತ್ತೆ, ಆಮೇಲೆ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಆ ರೀತಿ ಇರಬಾರ್ದಂತೆ. ನಮ್ಮ ಪ್ರೀತಿ ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವ್ಯಾವೊಂದು ನೀವು ವಿವೇಚಿಸುವರಾಗಬೇಕು. ಉತ್ತಮ ಕಾರ್ಯ ಯಾವುದು, ಒಳ್ಳೆ ಕಾರ್ಯಗಳು ಯಾವುದು ಎಂಬುದಾಗಿ ನಾವೇನು ಮಾಡಬೇಕು? ತಿಳ್ಕೊಳ್ಬೇಕು. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ಏನು ಒಳ್ಳೇದು ಯಾವುದು ಎಂಬುದಾಗಿ ನಾವೇನು ಮಾಡಬೇಕು? ತಿಳ್ಕೊಂಡು. ಅಲ್ಲೆಲ್ಲ ಇವತ್ತು ಮುಖ್ಯವಾಗಿ ವಾಕ್ಯ ಹೇಳುವುದೇನೆಂದರೆ, ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರೋ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂದು ಬೇಡಿಕೊಳ್ಳುತ್ತೀನಿ. ಅಲ್ಲೆಲ್ಲ ಇವತ್ತು ಮುಖ್ಯವಾಗಿ ಧ್ಯಾನಿಸುವುದೇನೆಂದರೆ, ಅಲ್ಲೆಲ್ಲ ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿ ಇರಬೇಕು. ಏನು? ಅದು ಇನ್ನೊಂದು ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ಹೇಳುತ್ತೆ, ಕ್ರಿಸ್ತನು ಬರುವ ದಿನದಲ್ಲಿ ನೀವು ಪರಿಶುದ್ಧರಾಗಿಯೂ ನಿರ್ದೋಷಿಗಳಾಗಿಯೂ ಇರಬೇಕು. ಅಲ್ಲೆಲ್ಲ ಏನು? ಸರಳಾಗಿ ನಿರ್ಮಲರಾಗಿ ಅದು ಸರಿ ಇಲ್ಲ. ಪರಿಶುದ್ಧರಾಗಿಯೂ ನಿರ್ಮಲರಾಗಿಯೂ ಇರಬೇಕು. ಅಲ್ಲೆಲ್ಲ ಅರ್ಥ ಆಯ್ತಾ? ಅದರಲ್ಲಿ ಇಂಗ್ಲಿಷಲ್ಲಿ ಹೇಳುತ್ತೆ, ಅಲ್ಲೆಲ್ಲ ಇನ್ ದಿ ಡೇ ಆಫ್ ಕ್ರೈಸ್ಟ್ ಯು ಶುಡ್ ಬಿ ಪ್ಯೂರ್ ಅಂದ್ರೆ ಪರಿಶುದ್ಧತೆ ಅಂಡ್ ಬ್ಲೇಮ್ಲೆಸ್ ಅಂದ್ರೆ ನಿರ್ದೋಷಿ. ಯಾರ್ದಾದ್ರು ಇಂಗ್ಲಿಷ್ ಬೈಬಲ್ ಆಯ್ತಾ? ಇಂಗ್ಲಿಷ್ ಓದು. ಅದು 10ನೇ, ಅದು ಲಾಸ್ಟ್ ವರ್ಡ್ ಮಾತ್ರ. ಇನ್ ದಿ ಡೇ ಆಫ್ ಕ್ರೈಸ್ಟ್ ಪ್ಯೂರ್. ಇಂಗ್ಲಿಷ್ ಬೈಬಲ್ ಇಲ್ವಾ ನಿಮ್ಮ ಹತ್ರ? ಓದ್ಬೇಕು. ಪ್ಯೂರ್ ಅಂಡ್ ಬ್ಲೇಮ್ಲೆಸ್. ಇನ್ನೊಂದು ಇಂಗ್ಲಿಷ್ ಬೈಬಲಲ್ಲಿ ಐತೆ ವಿತೌಟ್ ಅಫೆನ್ಸ್. ಏನೋ? ಪ್ಯೂರ್ ಅಂಡ್ ವಿತೌಟ್ ಅಫೆನ್ಸ್. ಓದು ಅದು 2 ವಾಕ್ಯ. ಅದು ಇನ್ ದಿ ಡೇ ಆಫ್ ಕ್ರೈಸ್ಟ್ ಅಂತ ಐತಲ್ಲ, ಅದು ಆ ಪ್ಯೂರ್ ಮತ್ತೆ ಬ್ಲೇಮ್ಲೆಸ್ ಆಯ್ತಾ? ಇಲ್ಲ ಅಫೆನ್ಸ್ ಇದೆಯಾ? ಓದು. ಓದೇನು? ಅದ್ರ ಮೇಲೆ ವಾಕ್ಯ 10. That you may approve the things that are excellent, that you may be sinners and without offense. ಎಕ್ಸಲೆಂಟ್ ಅಂಡ್ ಸಿನ್ಸಿಯರ್ ಅಂಡ್ ವಿತೌಟ್ ಅಫೆನ್ಸ್. ಅದರಲ್ಲಿ KJV ನನಿಂದು ಕಿಂಗ್ ಜೇಮ್ಸ್ ವರ್ಷನ್ ಅಂತ. ವಿತೌಟ್ ಅಫೆನ್ಸ್ ಅಂದ್ರೆ ಶುದ್ಧರಾಗಿಯೂ. ಅಲ್ಲೆಲ್ಲ ದೇವರ ಮುಂದೆ ನಾವೇನ ಸಿನ್ಸಿಯರ್ ಏನಂತೆ? ಯಾವ ರೀತಿ ದೇವರ ಮುಂದೆ ಕ್ರಿಸ್ತನ ಬರುವ ದಿನಗಳಲ್ಲಿ ನಾವು ಯಾವ ರೀತಿ ಕಾಣಿಸ್ಕೊಬೇಕಂತೆ? ಅಲ್ಲೆಲ್ಲ ಸಿನ್ಸಿಯರ್ ಆಗಿ, ಅಲ್ಲೆಲ್ಲ ಏನೋ
ಸಿನ್ಸಿಯರ್, ಇಂಗ್ಲಿಷಲ್ಲಿ ಸಿನ್ಸಿಯರ್ ಮತ್ತು ವಿತೌಟ್ ಅಫೆನ್ಸ್, ಅಂದ್ರೆ ಯಾವುದೇ ದೋಷಗಳು ನಮ್ಮ ಮೇಲೆ ಇರಬಾರ್ದು. ಅಲ್ಲೆಲ್ಲ ಯಾವಾಗ ಕ್ರಿಸ್ತನ ಬರುವ ದಿನಗಳಲ್ಲಿ, ಕ್ರಿಸ್ತನ ದಿನದಲ್ಲಿ ಕ್ರಿಸ್ತನ ಮುಂದೆ ನಾವು ಯಾವ ರೀತಿ ನಿಂತ್ಕೊಳ್ಬೇಕಂತೆ, ಕ್ರಿಸ್ತನ ಬರುವಿಕೆಯಲ್ಲಿ ನಾವು ಯಾವ ರೀತಿ ಇರ್ಬೇಕಂತೆ, ಯಾವುದೇ ದೋಷವಿಲ್ಲದವರಾಗಿ, ನಿರ್ದೋಷಿಗಳಾಗಿಯೂ ನಿರಪರಾಧಿಗಳಾಗಿಯೂ, ಅಲ್ಲೆಲ್ಲ ಮತ್ತೆ ಶುದ್ಧರಾಗಿ, ಸಿನ್ಸಿಯರ್ ಆಗು, ಯಾವುದೇ ಅಫೆನ್ಸ್, ಯಾವುದೇ ಫೈನ್ ನಮ್ಮ ಗಾಡಿ ಮೇಲೆ ಇರಬಾರ್ದು. ಏನಿರಬಾರ್ದು, ಗಾಡಿ ಮೇಲೆ ಏನೋ ಫೈನ್ ಇದ್ರೆ ಆ ಗಾಡಿ ಮೇಲೆ ಏನೋ ಅಫೆನ್ಸ್ ಐತೆ ಅಂತ ಹೇಳ್ತಾರೆ. ನಮ್ಮ ವೆಹಿಕಲ್ ಮೇಲೆ ಯಾವುದು ಏನಿರಬಾರ್ದು, ಯಾವುದೇ ಅಫೆನ್ಸ್ ಇರಬಾರ್ದು, ಯಾವುದೇ ಕೇಸ್ ಇರಬಾರ್ದು, ಯಾವುದೇ ಫೈನ್ ಇರಬಾರ್ದು. ಆ ರೀತಿ ಕ್ರಿಸ್ತನ ದಿನ ಅಲ್ಲೆಲ್ಲ ಇಲ್ಲಿ ಬೈಬಲಲ್ಲಿ ಕ್ರಿಸ್ತನ ಬರುವ ದಿನ ಅಲ್ಲೆಲ್ಲ ಅಂತ ಒಂದಿದೆ, ಮತ್ತೆ ಕರ್ತನ ದಿನ ಅಂತನಿದೆ. ಇದು ಕ್ರಿಸ್ತನ ಬರುವ ದಿನ ಅಂದ್ರೆ ಯೇಸು ಸ್ವಾಮಿಯ ಎರಡನೇ ಬರುವಿಕೆ ಕುರಿತಾಗಿ ಇದು ಹೇಳುತ್ತದೆ. ಯೇಸು ಸ್ವಾಮಿ ಎರಡನೇ ಬರುವಿಕೆ ಕುರಿತಾಗಿ ಇದು ಹೇಳುತ್ತದೆ. ಇನ್ನೊಂದು ಕರ್ತನ ದಿನ ಅಂತ ಹೇಳಿದೆ, ಅಲ್ಲೆಲ್ಲ ದ ಲಾರ್ಡ್ಸ್ ಡೇ ಅಂತಿದೆ. ಅದೇನೇನು ದ ಲಾರ್ಡ್ಸ್ ಡೇ, ಅದು ಏನಂದ್ರೆ ದೇವರ ನ್ಯಾಯ ತೀರ್ಪಿನ ದಿನದ ಕುರಿತಾಗಿ ಅದು ಹೇಳುತ್ತದೆ. ಏನೋ ದೇವರ ನ್ಯಾಯ ತೀರ್ಪಿನ ದಿನದ ಕುರಿತಾಗಿ ಅದು ಹೇಳುತ್ತದೆ. ಕ್ರಿಸ್ತನ ಬರುವ ದಿನ ಅಂದ್ರೆ ಯಾವ್ದು ಹೇಳುತ್ತದೆ, ಯಾವ್ದ್ರ ಕುರಿತಾಗಿ ಹೇಳುತ್ತದೆ, ಯೇಸು ಸ್ವಾಮಿಯ ಎರಡನೇ ಬರುವಿಕೆ ಕುರಿತಾಗಿ. ಕರ್ತನ ದಿನ ಅಂದ್ರೆ ಯಾವ್ದ್ರ ಕುರಿತಾಗಿ ಹೇಳುತ್ತದೆ, ದೇವರು ಒಂದು ದಿವಸ ನ್ಯಾಯಾಧಿಪತಿಯಾಗಿ ಸಿಂಹಾಸನದ ಕುತ್ಕೊಂತಾರೆ. ಗೊತ್ತಾ ಇಲ್ವಾ? ಒಂದು ದಿವಸ ದೇವರು ಏನ್ ಮಾಡ್ತಾರೆ, ನ್ಯಾಯಾಧಿಪತಿಯಾಗಿ ಏನ್ ಮಾಡ್ತಾರೆ, ಸಿಂಹಾಸನದಲ್ಲಿ ಕುತ್ಕೊಳ್ತಾರೆ. ನೋಡಿ, ಯೇಸು ಸ್ವಾಮಿಯ ಬರುವ ದಿನವಾಗಲಿ, ಅಲ್ಲೆಲ್ಲ ದೇವರ ಆ ನ್ಯಾಯ ತೀರ್ಪಿನ ದಿನದಲ್ಲಾಗಲಿ ನಾವು ದೇವರ ಮುಂದೆ ಯಾವ ರೀತಿ ಇರಬೇಕು ಅಂದ್ರೆ, ಅಲ್ಲೆಲ್ಲ ಕುತ್ಕೊಳ್ಳಿ, ಟೈಮ್ ಆಯ್ತು, ಬರೀ ದೇವರ ಮುಂದೆ ನಾವು ಯಾವ ರೀತಿ ಇರ್ಬೇಕಂದ್ರೆ, ಅಲ್ಲೆಲ್ಲ ಯಾವ ರೀತಿ ಇರಬೇಕು, ಕ್ರಿಸ್ತನ ಬರುವಿಕೆ ದಿನದಲ್ಲಾಗ್ಲಿ, ದೇವರ ನ್ಯಾಯ ತೀರ್ಪಿನ ದಿನದ ಮುಂದಾಗಲಿ, ದೇವರ ಮುಂದೆ ನಾವು ಯಾವ ರೀತಿ ಇರಬೇಕು, ಯಾವುದೇ ದೋಷವಿಲ್ಲದವರಾಗಿಯೂ ಪರಿಶುದ್ಧರಾಗಿ ಆತನ ಮುಂದೆ ಏನ್ ಮಾಡ್ಬೇಕು, ನಾವು ಕಾಣಿಸ್ಕೊಳ್ಬೇಕು. ಅಲ್ಲೆಲ್ಲ ಅದೇ ಇಲ್ಲಿ ಹೇಳುತ್ತದೆ. ಅದರ ಕುರಿತಾಗಿ ಧ್ಯಾನಿಸೋಣ. ಕ್ರಿಸ್ತನ ಬರುವ ದಿನದಲ್ಲಿ ನೀವು ಅಲ್ಲೆಲ್ಲ ಆ ಸರಳರಾಗಿಯೂ ನಿರ್ಮಲರಾಗಿರೋದನ್ನು ಕಟ್ ಮಾಡ್ಬಿಟ್ಟು ಪರಿಶುದ್ಧರಾಗಿಯೂ ನಿರ್ದೋಷಿಗಳು ಅಂತ ಬರ್ಕೊಳ್ರಿ. ಅಲ್ಲೆಲ್ಲ ಕನ್ನಡದಲ್ಲಿ ಸರಳರು ನಿರ್ಮಲರು ಅಂತ ಕಟ್ ಮಾಡಿ ಅಂಡರ್ಲೈನ್ ಮಾಡಿ, ಇಲ್ಲಾಂದ್ರೆ ಅದರ ಅಂಡರ್ಲೈನ್ ಮಾಡಿ ಪಕ್ಕದಲ್ಲಿ ಪರಿಶುದ್ಧರು ಮತ್ತು ನಿರ್ದೋಷಿಗಳು, ಏನೋ ಪರಿಶುದ್ಧರು ಮತ್ತು ನಿರ್ದೋಷಿಗಳಂತ ಬರ್ಕೊಳ್ರಿ. ಅಲ್ಲೆಲ್ಲ ಅದು ನಿಮಗೆ ಒಳ್ಳೇದು. ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ನೆಬೂಕದ್ನೆಚ್ಚರ್ ಎಂಬ ಒಬ್ಬ ಅರಸನು, ಬಾಬಿಲೋನಿನ ಒಬ್ಬ ಅರಸನು ಯೆರೂಸಲೇಮ್ ಪಟ್ಟಣವನ್ನು ಮುತ್ತಿಗೆ ಹಾಕಿಕೊಂಡು ಅದರಲ್ಲಿರುವ ಅನೇಕರನ್ನ ಏನ್ ಮಾಡ್ತಾನೆ, ತನ್ನ ದೇಶಕ್ಕೆ ಕೈದಿಗಳಾಗಿ ಸೆರೆಯಾಗಿ ಕರ್ಕೊಂಡ್ಬರ್ತಾನೆ. ಸೆರೆಯಾಗಿ ಕರ್ಕೊಂಡ್ಬರುವಾಗ ನೆಬೂಕದ್ನೆಚ್ಚರನು ತನ್ನ ಒಬ್ಬ ಸೇವಕನಿಗೆ ಹೇಳ್ತಾನೆ, ಅದರಲ್ಲಿ ಕೆಲ ಶ್ರೇಷ್ಠವಾದ ಒಳ್ಳೆ ವಿದ್ಯಾಭ್ಯಾಸ ಇರುವಂತ, ಒಳ್ಳೆ ಅಂದ ಚಂದ ಇರುವಂತ, ಒಳ್ಳೆ ಶರೀರ ಇರುವಂತ ಕೆಲ ಯುವಕರನ್ನ ಏನ್ ಮಾಡು, ನನಗೋಸ್ಕರ ಆರಿಸಿಕೋ. ಯಾಕೆ ಅಂದ್ರೆ ಅವರು ನನ್ನ ಸನ್ನಿಧಿಯಲ್ಲಿ ಏನ್ ಮಾಡ್ಬೇಕು, ಅವರು ಸೇವೆ ಮಾಡುವ ಹಾಗೆ ನನಗೋಸ್ಕರ ಅವರನ್ನ ಏನ್ ಮಾಡು, ನೀನು ಆರಿಸಿಕೊಂಡು ಅವರಿಗೆ ಇನ್ನ ಮೇಲೆಯಿಂದ 3 ವರ್ಷಗಳ ಕಾಲ ಅರಸನು ತಿನ್ನುವಂತ ಭೋಜನಗಳು, ಅರಸನು ಕುಡಿಯುವಂತ ದ್ರಾಕ್ಷ ರಸಗಳನ್ನು, ಅರಸನು ಕುಡಿಯುವಂತ ಪಾನಗಳನ್ನು ಏನ್ ಮಾಡ್ಬೇಕು, ಅವರಿಗೆ ಕೊಡಬೇಕು. ಹಲ್ಲೆಲೂಯ ಎಂಬುದಾಗಿ ಅರಸನಾದ ನೆಬೂಕದ್ನೆಚ್ಚರನು ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಅಲ್ಲೆಲ್ಲ ಅದೇ ರೀತಿಯಾಗಿ ಈ ಯಹೂದ್ಯರ ಅನೇಕ ಯೌವನಸ್ಥರನ್ನು ಅವ್ರು ಆರಿಸ್ಕೊಳ್ತಾರೆ. ಅದ್ರಲ್ಲೊಬ್ಬ ನಿಮಗೆ ಗೊತ್ತಿರಂಗೆ ದಾನಿಯೇಲನು, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ, ಆ 4 ಜನಗಳು. ಅಲ್ಲೆಲ್ಲ ನೋಡಿ, ಅರಸನ್ ಏನ್ ಹೇಳ್ತಾನಂದ್ರೆ, ಈ ಅರಸನ ಮುಂದೆ ಅವರು 3 ವರ್ಷ ಆದ ಮೇಲೆ ಬಂದು ನಿಂತ್ಕೊಳ್ಳುವಾಗ ಯಾವ ರೀತಿ ನಿಂತ್ಕೊಳ್ಬೇಕು, ಯಾವ ರೀತಿ ನಿಂತ್ಕೊಳ್ಬೇಕು, ಪುಷ್ಟರಾಗಿ, ಬಲಿಷ್ಠರಾಗಿ, ಯಾವುದೇ ಕೊರತೆ ಇಲ್ಲದವರಾಗಿ, ದೇಹದಲ್ಲೋ ಶರೀರದಲ್ಲೋ ಮಾತಿನಲ್ಲೋ ನಡೆಯಲ್ಲೋ ನುಡಿಯಲ್ಲೋ. ಅಲ್ಲ ಅರಸನ್ ಹೇಳ್ತಾನೆ, ಅವ್ರಿಗೆ ಈ ದೇಶದ ಎಲ್ಲಾ ಭಾಷೆಗಳನ್ನು, ಸಕಲ ವಿದ್ಯೆಗಳನ್ನು ಅವ್ರಿಗೆ ಏನ್ ಮಾಡು, ಈ 3 ವರ್ಷದಲ್ಲಿ ಕಲಿಸಿಕೊಡು. ಅಲ್ಲಿ ದೇಶದ ಸಂಪ್ರದಾಯ, ಆಚಾರ, ವಿಚಾರಗಳು ಎಲ್ಲವೂ ನೀವು 3 ವರ್ಷದಲ್ಲಿ ಕಲಿಸಿಕೊಡು. ಈ 3 ವರ್ಷಗಳಾದ ಮೇಲೆ
ಅವರು ಅಷ್ಟೂ ಜನಗಳು ಅರಸನ ಮುಂದೆ ಯಾವ ರೀತಿ ಬಂದು ನಿಂತ್ಕೊಳ್ಬೇಕು? ಯಾವುದೇ ಕಳಂಕವಿಲ್ಲದವರಾಗಿ, ಹಾಲೆಲೂಯ, ಬಲಹೀನರಾಗಿ ಬಂದು ನಿಂತ್ಕೊಂಡ್ರೆ ಏನ್ ಮಾಡ್ತಾನೆ ಅರಸನು? ಅವ್ರನ್ನ ಸನ್ನಿಧಿಯನ್ನು ಬಿಟ್ಟು ಓಡಿಸ್ತಾನೆ. ಹಾಲೆಲೂಯ, ಬಲಿಷ್ಠರಾಗಿ, ಪುಷ್ಟರಾಗಿ, ಒಳ್ಳೆ ಆರೋಗ್ಯವಂತರಾಗಿ, ನೋಡೋಕೆ ಒಳ್ಳೆ ಅಂದ ಚಂದ ಇರುವವರಾಗಿ, ಹಾಲೆಲೂಯ, ಈ ರೀತಿ ಅರಸನೇನ್ ಮಾಡ್ದ? 3 ವರ್ಷದಲ್ಲಿ ಆ ಜನಗಳನ್ನು ಅವ್ರು ತಯಾರಿ ಮಾಡಿ ನನ್ನ ಮುಂದೆ ನಿಲ್ಲೋದಕ್ಕೆ ಅವ್ರು ಆ ರೀತಿ ಇರಬೇಕೆಂಬುದಾಗಿ ಆಜ್ಞೆ ಹೊರಡಿಸ್ತಾನೆ. ಹಾಲೆಲ್ಲ, ಆದ್ರೆ ಮುಂದಿನ ವಾಕ್ಯಗಳು ನಿಮಗೆ ಗೊತ್ತು. ಹಾಲೆಲ್ಲ, ನೋಡಿ, ಅದೇ ರೀತಿ ದೇವರ ಮುಂದೆ ಯೇಸು ಸ್ವಾಮಿಯ ಬರುವಿಕೆಯಲ್ಲಿ ಯೇಸು ಸ್ವಾಮಿಯ ಜೊತೆ ನಾವು ಹೋಗಬೇಕಾದರೂ ಆ ಕರ್ತನ ದಿನದಲ್ಲಿ, ಆ ನ್ಯಾಯ ತೀರ್ಪಿನ ದಿನದಲ್ಲಿ ನಾವು ದೇವರ ಮುಂದೆ ನಾವು ನಿಲ್ಲಬೇಕಾದ್ರೆ ಯಾವ ರೀತಿ ನಿಲ್ಲಬೇಕು? ಶುದ್ಧರಾಗಿಯೂ ಪರಿಶುದ್ಧರಾಗಿಯೂ ಯಾವುದೇ ಕಳಂಕವಿಲ್ಲದವರಾಗಿಯೂ ನಿರ್ದೋಷಿಗಳಾಗಿ ನಾವೇನ್ ಮಾಡ್ಬೇಕು? ನಾವು ನಿಲ್ಲಬೇಕು. ಹಾಲೆಲೂಯ, ಹಾಲೆಲೂಯ. ಯಾವ ರೀತಿ ನಿಲ್ಲಬೇಕು? ಯೇಸು ಸ್ವಾಮಿ ಬರುವ ದಿನದಲ್ಲಿ ಶುದ್ಧರಾಗಿರಬೇಕು. ಹಾಲೆಲೂಯ, ಹಾಲೆಲೂಯ. ಆತನು, ದೇವರ ವಾಕ್ಯ ಹೇಳುತ್ತದೆ, ಆತನು ಯಾವ ಸಭೆಯನ್ನು ಎತ್ಕೊಳ್ಳೋದಕ್ಕೋಸ್ಕರ 2ನೇ ಸಾರಿ ಆತನು ಬರುತ್ತಾನೆ? ಮದಲಿಂಗತ್ತಿ. ಹಾಲೆಲೂಯ. ಯಾವ ಸಭೆ? ಮದಲಿಂಗತ್ತಿ ಸಭೆ. ಅಂದ್ರೆ ಹಾಲೆಲೂಯ, ಶುದ್ಧವಾಗಿರೋ, ಪರಿಶುದ್ಧವಾಗಿ ಕನ್ಯೆ ಆಗಿರೋ ಸಭೆನ ಆತನ ಏನ್ ಮಾಡ್ತಾನೆ? 2ನೇ ಸಾರಿ ತೆಗೆದುಕೊಳ್ಳೋದಕ್ಕೆ ಆತನು ಬರ್ತಾನೆ. ಆ ಯೇಸು ಸ್ವಾಮಿ ಬರುವಿಕೆಯಲ್ಲಿ ನಾವು ಹೋಗಬೇಕಾದ್ರೆ ನಾವು ಪರಿಶುದ್ಧ ಇಲ್ಲದೆ, ದೋಷ ಇಲ್ಲದವರಾಗಿ ಹೇಗಾದ್ರೂ ಹಂಗೆ ಜೀವಿಸಿದ್ರೆ ಆತನ ಬರುವಿಕೆಯಲ್ಲಿ ನಾವೇನ್ ಮಾಡಕ್ಕಾಗಲ್ಲ? ಹೋಗಕ್ಕೆ ಆಗಲ್ಲ. ಹಾಲೆಲ್ಲ, ಹೋಗಕ್ಕಾಗುತ್ತಾ? ಹಾಲೆಲ್ಲ, ಒಬ್ಬ ರಾಜನ ಮುಂದೆನೆ ಅವನ ಆಸ್ಥಾನದಲ್ಲಿ, ಅವನ ಅರಮನೆಯಲ್ಲಿ ಸೇವೆ ಮಾಡಬೇಕನ್ನುವರೇ ಕಳಂಕವಿಲ್ಲದವರು, ಪುಷ್ಟಿಯಾಗಿ, ಆರೋಗ್ಯವಾಗಿ, ಯಾವುದೇ ದೋಷವಿಲ್ಲದವರಾಗಿರಬೇಕಂದ್ರೆ, ಆದ್ರೆ ನಾವು ನಿತ್ಯವಾಗಿ ಜೀವಿಸಬೇಕಾದ ಪರಲೋಕ ರಾಜ್ಯದಲ್ಲಿ ಯಾರು? ಆತನ ರಾಜ. ಎಲ್ಲಾ ರಾಜರಿಗೂ ಆತನ ಯಾರು? ಯೇಸು ಸ್ವಾಮಿ ದೊಡ್ಡ ರಾಜ, ಮಹಾರಾಜ. ಆತನ ರಾಜ್ಯಕ್ಕೆ ನಾವು ಹೋಗಬೇಕಂದ್ರೆ ನಾವು ಯಾವ ರೀತಿ ಇರಬೇಕು? ನಾವು ಹಾಲೆಲೂಯ, ಯಾವುದೇ ದೋಷವಿಲ್ಲದವರಾಗಿರ್ಬೇಕು. ಹಾಲೆಲೂಯ, ಯಾವುದೇ ದೋಷವಿಲ್ಲದವರಾಗಿರ್ಬೇಕು. ಹಾಲೆಲೂಯ, ಹಾಲೆಲೂಯ. ಬಲಹೀನರಾಗಿರೋದಲ್ಲ, ದೋಷವಿಲ್ಲದವರಾಗಿರ್ಬೇಕು, ಶುದ್ಧರಾಗಿರ್ಬೇಕು, ಪರಿಶುದ್ಧರಾಗಿರ್ಬೇಕು. ಹಾಲೆಲೂಯ. ಹೇಗಾದ್ರೂ ಹಂಗಿದ್ರೆ ದೇವರ ಸನ್ನಿಧಿಯಲ್ಲಿ ನಾವೇನ್ ಮಾಡಕ್ಕಾಗಲ್ಲ? ಹೋಗಕ್ಕಾಗಲ್ಲ. ಹಾಲೆಲೂಯ. ಅದಕ್ಕೆ ಒಂದು ಹಾಲೆಲೂಯ, ಯೇಸು ಸ್ವಾಮಿ ಹೇಳ್ತಾರೆ, ಆತನು ಬರುವುದನ್ನು ಯಾವ ಸಭೆಯನ್ನು ಎತ್ಕೊಳ್ಳೋದಕ್ಕೆ? ಶುದ್ಧವಾಗಿರುವ ಕನ್ಯೆ ಅಂತಿರುವ ಶುದ್ಧವಾಗಿರುವ ಸಭೆಯನ್ನು ಎತ್ಕೊಳ್ಳೋದಕ್ಕೋಸ್ಕರ 2ನೇ ಸಾರಿ ಆತನು ಬರ್ತಾನೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಮತ್ತೆ 25ರಲ್ಲಿ ಒಂದು ಸ್ವಾಮಿಯನ್ನು ಹೇಳ್ತಾರೆ, 10 ಜನ ಕನ್ಯೆಯರು ಏನ್ ಮಾಡಿದ್ರು? ಯೇಸು ಸ್ವಾಮಿಯ ಮೊದಲಿಂಗನ ಬರುವಿಕೆಗಾಗಿ 10 ಜನ ಕನ್ಯರು ಕಾದುಕೊಂಡಿದ್ರು. 10 ಜನ ಕನ್ಯರು. ಅಲ್ಲೆಲ್ಲಿ ಯಾರದು? 10 ಜನ ಯಾರವರು? ಲೇಡೀಸ್ ಅಲ್ಲ, ಹೆಂಗಸರಲ್ಲ. 10 ಜನ ಯಾರು? ಕನ್ಯೆಯರು. ಕನ್ಯೆಯರು ಅಂದ್ರೆ ಏನು? ಇಂಗ್ಲಿಷಿನಲ್ಲಿ ವರ್ಜಿನ್ ಅಂತಾರೆ. ಇಂಗ್ಲಿಷಲ್ಲಿ ಅದನ್ನ ವರ್ಜಿನ್ಸ್ ಅಂತಾರೆ. ಅಂದ್ರೆ ಗಂಡಿನ ಸಂಬಂಧವೇ ಇಲ್ಲದಂತವ್ರನ್ನ ಯಾರನ್ನ ಏನಂತಾರೆ? ಕನ್ಯೆಯರು ಅಂತಾರೆ. ಅಂದ್ರೆ ಅಲ್ಲೆಲ್ಲ ಆ ಕನ್ಯೆಯರು ಅಂದ್ರೆ ಯಾವುದೇ ರೀತಿ ಪಾಪ ಗೊತ್ತಿಲ್ಲದವರು, ಗಂಡಿನ ಸಂಬಂಧ ಇಲ್ಲದವರು ಕನ್ಯೆಯರು ಅಂತಾರೆ. ಆ ಕನ್ಯೆಯರನ್ನು ತೆಗೆದುಕೊಳ್ಳುವುದಕ್ಕಾಗಿ ಯಾರು ಬರುವುದು? ಕರ್ತನಾದ ಯೇಸು ಕ್ರಿಸ್ತನ್ ಬರ್ತಾರೆ. ಹಾಲೆಲ್ಲ 10 ಜನ ಕನ್ಯೆಯರು ಏನ್ ಮಾಡಿದ್ರು? ಆ ಮದಲಿಂಗನ ಮದುವೆ ಮನೆಗೆ ಪ್ರವೇಶಕ್ಕೆ ಸಿದ್ಧವಾಗಿದ್ರು. ಅಲ್ಲೆಲ್ಲ, ಆದ್ರೆ 5 ಜನ ಏನ್ ಮಾಡಿದ್ರು? ಫುಲ್ಲು ತಯಾರಾಗಿ ಅವರು ಎಣ್ಣೆ, ದೀಪ ಎಲ್ಲ ತಯಾರಾಗಿ ತೆಗೆದುಕೊಂಡು ಬಂದ್ರು. ಆದ್ರೆ ಇನ್ನು 5 ಜನ ದೀಪಸ್ತಂಭಗಳನ್ನು ತಂದ್ರು. ಆದ್ರೆ ದೀಪಸ್ತಂಭಗಳಲ್ಲಿ ಏನ್ ತಂದಿಲ್ಲ ಅವರು? ಎಣ್ಣೆಯನ್ನು ತರದು ಮರ್ತೋಗ್ಬಿಟ್ರು. ಹಾಲೆಲ್ಲ, ಎಣ್ಣೆಯನ್ನು ತರದವರು ಮರ್ತೋಗ್ಬಿಟ್ರು. ಮದಲಿಂಗನು ಬರುವ ಶಬ್ದ ಆಯ್ತು. ಇವರೆಲ್ಲರೂ ಮಲ್ಕೊಂಡಿದ್ರು. ಶಬ್ದ ಕೇಳಿದ ತಕ್ಷಣ ಎಲ್ಲರೂ ಎಚ್ಚರವಾದ್ರು. ಆದ್ರೆ 5 ಜನರ ಕೈಯೇ ದೀಪದಲ್ಲಿ ಮಾತ್ರ ಏನಿತ್ತು? ಎಣ್ಣೆ ಇತ್ತು. ಇನ್ನು 5 ಜನದ ದೀಪದಲ್ಲಿ ಎಣ್ಣೆ ಇರಲಿಲ್ಲ. ಹಾಲೆಲ್ಲ, ಎಣ್ಣೆ ಇಲ್ಲದಿರೋರು ಎಣ್ಣೆ ಇರೋರ ಹತ್ರ ಬಂದ್ಬಿಟ್ಟು ಕೇಳ್ಕೊಂಡ್ರೆ, ನಮಗೂ ಸ್ವಲ್ಪ ಎಣ್ಣೆ ಕೊಡ್ರೆ ಅಂತ. ಎಣ್ಣೆ ಇರುವವರು ಹೇಳಿದ್ರು, ನಾನ್ ನಿಮಗೂ ಕೊಟ್ರೆ ನಿಮ್ಗೂ ಸಾಲಲ್ಲ, ನಮಗೂ ಸಾಲಲ್ಲ, ಅದಕ್ಕೆ ಅವ್ರು ನೀವು ಮಾರೋರ ಹತ್ರ ಹೋಗಿ ಇಸ್ಕೊಂಬನ್ನಿ ಅಂತ ಹೇಳಿದ್ರು. ಇವ್ರು ಯಾವಾಗ ಮಾರೋರ ಹತ್ರ ಹೋಗಿ ಇಸ್ಕೊಂಬರಕ್ ಹೋದ್ರು, ಮದಲಿಂಗನ ಆ ಕ್ಷಣದಲ್ಲಿ ಬಂದನು. ಯಾರ್ಯಾರು ಸಿದ್ಧವಾದ 5 ಜನ ಕನ್ಯರು ಏನೇನ್ ಮಾಡಿದ್ರು? ಮದಲಿಂಗನು ತನ್ನೊಂದಿಗೆ ಆ ಮದುವೆ ಮನೆಗೆ ಕರ್ಕೊಂಡು ಹೋದನು. ನೋಡ್ರಿ, ಹಾಲೆಲ್ಲ, ಯೇಸು ಸ್ವಾಮಿ ಯಾರನ್ನು ಕರೆದುಕೊಳ್ಳೋದಕ್ಕೋಸ್ಕರ 2ನೇ ಸಾರಿ ಬರ್ತಾನಂದ್ರೆ
ಸಿದ್ಧವಾಗಿರುವಂತ ಕನ್ಯರನ್ನ, ಅಂದ್ರೆ ತನಗೋಸ್ಕರ ಎಲ್ಲಾ ರೀತಿಯಲ್ಲೂ ಸಿದ್ಧವಾಗಿರುವಂತಹ, ಹಾಲೆಲ್ಲ ಬೇರೆ ದೀಪ ಹಿಡ್ಕೊಂಡಲ್ಲ, ದೀಪದ ಜೊತೆ ಏನಿರ್ಬೇಕು, ಎಣ್ಣೆನಿರ್ಬೇಕು. ಹಾಲೆಲ್ಲ ಹಾಲೆಲೂಯ. ಏನು ಹಾಲೆಲ್ಲ ಬೇರೆ ಕ್ರೈಸ್ತರಂತ ಹೇಳಿಕೊಂಡಲ್ಲ, ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವವರಾಗಿರ್ಬೇಕು. ಹಾಲೆಲ್ಲ ಯಾರನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ ಯೇಸು ಸ್ವಾಮಿ ಎರಡನೇ ಸಾರಿ? ಬೇರೆ ನಾನು ಕ್ರಿಶ್ಚಿಯನು, ನಮ್ಮ ಅಪ್ಪ ಕ್ರಿಶ್ಚಿಯನ್, ನಮ್ಮ ತಾತ ಕ್ರಿಶ್ಚಿಯನ್, ನಮ್ಮ ವಂಶ ಪಾರಂಪರೆ ಕ್ರಿಶ್ಚಿಯನು, ವಾರ ನಾವು ಸಭೆಗೆ ಹೋಗ್ತೀವಿ, ವಾರ ನಾವು ಆರಾಧನೆಗೆ ಹೋಗ್ತೀವಿ, ಆರಾಧನೆ ಮಾಡ್ತೀನಿ, ದೇವ್ರ ವಾಕ್ಯ ಕೇಳ್ತೀನಿ, ಹಾಲೆಲ್ಲ ಕಾಣಿಕೆ ಕೊಡ್ತೀನಿ, ದಶಮಾಂಶ ಕೊಡ್ತೀನಿ, ಸಭೆ ಎಲ್ಲ ಕಾರ್ಯಗಳೆಲ್ಲ ಮಾಡ್ತೀನಿ ಅಂತ ಹೇಳುವವರನ್ನು ಮಾತ್ರ ಅಲ್ಲ, ಆ ಹೇಳುವ ವಾಕ್ಯಗಳ ಪ್ರಕಾರ ನಡೆಯುವವರಾಗಿರ್ಬೇಕು. ಹಾಲೆಲೂಯ. ಹಾಲೆಲ್ಲ ಎಷ್ಟು ಜನಕ್ಕೆ ಅರ್ಥ ಆಯ್ತು? ಹಾಲೆಲೂಯ. ಇವತ್ತು ಅನೇಕರು ನಾವು ಹೆಸರಿಗೆ ಮಾತ್ರ ಅನೇಕ ಕ್ರೈಸ್ತರಾಗಿದ್ದೀವಿ, ಆದರೆ ಕ್ರಿಸ್ತನ ಹಿಂಬಾಲಿಸುವುದೇನು ಮಾಡ್ಬಿಟ್ರಿ, ಬಿಟ್ಟು ಬಿಟ್ಟಿದೀವಿ. ಹಾಲೆಲ್ಲ ಏನೋ ಅನೇಕರ ಹೆಸರಿಗೆ ಮಾತ್ರ ಇವತ್ತು ಏನಾಗಿದ್ದೀವಿ ನಾವು, ಹಾಲೆಲ್ಲ ಏನಾಗಿದ್ದೀವಿ, ಹಾಲೆಲ್ಲ ಹೆಸರಿಗೆ ಮಾತ್ರ ಕ್ರಿಸ್ತರಾಗಿದ್ದೀವಿ. ಆದ್ರೆ ನಾವು ಕ್ರಿಸ್ತನ ಹಿಂಬಾಲಿಸೋದನ್ನು, ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂಬುದನ್ನು ಅಲ್ಲೆಲ್ಲ ನಾವೇನ್ ಮಾಡ್ಬಿಟ್ಟಿದೀವಿ, ಮರ್ತೋಗ್ಬಿಟ್ಟಿದೀವಿ. ಹಾಲೆಲೂಯ ಹಾಲೆಲೂಯ. ಬೇರೆ ದೀಪ ಐತೆ, ದೀಪದಲ್ಲಿ ಎಣ್ಣೆ ಬೇಕು ಎಂಬುದಾಗಿ ನಾವೇನ್ ಮಾಡಿದೀವಿ, ಮರ್ತೋಗ್ಬಿಟ್ಟಿದೀವಿ. ಹಾಲೆಲೂಯ. ಏನಿದೆ ಕೈಯಲ್ಲಿ, ಏನಿದೆ ದೀಪ ಐತೆ, ಅದಕ್ಕೆ ಹಚ್ಚಬೇಕು, ಅದು ಉರಿಬೇಕು ಅಂದ್ರೆ ಏನ್ ಬೇಕು, ಎಣ್ಣೆ ಬೇಕು ಅನ್ನೋದು ನಾವೆಲ್ಲ ಏನ್ ಮಾಡ್ಬಿಟ್ಟಿದೀವಿ, ಮರ್ತೋಗ್ಬಿಟ್ಟಿದ್ವಿ. ಅದೇ ರೀತಿ ನಾವು ಕ್ರೈಸ್ತರೆಂಬುದಾಗಿ ಹೇಳಿ ಸಭೆಗೆ ಬರ್ತೀವಿ, ಆದ್ರೆ ಕ್ರಿಸ್ತನ ಹಿಂಬಾಲಿಸುವುದನ್ನು ಮರ್ತೋಗ್ಬಿಟ್ಟಿದೀವಿ. ಅಲ್ಲೆಲ್ಲ ಕ್ರಿಸ್ತನ ಹೇಳುವ ವಾಕ್ಯದ ಪ್ರಕಾರ ನಡೆಯುವುದನ್ನು ನಾವ್ ಏನ್ ಮಾಡ್ಬಿಟ್ಟಿದೀವಿ, ಮರ್ತೋಗ್ಬಿಟ್ಟಿದೀವಿ. ಹಾಲೆಲೂಯ ಹಾಲೆಲೂಯ. ಕ್ರಿಸ್ತನ ಬರುವಿಕೆಯಲ್ಲಿ ಆತನೊಂದಿಗೆ ನಾವು ಎತ್ತಲ್ಪಡಬೇಕಾದ್ರೆ ಬೇರೆ ಕನ್ಯರಾಗಿ ಹಾಲೆಲ್ಲ ಇದ್ರೆ ಮಾತ್ರ ಸಾಲದು, ಆತನ ವಾಕ್ಯಗಳ ಪ್ರಕಾರ ನಾವೇನ್ ಮಾಡ್ಬೇಕು, ನಡೆಯುವವರಾಗಿರಬೇಕು. ಹಾಲೆಲ್ಲ ಬೇರೆ ಕೇಳುವವರಾಗಿ ಅಲ್ಲ, ಆತನ ಮಾತುಗಳ ಪ್ರಕಾರ ನಡೆಯುವವರಾಗಿರಬೇಕೆಂಬುದಾಗಿ ಯಾಕೋಬನು ಹೇಳುತ್ತಾನೆ. ಏನಂತ, ಬೇರೆ ವಾಕ್ಯಗಳನ್ನು ಕೇಳುವವರು ಮಾತ್ರ ಅಲ್ಲ, ಆ ವಾಕ್ಯಗಳ ಪ್ರಕಾರ ನಾವೇನ್ ಮಾಡ್ಬೇಕು, ನಾವು ನಡೆಯುವವರಾಗಿರ್ಬೇಕು. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ನೋಡಿ ಹಾಲೆಲ್ಲ ಕ್ರಿಸ್ತನ ಬರುವಿಕೆ ಯಾವ ರೀತಿ ಇರುತ್ತದೆ, ಯಾವತ್ತು ಬರುತ್ತದೆ ಯಾರಿಗೂ ಗೊತ್ತಿಲ್ಲ. ಯೇಸುವಿನ ಬರುವಿಕೆ, ಯೇಸು ಒಟ್ಟಿನಲ್ಲಿ ಬರುತ್ತಾನೆ, ಅದೇ ನಮ್ಮ ದೊಡ್ಡ ನಿರೀಕ್ಷೆ. ಯಾರಿಗೆಲ್ಲ ನಿರೀಕ್ಷೆ ಇದೆ, ಕರ್ತನಾದ ಯೇಸು ಕ್ರಿಸ್ತನ್ ತಿರ್ಗಾ ಬರುತ್ತಾನೆ ಎಂಬುದಾಗಿ. ಹಾಲೆಲೂಯ. ನಮ್ಗೆಲ್ಲ ಒಂದು ನಿರೀಕ್ಷೆ ಇದೆ, ಅದಕ್ಕೋಸ್ಕರನೇ ನಾವು ಯೇಸುವನ್ನು ಏನ್ ಮಾಡ್ತಾ ಇರೋದು, ಆರಾಧಿಸ್ತಿದೀವಿ. ಹಾಲೆಲೂಯ. ಆತನ ಯೇಸುವನ್ನು ಹಿಂಬಾಲಿಸ್ತಾ ಇರೋದು. ಹಾಲೆಲೂಯ. ಯೇಸು ಹೇಳಿದ ಹಾಗೆ ಎರಡನೇ ಸಾರಿ ಏನ್ ಮಾಡ್ತಾನೆ, ಹಿಂದಿರುಗಿ ಬರ್ತಾನೆ. ಹಾಲೆಲೂಯ. ಯೇಸು ಸತ್ತು ಪರಲೋಕಕ್ಕೆ ಹೋಗುವಾಗ ಆತನ ಶಿಷ್ಯರೆಲ್ಲ ಪರಲೋಕವನ್ನೇ ನೋಡ್ಕೊಂಡು ನಿಂತಿದ್ರು. ಅವಾಗ ಎರಡು ಶುಭ್ರಧಾರಿ ವಸ್ತ್ರಗಳುಳ್ಳ ದೂತರು ಬಂದ್ಬಿಟ್ಟು ಏನ್ ಹೇಳ್ತಾರೆ, ಗಲೀಲಿಯದವರೇ, ನೀವು ಏನ್ ನೋಡ್ತಾ ಇದ್ದೀರಾ, ಏನನ್ನು ನೀವು ನೋಡ್ತಾ ಇದ್ದೀರಾ? ಈ ಯೇಸು ಯಾವ ರೀತಿ ನಿಮ್ಮ ಮುಂದೆ ಪರಲೋಕಕ್ಕೆ ಏರಿಸಲ್ಪಟ್ಟನೋ ಅದೇ ರೀತಿಯಾಗಿ ಆತನ ಏನ್ ಮಾಡುವನು, ಹಿಂದಿರುಗಿ ಬರುವನು. ಹಾಲೆಲೂಯ. ಹಿಂದಿರುಗಿ ಬರುವನು. ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಹಾಲೆಲ್ಲ ಬೇರೆ ಹಾಲೆಲ್ಲ ಪರಲೋಕಕ್ಕೆ ಏರಿ ಹೋಗಿದಲ್ಲ, ಆತನ ಏನ್ ಮಾಡ್ತಾನೆ, ಹಾಲೆಲ್ಲ ತಿರುಗಾ ಹಿಂದಿರುಗಿ ಹಾಲೆಲ್ಲ ಬರ್ತಾನೆ. ಹಾಲೆಲ್ಲ ಇನ್ನೊಂದು ನಮಗೆ ಹಾಲೆಲ್ಲ ಒಂದು ದೊಡ್ಡ ಉದಾಹರಣೆ ಅಂದ್ರೆ, ಹಾಲೆಲ್ಲ ಯೇಸು ಸ್ವಾಮಿ ತಿರ್ಗಾ ಬರ್ತಾರೆ ಅನ್ನೋದಕ್ಕೆ ಪ್ರಕಟಣೆ 1ನೇ ಅಧಿಕಾರ 7ನೇ ವಾಕ್ಯ ತೆಗಿರಿ. ಹಾಲೆಲ್ಲ ಪ್ರಕಟಣೆ 1ನೇ ಅಧಿಕಾರ 7ನೇ ವಾಕ್ಯ. ಹಾಲೆಲ್ಲ ನೋಡಿ, ಇವತ್ತು ಅನೇಕರು ಹೇಳ್ತಾರೆ ಯೇಸು ಸ್ವಾಮಿ ಏನ್ ಮಾಡಲ್ಲ, ಬರಲ್ಲ. ಏನು, ಯೇಸು ಸ್ವಾಮಿ ಬರಲ್ಲ. ಹಾಲೆಲ್ಲ ಇವತ್ತು ಅನೇಕರು ಹೇಳ್ತಾರೆ ಯೇಸು ಸ್ವಾಮಿ, ಹಾಲೆಲ್ಲ ಯೇಸು ಸ್ವಾಮಿ ಎಲ್ಲಿದ್ದಾರೆ, ಎಲ್ಲಿ ಕೇಳ್ರಿ ಎಲ್ಲರೂ, ಯೇಸು ಸ್ವಾಮಿ ಎಲ್ಲಿ ಜೀವಿಸ್ತಾ ಇದ್ದಾರೆ, ಎಲ್ಲಿ ಸ್ಥಳ ಯಾವುದು, ಪರಲೋಕ. ಹಾಲೆ ಯೇಸು ಸ್ವಾಮಿ ಜೀವಿಸುವ ಸ್ಥಳ ಯಾವುದು, ಪರಲೋಕ. ಹಾಲೆಲ್ಲ ಏನೋ ನಮ್ಮೊಳಗ ಹಂಗಂದ್ರೆ ಯೇಸು ಸ್ವಾಮಿ ಇದ್ದಾರ ಇಲ್ವಾ, ಹಂಗಂದ್ರೆ ಇದೇ ಏನಂತೆ, ಯೇಸು ಸ್ವಾಮಿ ಎಲ್ಲಿರ್ತಾರ ಅದೇ ಪರಲೋಕ ಅಂತೆ. ಹಾಲೆಲ್ಲ ಯೇಸು ಸ್ವಾಮಿ ತಿರ್ಗಾ ಏನೋ ಬರೋದೆಲ್ಲ ಸುಳ್ಳು ಅಂತ ಏನ್ ಮಾಡ್ತಾರೆ ಅನೇಕರು ಹೇಳ್ತಾ ಇದ್ದಾರೆ. ಏನೋ ಅನೇಕರು ಹೇಳ್ತಾ ಇದ್ದಾರೆ. ಆದ್ರೆ ನೋಡಿ, ಈ ಪ್ರಕಟಣೆ 1:7 ಒಬ್ಬ ದೇವರಿಂದ ಕಳಿಸಲ್ಪಟ್ಟಂತ ದೂತನು ಯೋಹಾನನಿಗೆ ಈ ರೀತಿಯಾಗಿ ಪ್ರಕಟಣೆ ಹೇಳ್ತಾನೆ. ನೋಡ್ರಿ, ಈಗೋ ಮೇಘಗಳೊಂದಿಗೆ ಬರುತ್ತಾನೆ. ಯಾರು ಹೇಳ್ತಾರೆ,
ದೇವರಿಂದ ಕಳಿಸಲ್ಪಟ್ಟಂತ ಒಬ್ಬ ದೂತನು ಯೋಹಾನನಿಗೆ ಕೊಟ್ಟಂತ ಪ್ರಕಟಣೆ ಇದು. ಹಾಲೆಲ್ಲ ಒಬ್ಬ ದೂತನ್ ಹೇಳ್ತಾನೆ, ಹಾಲೆಲ್ಲ ಏನೋ ದೇವರ ಸನ್ನಿಧಿಯಲ್ಲಿ ಇರುವಂತ ದೂತನ್ ಹೇಳ್ತಾನೆ, ನೀವು ನೆನ್ಸ್ಕೊಂಡಾಗ ಯೇಸು ಸ್ವಾಮಿ ಬರ್ದೇ ಇರಲ್ಲ, ಈಗೋ ಅವನು ಏನ್ ಮಾಡ್ತಾನೆ, ಮೇಘಗಳೊಂದಿಗೆ ಏನ್ ಮಾಡ್ತಾನೆ, ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು. ಹಾಲೆಲೂಯ. ಏನೋ ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು. ಯಾರು ಕಾಣ್ತಾರಂತೆ? 2000 ವರ್ಷದಿಂದ ಕಲ್ವಾರಿ ಶಿಲ್ಬೆಯಲ್ಲಿ ಆತನನ್ನು ಇರಿದವರ ಕಣ್ಣುಗಳು ಸಹ ಅಲ್ಲೆಲ್ಲ ಆತನನ್ನು ಕಾಣುತ್ತದಂತೆ. ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಬಡಿದುಕೊಳ್ಳುವರು. ಹೌದು, ಹಾಗೆ ಆಗುವುದು. ಆಮೇನ್. ಅಲ್ಲೆಲ್ಲ ಯಾರು ಹೇಳ್ತಾರೆ? ಅಲ್ಲೆಲ್ಲ ದೂತನು ಹೇಳ್ತಾನೆ, ಹಾಗೆ ಆಗುವುದು. ಹಾಲೆಲ್ಲ ಇದು ಸುಳ್ಳಲ್ಲ. ಯೇಸು ಸ್ವಾಮಿ ಬರುವಿಕೆ ಏನೋ ಸುಳ್ಳಲ್ಲ. ಹಾಲೆಲೂಯ. ತಾನು ಬರ್ತೀನಿ ಎಂಬುದಾಗಿ ಹೇಳಿದಂತ ಯೇಸು ಕ್ರಿಸ್ತನು ಹಾಲೆಲ್ಲ ಏನ್ ಮಾಡ್ತಾನೆ, ತಕ್ಕ ಸಮಯದಲ್ಲಿ ಏನ್ ಮಾಡ್ತಾನೆ, ಆತನು ಬರುತ್ತಾನೆ. ಹಾಲೆಲೂಯ. ಅದಕ್ಕೋಸ್ಕರ ನಾವು ಯಾವ ರೀತಿ ಆತನ ಸನ್ನಿಧಿಯಲ್ಲಿ ಆತನ ಜೊತೆ ಹೋಗ್ಬೇಕಂದ್ರೆ ನಾವು ಯಾವ ರೀತಿ ಇರ್ಬೇಕಂತೆ? ಪರಿಶುದ್ಧರಾಗಿಯೂ ಮತ್ತೆ ನಿರ್ದೋಷಿಗಳಾಗಿಯೂ. ಹಾಲೆಲೂಯ. ಏನೋ ಪರಿಶುದ್ಧರಾಗಿಯೂ ನಿರ್ದೋಷಿ. ಯಾವುದೇ ದೋಷ ನಮ್ಮ ಮೇಲೆ ಇರಬಾರ್ದು, ನಮ್ಮ ಮೇಲೆ ಯಾವುದೇ ಫೈನ್ ಇರಬಾರ್ದು. ಅಲ್ಲೆಲ್ಲ ಏನೋ ಯಾವುದೇ ಫೈನ್ ಇರಬಾರ್ದು. ಇವಾಗ ಒಂದು ಗಾಡಿ ಟ್ರಾನ್ಸ್ಫರ್ ಮಾಡಕ್ಕೆ ಒಬ್ಬರ ಹೆಸರಿಂದ ಇನ್ನೊಬ್ಬರ ಹೆಸರಲ್ಲಿ ಒಂದು ವೆಹಿಕಲ್ ಏನಂದ್ರೆ ಗಾಡಿ ಟ್ರಾನ್ಸ್ಫರ್ ಮಾಡ್ಬೇಕಂತ RTL ಹೋಗ್ಬೇಕಂದ್ರೆ ಏನಿರ್ಬಾರ್ದು, ಹಿಂದಿನ ಆ ಓನರ್ ಹೆಸರು ಮೇಲೆ ಏನಿರ್ಬಾರ್ದು, ಆ ಗಾಡಿ ಮೇಲೆ ಯಾವುದೇ ಫೈನ್ ಇರಬಾರ್ದು. ಇಲ್ಲಾಂದ್ರೆ ಇನ್ನೊಬ್ಬರ ಹೆಸರಲ್ಲಿ ಏನಾಗಲ್ಲ, ಅದು ಟ್ರಾನ್ಸ್ಫರ್ ಆಗಲ್ಲ. ಅಲ್ಲೆಲ್ಲ ಯಾವ್ದು ಸಿಗ್ನಲ್ ಜಂಪು, ಹೆಲ್ಮೆಟ್ ಇಲ್ಲದು, ಲೈಸೆನ್ಸ್ ಇಲ್ದಿರೋದು, ಏನಾದ್ರೂ ಫೈನ್ ಇದ್ರೆ ಇನ್ನೊಬ್ರ ಹೆಸರಲ್ಲಿ ಟ್ರಾನ್ಸ್ಫರ್ ಆಗಲ್ಲ. ಹಾಲೆಲೂಯ. ಅದೇ ರೀತಿ ದೇವರ ಸನ್ನಿಧಿಯಲ್ಲಿ ನಾವು ಎತ್ತಲ್ಪಡ್ಬೇಕಾದ್ರೆ ನಮ್ಮ ಮೇಲೆ ಯಾವುದು ದೋಷಗಳಿರಬಾರ್ದು. ಹಾಲೆಲೂಯ. ನಮ್ಮ ಹೆಸರಿನಲ್ಲಿ ಯಾವುದೇ ದೋಷಗಳೇನೋ ಇರಬಾರ್ದು. ಆದ್ರೆ ಯೇಸು ಸ್ವಾಮಿ ಬರುವ ದಿನ ನಮಗೆ ಯಾರಿಗೂ ತಿಳಿದಿಲ್ಲ. ಅಲ್ಲಿ ಯೇಸು ಸ್ವಾಮಿ ಬರುವ ದಿನ ನಮಗೆ ಯಾರಿಗೂ ತಿಳಿದಿಲ್ಲ. ಯಾವತ್ತು ಬರುತ್ತೆ ಅಂತ ಗೊತ್ತಾ? ಯಾವತ್ತು ಬರ್ತಾರೆ ಯೇಸು ಸ್ವಾಮಿ ಅಂತ? ಅಲ್ಲಿ ಯಾವತ್ತು ಬರ್ತಾರೆ ಅಂತ ಗೊತ್ತಾ? ಯೇಸು ಸ್ವಾಮಿನೇ ಸ್ವತಃ ಹೇಳ್ತಾರೆ, ಅದು ಪರಲೋಕ ದೇವರಿಗೆ ಬಿಟ್ಟು ದೂತರಿಗೂ ತಿಳಿದಿಲ್ಲ, ನನಗೂ ತಿಳಿದಿಲ್ಲ ಎಂಬುದು. ಹಾಲೆಲ್ಲ ಮತ್ತಾಯ 24ನೇ ಅಧಿಕಾರ ತೆಗಿರಿ, 36ನೇ ವಾಕ್ಯದಿಂದ 44ನೇ ವಾಕ್ಯದವರೆಗೂ. ಮತ್ತಾಯ 24, 36ರಿಂದ 44. ಆ ದಿನವಾಗಲಿ ಗಳಿಗೆಯಾಗಲಿ ನನ್ನ ತಂದೆಗೆ ಹೊರತು ಮತ್ತಾರಿಗೂ ತಿಳಿಯದು, ಪರಲೋಕದ ದೂತರಿಗೂ ತಿಳಿಯದು. ಆದರೆ ನೋಹನ ದಿವಸಗಳು ಇದ್ದಂತೆಯೇ ಮನುಷ್ಯಪುತ್ರನ ಬರುವಿಕೆಯೂ ಇರುವುದು. ಪ್ರಳಯವು ಬರುವುದಕ್ಕಿಂತ ಮುಂಚಿನ ಆ ದಿವಸಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿವಸದವರೆಗೆ ಜನರು ತಿನ್ನುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಇದ್ದರು. ಜಲಪ್ರಳಯವು ಬಂದು ಅವರನ್ನು ಕೊಚ್ಚಿಕೊಂಡು ಹೋಗುವವರೆಗೂ ಅವರಿಗೆ ಅದು ತಿಳಿದಿರಲಿಲ್ಲ. ಹಾಗೆಯೇ ಮನುಷ್ಯಪುತ್ರನ ಬರುವಿಕೆಯೂ ಇರುವುದು. ಆಗ ಒಬ್ಬರು ಹೊಲದಲ್ಲಿರುವವರು ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬರು ಬಿಡಲ್ಪಡುವನು. ಇಬ್ಬರು ಸ್ತ್ರೀಯರು ಬೀಸುತ್ತಿರುವಾಗ ಒಬ್ಬಳು ತೆಗೆದುಕೊಳ್ಳಲ್ಪಡುವಳು, ಮತ್ತೊಬ್ಬಳು ಬಿಡಲ್ಪಡುವಳು. ನಿಮ್ಮ ಕರ್ತನು ಯಾವ ಗಳಿಗೆಯಲ್ಲಿ ಬರುತ್ತಾನೋ ನಿಮಗೆ ಗೊತ್ತಿಲ್ಲದ ಆದ್ದರಿಂದ ಎಚ್ಚರವಾಗಿರಿ. ಕಳ್ಳನು ಯಾವ ಗಳಿಗೆಯಲ್ಲಿ ಬರುತ್ತಾನೆ ಎಂದು ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕದಂತೆ ಕಾಯುತ್ತಿರುವನೆಂದು ನೀವು ತಿಳಿದುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರಿ, ಏಕೆಂದರೆ ನೀವು ನೆನೆಸಿದ ಗಳಿಗೆಯಲ್ಲಿ ಮನುಷ್ಯಪುತ್ರನು ಬರುತ್ತಾನೆ. ಆಮೆನ್. ಹಾಲೆಲೂಯ. ಯಾವಾಗ ಮನುಷ್ಯ ಕುಮಾರನ್ ಬರುತ್ತಾನಂತೆ? ಯಾವಾಗ ಕ್ರಿಸ್ತನ ಬರುತ್ತಾನಂತೆ? ಹಾಲೆಲೂಯ. ನಾವು ನೆನೆಸದ ಸಮಯದಲ್ಲಿ, ನೆನೆಸದ ಗಳಿಗೆಯಲ್ಲಿ ಯೇಸು ಸ್ವಾಮಿಯ ಬರುವಿಕೆ ಇರುತ್ತದೆ. ಹಾಲೆಲೂಯ. ಹಾಲೆಲೂಯ. ಇನ್ನ ಸಮಯ ಇದೆ. ಇನ್ನು ಅಲ್ಲೆಲ್ಲ ಸ್ವಲ್ಪ ದಿನ ಆದ್ಮೇಲೆ ರಕ್ಷಣೆ ಹೊಂದ್ಕೊಳ್ಳೋಣ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಈ ಕೆಲಸ ಎಲ್ಲ ಬಿಟ್ಬಿಡೋಣ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಈ ಪಾಪ ಬಿಟ್ಬಿಡೋಣ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ದೇವರನ್ನ ಏನ್ ಮಾಡೋಣ? ಆರಾಧಿಸೋಣ. ಇನ್ನು ಸ್ವಲ್ಪ ದಿನ ಅಂತ ಅಲ್ಲೆಲ್ಲ ನಾವು ಹೊಂದ್ಕೊಂಡಿರುವಾಗ ಯಾವಾಗ ಯೇಸು ಸ್ವಾಮಿ ಬರ್ತಾರಂತೆ? ನಾವು ಅರಿಯದ ಸಮಯದಲ್ಲಿ, ನಾವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನ ಬರುವಿಕೆ ಇರುತ್ತದೆ. ಹಾಲೆಲ್ಲ ಅದರ 30ನೇ ವಾಕ್ಯ ನೋಡ್ರಿ. ಆ ದಿನದ ವಿಷಯವು, ಆ ಗಳಿಗೆ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯುವುದಿಲ್ಲ. ಯೇಸು ಸ್ವಾಮಿಯ ಸ್ವಂತ ಹೇಳಿರುವಂತ ಮಾತು. ಹಾಲೆಲ್ಲ ದೇವರ ವಾಕ್ಯ ಹೇಳುತ್ತದೆ. ಏನಂತ ಹೇಳುತ್ತದೆ? ಆ ದಿನದ ವಿಷಯವು, ಆ ಗಳಿಗೆ ವಿಷಯವು. ಯಾವ ದಿನ, ಯಾವ ಗಳಿಗೆ ವಿಷಯ? ತಾನು ಬರುವಿಕೆ. ಹಾಲೆಲ್ಲ ಅದರ ಮೇಲಿನ ವಾಕ್ಯಗಳು ಓದುವ ಗೊತ್ತಾಗುತ್ತದೆ. ತನ್ನ ಬರುವಿಕೆ ಕುರಿತಾಗಿ ಶಿಷ್ಯರಿಗೆ ಹೇಳ್ತಾರೆ. ಶಿಷ್ಯರಿಗಾದ್ರೆ ಅನೇಕ ಗುರುತುಗಳನ್ನು ಹೇಳ್ತಾರೆ.
ತಾನು ಬರುವುದಕ್ಕೆ ಮುಂಚಿತವಾಗಿ ಈ ಲೋಕದಲ್ಲಿ ಏನೇನು ನಡೆಯುತ್ತದೆ, ಏನೇನು ಸಂಭವಿಸುತ್ತದೆ ಎಂಬುದಾಗಿ ನಿಮ್ಗೆಲ್ಲರಿಗೂ ಗೊತ್ತಾ. 24ನೇ ಅಧಿಕಾರದಲ್ಲಿ ಅನೇಕ ಗುರುತುಗಳನ್ನು ಹೇಳ್ತಾನೆ. ಅದರಲ್ಲಿ ಅನೇಕ ಕಾರ್ಯಗಳು ಇವತ್ತು ನಮ್ಮ ಕಣ್ಣು ಮುಂದೆನೆ ನಡೀತಾ ಇದೆ. ಅಲ್ಲೆಲ್ಲ ಎಕ್ಸಾಂಪಲ್ ಆಗಿ ಯುದ್ಧಗಳು ನಡೀತದೆ, ದೇಶಗಳ ವಿರುದ್ಧವಾಗಿ ದೇಶಗಳು ಏನ್ ನಡೀತದೆ, ಯುದ್ಧಗಳು ನಡೀತಾ ಇದೆಯಾ, ನಡೀತಾ ಇಲ್ವಾ? ಅಲ್ಲೆಲ್ಲ ಏನೋ ನಡೀತಾ ಇದೆ, ಯುದ್ಧಗಳು ನಡೀತಾ ಇದೆ. ಸುಮಾರು 3-4 ವರ್ಷಗಳಿಂದ ಉಕ್ರೇನಲ್ಲಿ ಇರಾಕು, ಇಸ್ರೇಲು, ಅಮೆರಿಕ ಈ ಭಾಗಗಳಲ್ಲಿ ಬಿಡದೆ ಯುದ್ಧಗಳೇನೋ ಅಲ್ಲೆಲ್ಲ ನಡೀತಾ ಇದೆ. ಅಲ್ಲೆಲ್ಲ ಮತ್ತೆ ಭೂಕಂಪಗಳು ಅಲ್ಲೆಲ್ಲ ಲಾಸ್ಟ್ ವಾರನ ಏನೋ ಫಿಲಿಪಿಯನ್ಸ್ ಅಲ್ಲಿ ಏನೋ ದೊಡ್ಡ ಒಂದು ಭೂಕಂಪ ಆಯಿತು. ದೊಡ್ಡ ಒಂದು ಭೂಕಂಪ ಆಗಿ ಒಂದು ಸ್ಕೂಲಲ್ಲಿ ಇರುವಂತ ಎಷ್ಟೋ ಮಕ್ಕಳೆಲ್ಲ ಇದಾದ್ರು. ಅಲ್ಲೆಲ್ಲ ನೋಡ್ರಿ, ಭೂಕಂಪಗಳು ನಡೀತಾ ಇದೆ. ಅಲ್ಲೆಲ್ಲ ಯೇಸು ಸ್ವಾಮಿ ಹೇಳಿದಂತ ಎಲ್ಲ ಸೂಚನಾ ಕಾರ್ಯಗಳು, ತನ್ನ ಶಿಷ್ಯರಿಗೆ ಹೇಳಿದಂತ ಎಲ್ಲ ಸೂಚಕ ಕಾರ್ಯಗಳು, ಈ ಬೈಬಲ್ ಅಲ್ಲಿ ಬರೆದಿರುವಂತಹ ಎಲ್ಲ ಕಾರ್ಯಗಳು ಏನ್ ಮಾಡ್ತಾ ಇದೆ, ಈ ದಿನಗಳಲ್ಲಿ ತಪ್ಪದೆ ನಡೀತಾ ಇದೆ. ಬರಗಾಲಗಳು ಅಂತ ಈ ದಿನಗಳಲ್ಲಿ ಒಂಥರ ಬರಗಾಲನೆ. ಕಾಸಿದ್ರೇನು ಸಿಲಿಂಡರ್ ಸಿಗ್ತಾ ಇಲ್ಲ. ಅಲ್ಲೆಲ್ಲ ಸಿಲಿಂಡರ್ಗಳು, ಗ್ಯಾಸ್ಗಳು ಸಿಗ್ತಾ ಇಲ್ಲ, ಆ ಸಿಲಿಂಡರ್ ಸಿಗ್ತಾ ಇಲ್ಲ. ಬರುವ ದಿನಗಳಲ್ಲಿ ಹಿಂಗೆ ಆಯ್ತು ಅಂದ್ರೆ ಅಲ್ಲೆಲ್ಲ ತುಂಬಾ ಏನಾಗುತ್ತದೆ, ಬರಗಾಲ ಆಗುತ್ತದೆ. ಅಲ್ಲೆಲ್ಲ ದೇವರ ವಾಕ್ಯ ಹೇಳುತ್ತದೆ ನೋಡ್ರಿ, ಭೂಮಿ ಆಕಾಶಗಳು ಅಳಿದು ಹೋದರೂ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಈ ಭೂಮಿ ಆಕಾಶ ಏನಾಗ್ಬೋದು, ಒಂದು ದಿನದಲ್ಲಿ ನಾಶವಾಗಿ ಅಳಿದು ಹೋಗ್ಬೋದು. ಆದ್ರೆ ದೇವರಿ ಬೈಬಲ್ ಅಲ್ಲಿ ಬರೆದಿರುವಂತ, ದೇವರ ಬಾಯಿಂದ ಬರೆದಂತ, ಅಲ್ಲೆಲ್ಲ ಹೇಳಿ ಬರೆಸಿದಂತ ಯಾವುದೇ ಒಂದು ಮಾತುಗಳು ಕೂಡ ಏನಾಗುವುದಿಲ್ಲ, ವ್ಯರ್ಥವಾಗಿ ಹೋಗುವುದಿಲ್ಲ, ನಾಶವಾಗಿ ಹೋಗುವುದಿಲ್ಲ, ಅಳಿದು ಹೋಗುವುದಿಲ್ಲ. ಅಲ್ಲೆಲ್ಲೂಯ, ಅದೆಲ್ಲ ಖಂಡಿತವಾಗಿ ನಡೆಯುತ್ತದೆ. ನಾವು ಇಷ್ಟಪಟ್ಟರೂ ನಡೆಯುತ್ತದೆ, ಇಷ್ಟಪಟ್ಟಿಲ್ಲ ಅಂದ್ರೆ ಏನ್ ಮಾಡ್ತದೆ, ಅದು ನಡೆಯುತ್ತದೆ. ಹಾಲೆಲೂಯ. ನೋಡ್ರಿ, ಯೇಸುವಿನ ಬರುವಿಕೆ ಮುಂಚಿತವಾಗಿ ಯೇಸು ಸ್ವಾಮಿ ಹೇಳಿದಂತ ಅನೇಕ ಗುರುತುಗಳು ನಮ್ಮ ಕಣ್ಣುಗಳ ಮುಂದೆನೆ ನಮ್ಮ ಕಾಲದಲ್ಲಿ ಆಗ್ಲೇ ಸ್ಟಾರ್ಟ್ ಆಯ್ತು. ನಮ್ಮ ಕಣ್ಣು ಮುಂದೆನೆ ನಮ್ಮ ಕಾಲದಲ್ಲಿ ಆಗಲೇ ಸ್ಟಾರ್ಟ್ ಆಯ್ತು. ಹಾಲೆಲೂಯ. ಆದ್ರೂ ಯೇಸು ಸ್ವಾಮಿ ಬರುವಿಕೆ ಏನಕ್ಕೆ ತಡ ಮಾಡ್ತಾರಂದ್ರೆ, 1 ಪೇತ್ರನಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಎಲ್ಲಾರು ರಕ್ಷಣೆ ಹೊಂದಿಕೊಳ್ಳಬೇಕು, ಯಾರೊಬ್ರು ಏನಾಗಬಾರ್ದು, ನಾಶವಾಗಬಾರ್ದು, ಎಲ್ಲರೂ ರಕ್ಷಣೆ ಹೊಂದಿಕೊಳ್ಳಬೇಕೆಂಬುದಾಗಿ ಹೇಳಿ ಬರುತ್ತೀನಿ ಎಂಬುದಾಗಿ ಯೇಸು ಬರುವುದಕ್ಕೆ ಏನ್ ಮಾಡ್ತಾ ಇದ್ದಾನೆ, ಆತನು ತಡ ಮಾಡುತ್ತಾ ಇದ್ದಾನೆ. ಹಾಲೆಲೂಯ. ತಡೆ ಮಾಡುತ್ತಾ ಇದ್ದಾನೆ ಅಂತ ಹೇಳಿ ಇವತ್ತು ನಾವು ಯೇಸು ಬರುವುದಿಲ್ಲ ಎಂಬುದಾಗಿ ನೆನೆಸ್ಕೊಳ್ಬೇಡ್ರಿ. ಅನೇಕರ ಆ ರೀತಿ ನೆನೆಸ್ಕೊಂಡ್ಬಿಟ್ರು. ಅನೇಕರು ಏನ್ ಮಾಡ್ತಾರೆ ಅಂದ್ರೆ, 2020 ಯೇಸು ಬರ್ತಾರಂತ ಪ್ರಪಂಚ ತುಂಬಾ ಸಭೆಗಳಲ್ಲಿ ತುಂಬಾ ಬೋಧಕರೆಲ್ಲ 2000 ಯೇಸು ಬರ್ತಾರಂತ ಏನ್ ಮಾಡಿದ್ರು, ಹಬ್ಬಿಸ್ಬಿಟ್ರು. 2000 ರಕ್ಷಣೆ ಹೊಂದಿದ್ರ? ನೀವೆಲ್ಲ ರಕ್ಷಣೆ ಹೊಂದಿರ್ಲಿಲ್ಲ. ಹಾಲೆಲ್ಲ 2000 ಏನ್ ಮಾಡಿದ್ರು, ಯೇಸು ಸ್ವಾಮಿ ಬರ್ತಾರಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಹಬ್ಬಿಸ್ಬಿಟ್ರು. ಅನೇಕರು ಏನ್ ಮಾಡಿದ್ರು ಅಂತ, ಅನೇಕ ಸಭೆಯವರು 2000 ಯೇಸು ಸ್ವಾಮಿ ಬರ್ತಾರೆ, ಏನಾದ್ರೂ ಸಾಲ ಗೀಲ ಇದ್ರೆ ಏನಾರ ಮಾಡಿ, ಮನೆ ಮಠ ಏನಿದ್ರೆ ಮಾಡಿ ಸಾಲ ಗೀಲ ಎಲ್ಲ ಏನ್ ಮಾಡ್ಬೇಕು, ತೀರಿಸ್ಬೇಕು. ಸಾಲ ಇದ್ರೆ ನೀವ್ ಯೇಸು ಸ್ವಾಮಿ ಬರ್ಬೇಕಿಲ್ಲ, ಏನ್ ಮಾಡಕ್ಕಾಗಲ್ಲ, ಹೋಗಕ್ಕಾಗಲ್ಲ ಅಂತ ಹೇಳಿ ಏನೋ ಒಂದು. ಯಾಕಂದ್ರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಸತ್ತಿ 2000 ವರ್ಷ ಆಯ್ತಲ್ಲ. 2000 ವರ್ಷ ಆಯ್ದಾಗ ಅಲ್ಲೆಲ್ಲ ಇನ್ನೇನು ಯೇಸು ಸ್ವಾಮಿ ಬರ್ತಾರಂತೆ ಕೆಲವರು ತಪ್ಪು ಬೋಧನೆಗಳು ಮಾಡಿ ಅಲ್ಲೆಲ್ಲ ಅನೇಕರ ಆ ರೀತಿ ಎಲ್ಲ ಮಾರ್ಕೊಂಡ್ರು. ನಮ್ಗೆ ಗೊತ್ತಿರೋರು ಇಲ್ಲೊಬ್ರು ಅಲ್ಲೆಲ್ಲ ತುಂಬಾ ಸಾಲ ಇತ್ತು ಅಂದ್ಬಿಟ್ಟು ಮೇನ್ ರೋಡ್ ಅಲ್ಲಿ ಇರೋ ಸೈಟ್ಗಳನ್ನೆಲ್ಲ ಏನ್ ಮಾಡ್ಬಿಟ್ರು, ಮಾರ್ಬಿಟ್ರು. ಅಲ್ಲೆಲ್ಲ ಏನೋ ಮೇನ್ ರೋಡ್ ಅಲ್ಲಿ ಇರೋ ಸೈಟ್ 1 ಲಕ್ಷ 2 ಲಕ್ಷಕ್ಕೆ, ಇವಾಗ ಕೋಟ್ಯಾಂತರ ರೂಪಾಯಿ ಅಲ್ಲೆಲ್ಲ ಮಾರಿ ಸಾಲ ಎಲ್ಲ ತೀರಿಸಿ ಯೇಸುವಿನ ಬರುವಿಕೆಗೆ ಅವ್ರು ಏನಾಗಿದ್ರು, ರೆಡಿ ಆಗಿದ್ರು. ಅಲ್ಲೆಲ್ಲ ಈ ರೀತಿ ಸುಳ್ಳಾಗಿ ಹಬ್ಬಿಸಿದ್ರು ಆ ದಿನಗಳಲ್ಲಿ, 2000 ವರ್ಷಗಳ ದಿನಗಳು. ಅಲ್ಲೆಲ್ಲ ಆದ್ರೇನು ಯೇಸು ಸ್ವಾಮಿ 2000 ಇಸ್ವಿಯಲ್ಲಿ ಏನಾದ್ರೂ ಬಂದಿದ್ರೆ ನಾವೆಲ್ಲರೂ ಅನೇಕರು ಆಲ್ಮೋಸ್ಟ್ ಇಲ್ಲಿರುವಂತ 99% ನಾವೆಲ್ಲರೂ ಏನಾಗ್ತಾ ಇದ್ರಿ, ಕೈ ಬಿಡಲ್ಪಡ್ತಾ ಇದ್ರಿ. ಹಾಲೆಲೂಯ ಅಲ್ವಾ? ನಾವೆಲ್ಲ ಏನಾಗ್ತಾ ಇದ್ರಿ, ಕೈ ಬಿಡಲ್ಪಡ್ತಾ ಇದ್ರಿ. ಯೇಸು ಸ್ವಾಮಿ ಇಷ್ಟ ಏನಂದ್ರೆ, ಯಾರೊಬ್ಬರು ಏನಾಗಬಾರ್ದು, ನಾಶವಾಗಿ ಹೋಗಬಾರ್ದು. ಹಾಲೆಲೂಯ. ಯಾರೊಬ್ಬರು ನನ್ನ ರಾಜ್ಯವನ್ನು ಏನ್ ಮಾಡಬಾರ್ದು, ಕಳ್ಕೊಳ್ಬಾರ್ದು. ಯಾರೊಬ್ಬರು ನನ್ನ ರಾಜ್ಯವನ್ನು ನಷ್ಟಪಡಿಸಿಕೊಳ್ಳಬಾರ್ದು ಎಂಬುದಕ್ಕಾಗಿ ಯೇಸು ಸ್ವಾಮಿ ತನ್ನ ಬರುವಿಕೆಯನ್ನು ಏನ್ ಮಾಡ್ತಾ ಇದ್ದಾನೆ, ತಡ ಮಾಡುತ್ತಿದ್ದಾನೆ. ಹಾಲೆಲೂಯ, ತಡ ಮಾಡ್ತಿದ್ದಾನೆ. ಹಾಲೆಲೂಯ. ಅನೇಕರು ನೆನೆಸುವ ರೀತಿಯಲ್ಲಿ ಬರುವುದಿಲ್ಲ ಎಂಬುದಾಗಲ್ಲ,
ತಡೆ ಮಾಡುತ್ತಿದ್ದಾನೆ. ನಾವೆಲ್ಲರೂ ರಕ್ಷಣೆ ಹೊಂದ್ಕೊಳ್ಬೇಕು, ಇನ್ನೂ ಸ್ವಲ್ಪ ಜನ ರಕ್ಷಣೆ ಹೊಂದ್ಕೊಳ್ಳಿ. ಅಲ್ಲೆಲ್ಲಿ ಇನ್ನೂ ಸ್ವಲ್ಪ ಅಲ್ಲೆಲ್ಲ ಕಾರಣ, ಯಾಕಂದ್ರೆ ನಮ್ಮ ದೇವರು ಮೊದಲು ಯಾರೋ ಕರುಣೆ ಉಳ್ಳ ದೇವರು, ಏನೋ ಕರುಣೆ ಉಳ್ಳ ದೇವರು, ಕೃಪೆ ಉಳ್ಳ ದೇವರು. ಹಾಲೆಲೂಯ. ಏನೋ ಆತನ ಕೃಪೆಯು ಕರುಣೆಯಲ್ಲಿ ಆತನು ಐಶ್ವರ್ಯವಂತನು, ದೀರ್ಘ ಶಾಂತಿ ಉಳ್ಳ ದೇವರು. ನಮ್ಮ ದೇವರು ಯಾರು? ದೀರ್ಘ ಶಾಂತಿ ಉಳ್ಳ ದೇವರು. ಕರುಣೆಯಲ್ಲಿ ಆತನ ಐಶ್ವರ್ಯವಂತನು, ಕೃಪೆಯಲ್ಲಿ ಐಶ್ವರ್ಯವಂತನು. ಅಲ್ಲೆಲ್ಲ ಆತನ ಕೋಪ ಸ್ವಲ್ಪ ಸಮಯ ಮಾತ್ರ, ಆದ್ರೆ ಪ್ರೀತಿಯೋ ಅಲ್ಲೆಲ್ಲ ಆತನ ಪ್ರೀತಿ ದೊಡ್ಡದು. ಹಾಲೆಲ್ಲ ಕೋಪವು ಆತನ ಸ್ವಲ್ಪ ಸಮಯ, ಪ್ರೀತಿ ಬಹಳ ದೊಡ್ಡದು ಆತನ. ಅದಕ್ಕೋಸ್ಕರನೇ ಆತನ ಏನ್ ಮಾಡ್ತಾ ಇದ್ದಾನೆ? ತಡೆ ಮಾಡ್ತಾ ಇದ್ದಾನೆ. ನೋಡಿ ಇಲ್ಲಿ ಹೇಳುತ್ತದೆ ಮತ್ತಾಯಲ್ಲಿ, ಹಾಲೆಲ್ಲ ಆತನು ನನ್ನ ತಂದೆಗೆ ತಿಳಿದ ಹೊರತು ಮತ್ತಾರಿಗೂ ತಿಳಿಯುವುದಿಲ್ಲ, ಪರಲೋಕದಲ್ಲಿರೋ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯೇಸು ಸ್ವಾಮಿ ಎರಡನೇ ಬರುವಿಕೆ ದೇವರಿಗೆ ಬಿಟ್ಟುಟ್ಟು, ಅಲ್ಲೆಲ್ಲ ದೂತರಿಗೂ ಗೊತ್ತಿಲ್ಲ, ಯೇಸು ಸ್ವಾಮಿಗೂ ಗೊತ್ತಿಲ್ಲ. ಅಲ್ಲೆಲ್ಲ ಏನು? ಪರಲೋಕದಲ್ಲಿರೋ ದೇವರು ಬಿಟ್ಟುಟ್ಟು ದೂತರಿಗೂ ಗೊತ್ತಿಲ್ಲ, ಯೇಸು ಸ್ವಾಮಿಗೂ ಗೊತ್ತಿಲ್ಲ. ಅಲ್ಲೆಲ್ಲ ಆಮೇಲೆ ದೇವರು ಹೇಳ್ತಾರೆ ನೋಡ್ರಿ, ನೋಹನ ದಿನಗಳು ಹೇಗಿದ್ದವೋ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷ ದಿನಗಳು ಇರುವುದು. ಅಲ್ಲೆಲ್ಲ ಏನು? ಯೇಸು ಸ್ವಾಮಿ ಏನ್ ಹೇಳ್ತಾರೆ? ನೋಹನ ದಿನಗಳು ಹೆಂಗಿತ್ತೋ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷ ದಿನವೂ ಇರುವುದು. ಹಾಲೆಲ್ಲ ಇವೆಲ್ಲ ನಾವು ನೋಡುವಾಗ ತಿಳ್ಕೊಬೇಕು, ಯೇಸು ಸ್ವಾಮಿಯು ಬರುವಿಕೆ ಅತಿ ಶೀಘ್ರವಾಗಿದೆ. ನೋಹನ ದಿನಗಳಲ್ಲಿ ಏನಾಯ್ತು? ಜಲಪ್ರಳಯ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡಿದುಕೊಂಡು ಹೋಗುವ ತನಕ ಏನು ತಿಳಿದವರಾಗಿ ಇದ್ದಾರಲ್ಲ, ಅದರಂತೆ ಮನುಷ್ಯ ಕುಮಾರನ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಇರುವುದು. ಹಾಲೆಲೂಯಾ. ನೋಹನ ದಿನಗಳಲ್ಲಿ ಏನಾಯ್ತು ಅಂತ ನಮ್ಮೆಲ್ಲರಿಗೂ ಗೊತ್ತು. ದೇವರು ನೋಹನಿಗೆ ಹೇಳಿದ್ರು, ಒಂದು ನಾವೇನೇನ್ ಮಾಡೋ ಉಂಟು ಮಾಡೋ, ನಾನು ಈ ಲೋಕವನ್ನು, ಈ ಪ್ರಪಂಚವನ್ನು ನಾನು ಉಂಟು ಮಾಡಿದೆ, ಜನಗಳನ್ನು ಎಲ್ಲರನ್ನು ನಾನು ಏನ್ ಮಾಡ್ತೀನಿ? ಒಂದು ದೊಡ್ಡ ಮಳೆಯನ್ನು ಬರಿಸಿ ನೀರಿನ ಮೂಲಕವಾಗಿ ಅವ್ರನ್ನೆಲ್ಲ ಏನ್ ಮಾಡ್ತೀನಿ? ನಾಶ ಮಾಡ್ತೀನಿ ಎಂಬುದಾಗಿ ದೇವರು ನೋಹನಿಗೆ ಹೇಳಿದ್ರು. ಅದೇ ರೀತಿ ನೋಹನು ವಿಧೇಯನಾಗಿ ಒಂದು ನಾವೇನು ಉಂಟು ಮಾಡಲು ಆರಂಭಿಸಿದ. ನೋಹನು ನಾವೇನು ಉಂಟು ಮಾಡಲು ಆರಂಭಿಸಿದ. ಅನೇಕರ ಆತನನ್ನು ಏನ್ ಮಾಡಿದ್ರು? ಗೇಲಿ ಮಾಡಿದ್ರು. ಅಲ್ಲೆಲ್ಲ ನೋಹನ ಕುರಿತಾಗಿ ದೇವರ ವಾಕ್ಯ ಹೇಳುತ್ತದೆ, ಆತನು ನೀತಿಯ ಕುರಿತಾಗಿ ಪ್ರಸಂಗಿಸುವವನಾಗಿದ್ದ ಎಂಬುದಾಗಿ. ಸುನೀತಿಯ ಕುರಿತಾಗಿ ಆತನು ಪ್ರಸಂಗ ಮಾಡುವನ. ಆ ದಿನಗಳಲ್ಲಿ ಆತನು ದೇವರು ಹೇಳಿದ ಮಾತುಗಳನ್ನು ಅನೇಕರಿಗೆ ಏನ್ ಮಾಡ್ದ? ಅಲ್ಲಿ ಆ ದೇಶದಲ್ಲಿದ್ದವರಿಗೆ ಹೇಳ್ದ. ಆದ್ರೆ ಅವರೆಲ್ಲ ಏನ್ ಮಾಡಿಲ್ಲ? ಹಾಲೆಲ್ಲ ಏನ್ ಮಾಡಿಲ್ಲ? ಅದಕ್ಕೆಲ್ಲ ತಲೆಗೆ ಹಾಕೊಂಡಿಲ್ಲ. ಏನ್ ಮಾಡಿಲ್ಲ? ದೇವರೇ ನೋಹ ಹೇಳಿದ್ದಾನೆ ಜನಗಳಿಗೆ, ಈ ರೀತಿ ದೇವರು ಏನ್ ಮಾಡ್ತಾರೆ? ಈ ರೀತಿ ದೇವರು ಮಳೆ ಸುರಿಸಿ ಈ ದೇಶವನ್ನು, ಜನಗಳನ್ನ ಏನ್ ಮಾಡ್ತಾರೆ? ನಾಶ ಮಾಡ್ತಾರೆ ಅಂತ ನೋಹನ್ ಹೇಳ್ದ. ಆದ್ರೆ ಜನಗಳೆಲ್ಲ ಏನ್ ಮಾಡಿಲ್ಲ? ಎಚ್ಚರಗೊಂಡಿಲ್ಲ. ಹಾಲೆಲ್ಲ ಏನೋ ಎಚ್ಚರಗೊಂಡಿಲ್ಲ. ನೋಹ ನಾವೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ, ಆದ್ರೂ ಜನಗಳು ಎಚ್ಚರಗೊಂಡಿಲ್ಲ. ಹಾಲೆಲೂಯಾ. ನಾವೇ ಒಳಗಡೆ ದೇವರೆಲ್ಲ ಪಶು ಪ್ರಾಣಿಗಳನ್ನು ಜೋಡಿಯಾಗಿ ಕರ್ಕೊಂಬಂದ್ರು, ಆದ್ರೂ ಜನಗಳು ಏನ್ ಮಾಡಿಲ್ಲ? ಎಚ್ಚರಗೊಂಡಿಲ್ಲ. ಹಾಲೆಲೂಯಾ. ನೋಹನ ಮಕ್ಕಳು, ಹಾಲೆಲ್ಲ ಮೊಮ್ಮಕ್ಕಳು, ಹಾಲೆಲ್ಲ ಸೊಸೆದಿರು, ಹಾಲೆಲ್ಲ ಅವನ ಹೆಂಡತಿ, ಅವರ ಮಗ ನಾವೇ ಒಳಗಡೆ ಸೇರಿದ್ರು, ಆವಾಗಲೂ ಜನಗಳು ಏನಾಗಿಲ್ಲ? ಎಚ್ಚರಗೊಂಡಿಲ್ಲ. ಹಾಲೆಲೂಯಾ. ಆವಾಗಳಿಗೂ ಜನಗಳು ಏನಾಗಿಲ್ಲ? ಮಳೆ ಬಂದು ದೇವರು ನಾಶ ಮಾಡ್ತಾರೆ ಎಂಬುದಾಗಿ ಅವ್ರು ಏನ್ ಮಾಡಿಲ್ಲ? ನಂಬಿಲ್ಲ, ಎಚ್ಚರಗೊಂಡಿಲ್ಲ. ನೋಹನ ನಾವೇ ಬಾಗಿಲು ಮುಚ್ಚಿತ್ತು. 1 ದಿನ 2 ದಿನ ಮಳೆ ಬಂತು, ಆವಾಗೂ ಜನಗಳಿಗೆ ಏನಾಗಿಲ್ಲ? ಎಚ್ಚರಗೊಂಡಿಲ್ಲ. 1 ವಾರ ಆಯ್ತು, 10 ದಿವಸ ಆಯ್ತು, ಆವಾಗ ಅವ್ರಿಗೆ ಏನಾಯ್ತು? ಎಚ್ಚರಿಕೆ ಆಗಿರ್ಬೋದು. ಏನೋ 10 ದಿವಸ ಮೊಣಕಾಲು ಸೊಂಟದವರೆಗೂ ಯಾವಾಗ ನೀರು ಬಂತು, ಯಾವಾಗ ಕತ್ತಿನವರೆಗೆ ಎದೆ ಭಾಗದವರೆಗೂ ನೀರು ಬಂತು, ಆವಾಗ ಏನಾಯ್ತು? ಅವ್ರಿಗೆ ಎಚ್ಚರವಾಯ್ತು. ಹಾಲೆಲೂಯಾ. ಅದೇ ರೀತಿ ಹಾಲೆಲ್ಲ ಅಲ್ಲಿವರೆಗೂ ಜನಗಳು ಏನ್ ಮಾಡಿದ್ರು? ಎಚ್ಚರ ಆಗಿಲ್ಲ. ಎಷ್ಟೇ ಹೇಳಿದ್ರು ಆ ನಾವೇನು ನೋಡಿಯೂ ಕೂಡ ಅವ್ರು ಏನಾಗಿಲ್ಲ? ಎಚ್ಚರ ಆಗಿಲ್ಲ. ಇಷ್ಟು ದೊಡ್ಡ ನಾವೇನು ಕಟ್ಟಿಸ್ತಾ ಇದಾರಲ್ಲ, ಇಷ್ಟು ದೊಡ್ಡ ನಾವೆ ಒಳಗಡೆ ಎಲ್ಲಾ ರೀತಿಯಾದ ಪ್ರಾಣಿ ಪಶುಗಳನ್ನು ಜೋಡಿಯಾಗಿ ದೇವರ ನಾವೆ ಒಳಗಡೆ ಸೇರಿಸಿದ್ರಲ್ಲ, ನೋಹನನ್ನು ತನ್ನ ಹೆಂಡತಿ ಮಕ್ಕಳನ್ನು ಸೊಸೆಯರನ್ನು ನಾವೆ ಒಳಗಡೆ ಸೇರಿಸಿದ್ರಲ್ಲ, ಅದನ್ನೆಲ್ಲ ನೋಡಿನೂ ಕೂಡ
ಜನಗಳೇನಾಗಿಲ್ಲ, ಎಚ್ಚರ ಆಗಲಿಲ್ಲ. ಜನಗಳು ಉದಾಸೀನತೆ ಪಡಿಸಿದ್ರು. ಎಷ್ಟು ದೊಡ್ಡ ಮಳೆ ಬರಬೇಕು, ಈ ಲೋಕ ನಾಶ ಮಾಡ್ಬೇಕಾದ್ರೆ ಮಳೆ ಅಂದ್ರೆ ಏನು, ಎಷ್ಟು ದಿನ ಬರಕ್ ಸಾಧ್ಯ? ಮಳೆ ಬಂದ್ರೆ ಏನಾಗುತ್ತೆ? ನೀರು ಹಳ್ಳಗಳಲ್ಲಿ ಹರ್ಕೊಂಡು ಹೋಗ್ಬಿಡುತ್ತದೆ, ನದಿಗಳ ಸಮುದ್ರದಲ್ಲಿ ಹರ್ಕೊಂಡು ಹೋಗ್ಬಿಡುತ್ತದೆ. ಅಂತ ಜನಗಳು ತಮ್ಮ ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡ್ಕೊಂಡು ಅಲ್ಲೆಲ್ಲ ಎಚ್ಚರಗೊಳ್ಳಲಿಲ್ಲ. ಆದ್ರೆ ಬಾಗಿಲು ಮುಚ್ಚಿತು, ಮಳೆ ಬಂತು, ಅಲ್ಲೆಲ್ಲ ಆವಾಗ ಅವ್ರಿಗೇನಾಯ್ತು? ಎಚ್ಚರವಾಯ್ತು. ಯಾವಾಗ ನಾಶನ ನಮ್ಮ ಮೇಲೆ ಬಂತು, ಅಲ್ಲೆಲ್ಲ ಯಾವಾಗ ಅವರು ನಾಶವಾಗೋಕೆ ಆರಂಭಿಸಿದರೋ ಆವಾಗ ಅವ್ರಿಗೇನಾಯ್ತು? ಎಚ್ಚರ ಆಯ್ತು. ಯಾವಾಗ ಅವರ ಮೇಲೆ ಕೇಡು ಬಂತು ಆವಾಗ ಅವ್ರಿಗೆ ಏನುಂಟಾಯ್ತು? ಎಚ್ಚರಿಕೆ ಉಂಟಾಯ್ತು. ಅಲ್ಲೆಲ್ಲ ಯಾವಾಗ ನಾವು ಸಿಗಾಕೊಂಡ್ರಿ, ನಮಗಿನ್ನ ತಪ್ಪಿಸಿಕೊಳ್ಳೋಕೆ ಮಾರ್ಗ ಇಲ್ಲ ಎಂಬುದಾಗಿ ಯಾವಾಗ ಅವ್ರು ನೆನೆಸಿಕೊಂಡ್ರು ಆವಾಗ ಅವ್ರಿಗೆ ಏನಾಯ್ತು? ಎಚ್ಚರ ಆಯ್ತು. ಅಲ್ಲೆಲ್ಲ ಅಷ್ಟರಲ್ಲಿ ನಾವೇ ಎಲ್ಲೋಯ್ತು? ಮೇಲೆ ಅರರಾಟ ಬೆಟ್ಟದಲ್ಲಿ ಹೋಯ್ತು. ಏನೋ ನಾವೇ ಎಲ್ಲಿಗೋಯ್ತು? ಅರರಾಟ ಬೆಟ್ಟದಲ್ಲಿ. ಎಲ್ಲಾರೇನಾದ್ರು ಜಲ ಸಮಾಧಿ, ಅದು ನಾಶವಾದು. ಹಾಲೆಲ್ಲ ಅಲ್ಲಿವರೆಗೂ ತಿನ್ನೋದು ಕುಡಿಯೋದು, ಏನ್ ತಿನ್ನೋದು, ಏನ್ ಕುಡಿಯೋದು, ಹೆಂಗಿ ದುಡಿಯೋದು, ಅಲ್ಲೆಲ್ಲ ಮದುವೆ ಮಾಡಿಕೊಡೋದು, ಮದುವೆ ಮಾಡಿಕೊಳ್ಳೋದು, ಲೋಕದ ಚಿಂತೆಲೇ ಇದ್ರು ಅಷ್ಟು ದಿನಗಳು. ಜನಗಳು ನಾಶ ಆಗುತ್ತದೆ, ತಪ್ಪಿಸ್ಕೊಳ್ರಿ ತಪ್ಪಿಸ್ಕೊಳ್ರಿ ಅಂತ ಹೇಳಿದ್ರು. ಅವ್ರಿಗೆ ಆ ಚಿಂತೆ ಇರ್ಲಿಲ್ಲ. ಹಾಲೆಲುಯಾ. ಇವತ್ತೇನ್ ತಿನ್ನೋದು, ಏನ್ ಕುಡಿಯೋದು, ಏನ್ ದುಡಿಯೋದು, ಏನ್ ಸಂಪಾದನೆ ಮಾಡೋದು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಲೋಕದ ಕೆಲಸಗಳಲ್ಲಿ, ಲೋಕದ ವಿಷಯಗಳಲ್ಲಿ ಅವರ ಗಮನ ಎಲ್ಲ ಎಲ್ಲಿತ್ತು? ಈ ಲೋಕದ ಕುರಿತಾಗಿ ಇತ್ತು. ಕೊಲೋಸ್ಯ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, ನೀವು ಭೂ ಸಂಬಂಧಗಳನ್ನ ಏನ್ ಮಾಡ್ಬೇಡ್ರಿ, ಹುಡುಕಬೇಡ್ರಿ, ಮೇಲಿನವುಗಳನ್ನ ಏನ್ ಮಾಡ್ರಿ, ಹುಡುಕಿರಿ. ಹಾಲೆಲೂಯಾ. ಮೊದಲು ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ, ಆಮೇಲೆ ಎಲ್ಲ ಕೊಡಲ್ಪಡುವುದು. ಇದನ್ನೆಲ್ಲ ಮರ್ತಬಿಟ್ಟ ಜನಗಳು ಲೋಕದ ಕಾರ್ಯಗಳನ್ನೇ ಹುಡುಕ್ತಾ ಇದ್ರು. ಕೊನೆಗೇನಾದ್ರೂ ಅವರೆಲ್ಲ ನಾಶವಾಗೋದ್ರು, ಮುಚ್ಚಲ್ಪಡ್ತು. ನಾವೇ ಬಾಗಿಲು ಮುಚ್ಚಲ್ಪಡ್ತು. ಯೇಸು ಸ್ವಾಮಿ ಹೇಳ್ತಾರೆ, ಯಾಲೆಲ್ಲ ಈ ನೋಹನ ದಿನಗಳಲ್ಲಿ ನಡೆದಂತ ಕಾರ್ಯಗಳನ್ನು ಹೋಲಿಸಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ತನ್ನ ಬರುವಿಕೆ ದಿನಗಳಲ್ಲಿ ಈ ರೀತಿ ನಡೆಯುತ್ತದೆ ಏನಂತ ಹೇಳ್ತಾರೆ? ತನ್ನ ಬರುವಿಕೆ ದಿನಗಳಲ್ಲೂ ಈ ರೀತಿ ನಡೆಯುತ್ತದೆ ಎಂಬುದಾಗಿ ನೋಹನ ದಿನಗಳನ್ನು ಮತ್ತೆ ಲೋತನ ದಿನಗಳನ್ನು, ಲೋತನಿದ್ದಂತ ದಿನಗಳನ್ನು ಹೋಲಿಸಿ ಏನ್ ಮಾಡ್ತಾರೆ? ಯೇಸು ಸ್ವಾಮಿ ಏನ್ ಹೇಳ್ತಾರೆ? ತನ್ನ ಬರುವಿಕೆಯ ದಿನಗಳಲ್ಲಿ ಇದೇ ರೀತಿ. ಇವತ್ತು ನಾವೆಷ್ಟು ಜನ ನಾನು ಇವಾಗ ಹೇಳ್ತಾ ಇದ್ದೀನಿ, ಯೇಸು ಸ್ವಾಮಿ ಬರ್ತಾರೆ, ಯೇಸು ಸ್ವಾಮಿ ಬರ್ತಾರೆ. ಯೇಸು ಸ್ವಾಮಿ ಬರ್ಬೇಕಾದ್ರೆ ಆತನ ಮುಂದೆ ನಾವು ಯಾವ ರೀತಿ ಇರಬೇಕು? ಪರಿಶುದ್ಧರಾಗಿಯೂ ನಿರ್ದೋಷಿಗಳಾಗಿರಬೇಕು. ಆತನ ಬರುವಿಕೆಗೆ ನಾವೆಲ್ಲರೂ ಏನಾಗಬೇಕು? ಸಿದ್ಧವಾಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲೆಲ್ಲ ಅದ್ರಲ್ಲಿ ನಾವೆಷ್ಟು ಜನ ನಾವು ಆ ವಾಕ್ಯಕ್ಕೆ ಅಲ್ಲೆಲ್ಲ ಕಿವಿಗೊಟ್ಟಿ, ಹೌದು ಯೇಸು ಸ್ವಾಮಿ ಬರ್ತಾರೆ, ನಾನು ಸಿದ್ಧವಾಗಬೇಕು ಅಂತ ಅಲ್ಲೆಲ್ಲ ಮನ್ಸು ಕೊಡ್ತಾ ಇದ್ದೀನ? ಅಲ್ಲೆಲ್ಲ ಏನೋ ಅಲ್ಲೆಲ್ಲ ಹೌದು ಯೇಸು ಸ್ವಾಮಿ ಬರ್ತಾರೆ, ನಾನು ಸಿದ್ಧವಾಗಬೇಕು ಯೇಸು ಸ್ವಾಮಿ ಬರುವಿಕೆಗೆ ಅಂತ ನಮ್ಮ ಮನ್ಸಲ್ಲಿ ನಾವೆಷ್ಟು ಜನಕ್ಕೆ ಆ ಮನ್ಸಲ್ಲಿ ಇವಾಗ ಅಲ್ಲೆಲ್ಲ ಆ ಒಂದು ಯೋಚನೆ ಇದೆ ಅಲ್ಲೆಲ್ಲ. ಆದ್ರೆ ನಮ್ಮ ಯೋಚನೆ ಏನು ಗೊತ್ತಾ? ಇನ್ನ ಯೇಸು ಸ್ವಾಮಿ ಬರುವಿಕೆ ತುಂಬಾ ದೂರ ಇದೆ. ಅಷ್ಟ್ರಲ್ಲಿ ನಾವೇನಾಗ್ಬಿಡ್ತೀವಿ? ಸತ್ತೋಗ್ಬಿಡ್ತೀವಿ. ಇನ್ನ 40 ವರ್ಷ ಬಿಟ್ಕೊಂಬಂದ್ರೆ ನಾವೆಲ್ಲ ಏನಾಗ್ತೀವಿ? ಇರಲ್ಲ, ಸತ್ತೋಗ್ಬಿಡ್ತೀವಿ. ಅಲ್ಲೆಲ್ಲ ಆದ್ರೂ ನಾನು ನಿಮ್ಗೆ ಹೇಳ್ತೀನಿ, ಸತ್ರೂ ಅಷ್ಟೇ. ಯೇಸು ಸ್ವಾಮಿಯ ಬರುವಿಕೆಯಲ್ಲಿ ಅಲ್ಲೆಲ್ಲ ಮೊದಲು ಯಾರು ಎದ್ದೊಳಲ್ಪಡ್ತಾರೆ? ಅಲ್ಲೆಲ್ಲ ಮರಣದ ಸತ್ತೋರು. ಅಲ್ಲೆಲ್ಲ ಆ ನ್ಯಾಯ ತೀರ್ಪಿನ ದಿನದಲ್ಲಾದ್ರೂ ನಾವು ಹೋಗಿ ನಿಂತ್ಕೊಬೇಕಾದ್ರು ನಾವೇನಾಗಿರ್ಬೇಕು? ಪರಿಶುದ್ಧರಾಗಿ ನಿರ್ದೋಷಿಗಳಾಗಿರ್ಬೇಕು. ಅಲ್ಲೆಲ್ಲ ಏನೋ ಸತ್ರೂ ಪರವಾಗಿಲ್ಲ, ಯೇಸು ಸ್ವಾಮಿ ಬರುವಿಕೆ ಮುಂಚಿತವಾಗಿ ನಾವು ಮರಣ ಹೊಂದಿದ್ರೂ ಪರವಾಗಿಲ್ಲ. ಅಲ್ಲೆಲ್ಲ ನಾವು ದೇವರ ಮುಂದೆ ಒಂದು ದಿನ ಏನ್ ಮಾಡ್ಬೇಕು? ನಿಂತ್ಕೊಳ್ಳಬೇಕು. ಅಲ್ಲೆಲ್ಲ ಅದಕ್ಕೆ ನಾವು ಯಾವ ರೀತಿ ಇರ್ಬೇಕು? ಪರಿಶುದ್ಧರಾಗಿಯೂ ನಿರ್ದೋಷಿಗಳಾಗಿರ್ಬೇಕು. ಅದೇ ರೀತಿ ಯೇಸು ಸ್ವಾಮಿ ಹೇಳ್ತಾ ತನ್ನ ಬರುವಿಕೆಯಲ್ಲೂ ತನ್ನ ಪ್ರತ್ಯಕ್ಷತೆಯಲ್ಲೂ ನೋಹನ ದಿನಗಳ ರೀತಿಯಲ್ಲಿ ಇರುತ್ತದೆ. ಎಷ್ಟೇ ಜನಗಳು ಎಚ್ಚರಿಕೆ ಆದ್ರು, ಎಷ್ಟೇ ಜನಗಳು ದೇವರ ವಾಕ್ಯವನ್ನು ಕೇಳಿದ್ರು, ಹಾಲೆಲು ಏನ್ ಮಾಡ್ತಾರೆ? ಎಚ್ಚರಿಕೆ ಆಗಲ್ಲ. ಹಾಲೆಲುಯ ಅವ್ರೇನ್ ಮಾಡಲ್ಲ? ಎಚ್ಚರಿಕೆ ಆಗಲ್ಲ. ಹಾಲೆಲ್ಲ ಅವರು ಎಚ್ಚರಗೊಳ್ಳಲ್ಲ. ಬಿಡಬೇಕಾದ ಕಾರ್ಯಗಳನ್ನು ಅವರು ಬಿಡಲ್ಲ. ಹಾಲೆಲ್ಲ ದೇವರನ್ನು ಹುಡುಕೋದಕ್ಕೆ ಆರಂಭಿಸುವುದಿಲ್ಲ. ಹಾಲೆಲುಯ ದೇವರನ್ನು ಹುಡುಕೋದಕ್ಕೆ ಏನ್ ಮಾಡುವುದಿಲ್ಲ? ಅವರು ಆರಂಭಿಸುವುದಿಲ್ಲ. ದೇವರನ್ನು ಹುಡುಕೋದಕ್ಕೆ ಮನಸ್ಸು ಮಾಡುವುದಿಲ್ಲ. ಸುಮ್ಮನೆ ಏನೋ ಒಂದು ಬಿಡುಗಡೆ ಬೇಕು ಯೇಸುವಿನ ಹತ್ರ, ಏನೋ ಒಂದು ಅಲ್ಲೆಲ್ಲ ಆಶೀರ್ವಾದ ಬೇಕು, ಏನೋ ಒಂದು ಅನುಗ್ರಹ ಬೇಕು.
ಅಲ್ಲ ನಾನು ನನ್ನ ಕುಟುಂಬವನ್ನು ದೇವರು ಚೆನ್ನಾಗಿ ಇಟ್ಟಿರಬೇಕು, ಇಷ್ಟೇ ಎಂಬುದಾಗಿ ಯೋಚನೆಗಳೇನು ಇರುತ್ತದೆ. ಅಲ್ಲ ಆದ್ರೆ ಯೇಸುವಿನ ಬರುತ್ತಾನೆ, ಯೇಸುವಿನ ಬರುವಿಕೆಯಲ್ಲಿ ನಾನು ಎತ್ತಲ್ಪಡಬೇಕು ಎಂಬುದಾಗಿ ಯೋಚನೆಗಳು ಯಾವುದೇ ಕಾರಣಕ್ಕೂ ಯಾರಿಗೂ ಹಾಲೆಲ್ಲ ಇರಲ್ಲ. ಹಾಲೆಲ್ಲ ಎಷ್ಟು ಸತ್ಯ ನೋಡ್ರಿ. ಯೇಸು ಸ್ವಾಮಿ ಹೇಳ್ತಾರೆ, ಮನುಷ್ಯ ಕುಮಾರನ ಪ್ರತ್ಯಕ್ಷನ ಕಾಲವು ಇದೇ ರೀತಿ ಇರುವುದು. ಹಾಲೆಲ್ಲ ಮನುಷ್ಯ ಕುಮಾರನ ಪ್ರತ್ಯಕ್ಷ ಕಾಲವು ಯಾವ ರೀತಿ ಇರುತ್ತದಂತೆ? ನೋಹನ ದಿನಗಳಲ್ಲಿ ಯಾವ ರೀತಿ ಇತ್ತೋ ಅದೇ ರೀತಿ ಮನುಷ್ಯ ಕುಮಾರನ ಪ್ರತ್ಯಕ್ಷನ ಕಾಲವು ಹಾಲೆಲುಯ ಇರುವುದು. ಹಾಲೆಲ್ಲ ಅದರ 42ನೇ ವಾಕ್ಯ ನೋಡ್ರಿ, ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದದ್ರಿಂದ ಎಚ್ಚರವಾಗಿರಿ. ಹಾಲೆಲೂಯ. ನಾವು ದೇವರ ಯೇಸು ಸ್ವಾಮಿ ಯಾವಾಗ ಬರ್ತಾನೋ ಹಾಲೆಲೂಯ ಅದು ಗೊತ್ತಿಲ್ಲವಾದದ್ರಿಂದ ನಾವೇನಾಗಿರ್ಬೇಕು? ಎಚ್ಚರ ಆಗಿರ್ಬೇಕು. ಈ ರಾತ್ರಿನೂ ಯೇಸು ಸ್ವಾಮಿ ಬರ್ಬೋದು. ಹಾಲೆಲೇನೋ ಈ ರಾತ್ರಿನೂ ಯೇಸು ಸ್ವಾಮಿ ಬರ್ಬೋದು. ನಾವು ದೇವ್ರ ಹತ್ರ ಹೇಳಕ್ಕಾಗತ್ತಾ ಬೇಡ ಅಂತ? ದೇವ್ರ ಹತ್ರ ಈ ರಾತ್ರಿ ಕಳಿಸ್ಬೇಡ ಅಂತ ಹೇಳಕ್ಕಾಗತ್ತಾ? ಅಲ್ಲ ಈ ರಾತ್ರಿ ಯೇಸು ಸ್ವಾಮಿನ ದೇವ್ರ ಕಳಿಸಿದ್ರೆ ಇಲ್ಲ ಬೇಡ ದೇವ್ರೆ ಕರ್ಕೊಂಡು ಒಂದು ವರ್ಷ ಬಿಟ್ಟು ಕಳಿಸು ಅಂತ ಹೇಳಕ್ಕಾಗತ್ತದ? ಅಲ್ಲ ಇಲ್ಲ. ಯಾಕಂದ್ರೆ ದೇವರು ಏನು ಮಾಡ್ಬೇಕೋ ಆತನ ಇಷ್ಟದ ಪ್ರಕಾರ ಆತನ ಮಾಡ್ತಾನೆ, ಆತನ ಸಮಯದಲ್ಲಿ ಮಾಡ್ತಾನೆ. ಹಾಲೆಲೂಯ. ಆತನ ಸಮಯದಲ್ಲಿ ಆತನ ಏನ್ ಮಾಡ್ತಾನೆ. ಹಾಲೆಲೂಯ. ಅದು ದೇವರ ಇಷ್ಟ, ಅದು ದೇವರ ಇಷ್ಟ. ಅದು ಈ ರಾತ್ರಿ ಕೂಡ ಯೇಸು ಸ್ವಾಮಿ ಬರ್ಬೋದು. ನಾವು ಕೇಳ್ಬೋದು, ಯೇಸು ಸ್ವಾಮಿ ಬಂದ್ರೆ ಇವತ್ತು ಅನೇಕ ಜನಗಳು ಏನಾಗ್ತಾರೆ? ಕೈ ಬಿಡಲ್ಪಡ್ತಾರಲ್ಲ ಅಂತ. ಹಾಲೆಲೂಯ. ಆದ್ರೂ ಯೇಸು ಸ್ವಾಮಿ ಕಳ್ಸೋದಕ್ಕೆ ತೀರ್ಮಾನ ಮಾಡಿದಾಗ ಅದನ್ನ ಯಾರು ಏನ್ ಮಾಡಕ್ಕಾಗಲ್ಲ? ತಡೆ ಮಾಡಕ್ಕಾಗಲ್ಲ. ಹಾಲೆಲೂಯ. ಆದ್ರೆ ಈ ರಾತ್ರಿ ಯೇಸು ಸ್ವಾಮಿ ಬಂದ್ರೆ ನಾವೆಷ್ಟು ಜನ ಆತನೊಂದಿಗೆ ಎತ್ತಲ್ಪಡ್ತೀವಿ? ಹಾಲೆಲೂಯ. ಎತ್ತಲ್ಪಡ್ತೀವ ನಾವೆಲ್ಲ? ಯೇಸು ಸ್ವಾಮಿ ಈ ರಾತ್ರಿಯಲ್ಲಿ ಬಂದ್ರೆ ನಾವ್ ಎತ್ತಲ್ಪಡ್ತೀವ? ಕೈ ಬಿಡಲ್ಪಡ್ತೀವ? ಹಾಲೆಲೂಯ. ನಮಗೆ ಗೊತ್ತಿಲ್ಲ ಏನೋ. ಯೇಸು ಸ್ವಾಮಿ ರಾತ್ರಿಯಲ್ಲಿ ಬಂದ್ರೆ ನಾವ್ ಯೇಸು ಸ್ವಾಮಿ ಜೊತೆ ಎತ್ತಲ್ಪಡ್ತೀವ, ನಾವ್ ಕೈ ಬಿಡಲ್ಪಡ್ತೀವ? ಹಾಲೆಲೂಯ. ಗೊತ್ತಿಲ್ವಾ? ಕೈ ಬಿಡಲ್ಪಡ್ತೀವ, ಎತ್ತಲ್ಪಡ್ತೀವ? ಹಾಲೆಲೂಯ. ನಾವು ಪ್ರತಿಯೊಬ್ರು ಯೇಸು ಸ್ವಾಮಿ ಬರುವಾಗ ಏನ್ ಮಾಡ್ಬೇಕು? ಎತ್ತಲ್ಪಡ್ಬೇಕು. ಹಾಲೆಲೂಯ. ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದದ್ರಿಂದ ಎಚ್ಚರವಾಗಿರಿ. ಹಾಲೆಲೂಯ. ಎಚ್ಚರ ಆಗಿರ್ಬೇಕು. ಹಾಲೆಲೂಯ. ಎಚ್ಚರವಾಗಿರ್ಬೇಕು. ಹಾಲೆಲೂಯ. ಯೇಸು ಸ್ವಾಮಿ ಯಾವಾಗ ಬರ್ತಾರೆ ನಮಗೆ ಗೊತ್ತಿಲ್ಲವಾದದ್ರಿಂದ ನಾವು ಯಾವ ರೀತಿ ಇರ್ಬೇಕು? ನಾವು ಎಚ್ಚರವಾಗಿ ಸಿದ್ಧವಾಗಿರ್ಬೇಕು. ಎಲ್ಲಾ ರೀತಿಯಲ್ಲೂ ಸಿದ್ಧವಾಗಿರ್ಬೇಕು. ಆತನೊಂದಿಗೆ ಹೋಗೋಕೆ, ಆತನೊಂದಿಗೆ ಎತ್ತಲ್ಪಡೋಕೆ ನಾವೇನಾಗಿರ್ಬೇಕು? ನಾವು ಸಿದ್ಧವಾಗಿರ್ಬೇಕು. ಎತ್ತಲ್ಪಡಬೇಕಕ್ಕೆ ಸಿದ್ಧವಾಗಿರ್ಬೇಕು. ಕಳ್ಳನು ಬರುವ ಜಾವ ಮನೆ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಯನ್ನು ಕನ್ನಗೊಳಿಸುತ್ತಿರಲಿಲ್ಲ ಎಂದು ತಿಳಿದುಕೊಳ್ಳಿರಿ. ಆದ ಕಾರಣ ನೀವು ಸಹ ಸಿದ್ಧವಾಗಿರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನ್ ಬರುತ್ತಾನೆ. ಹಾಲೆಲೂಯ. ಆದ್ರೆ ಒಂದು ಮಾತ್ರ ಸತ್ಯ, ನಾವು ನೆನೆಸದ ಗಳಿಗೆಯಲ್ಲಿ, ನೆನೆಸದ ಸಮಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧ್ಯ ಆಕಾಶದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಹಾಲೆಲೂಯ. ಹಾಲೆಲೂಯ. ನಾವು ನೆನೆಸದ ಗಳಿಗೆ ಯಾರು ನೆನೆಸಲ್ಲ. ಯಾರು ನೆನೆಸಲ್ಲ. ಹಾಲೆಲೂಯ. ಯಾರು ನೆನೆಸದ ಗಳಿಗೆಯಲ್ಲಿ, ಯಾರು ನೆನೆಸದ ಸಮಯದಲ್ಲಿ ಹಾಲೆಲೂಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧ್ಯ ಆಕಾಶದಲ್ಲಿ ಏನಾಗ್ತಾನೆ? ತನ್ನ ಸಕಲ ದೂತರೊಂದಿಗೆ ತುತ್ತೂರಿ ಶಬ್ದದೊಂದಿಗೆ, ಆರ್ಭಟದೊಂದಿಗೆ ಆತನ ಏನ್ ಮಾಡ್ತಾನೆ? ಮಧ್ಯ ಆಕಾಶದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಹಾಲೆಲೂಯ. 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 ಆ ದಿನಕ್ಕೋಸ್ಕರ ನಾವೆಲ್ಲರೂ ಏನಾಗಿರ್ಬೇಕು? ಹಾಲೆಲೂಯ. ಸಿದ್ಧವಾಗಿರ್ಬೇಕು. ಹಾಲೆಲೂಯ. ಆ ದಿನಕ್ಕೋಸ್ಕರ ನಾವೆಲ್ಲರೂ ಏನಾಗಿರ್ಬೇಕು? ಸಿದ್ಧವಾಗಿರಬೇಕು. ಹಾಲೆಲೂಯ. ಎಲ್ಲರ ತೆಗಿರಿ ಹೆಬ್ರಿಯರ್ ಬರೆದ ಪತ್ರಿಕೆ 9ನೇ ಅಧಿಕಾರ 27-28. ಇಬ್ರಿಯರ್ ಬರೆದ ಪತ್ರಿಕೆ 9ನೇ ಅಧಿಕಾರ 27-28. ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆ ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಆಮೆನ್. ಹಾಲೆಲೂಯ. ಹಾಲೆಲೂಯ. ನೋಡ್ರಿ, ದೇವರ ವಾಕ್ಯ ಹೇಳುತ್ತದೆ, ತನ್ನನ್ನು ನಿರೀಕ್ಷಿಸಿಕೊಂಡವರನ್ನಿಗೆ ರಕ್ಷಣೆಯನ್ನು ಉಂಟು ಮಾಡೋದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. ಹಾಲೆಲೂಯ. ಮೊದಲನೇ ಸಾರಿ ಆತನು ಹಾಲೆಲೂಯ ಒಂದು ಮಗುವಾಗಿ ಈ ಲೋಕದಲ್ಲಿ ಹುಟ್ಟು ಬಂದ. ಮೊದಲನೇ ಸಾರಿ ಒಂದು ಮಗುವಾಗಿ ಕನ್ಯೆ ಮರಿಯಾಳ ಹೊಟ್ಟೆಯಲ್ಲಿ, ಗರ್ಭದಲ್ಲಿ ಈ ಲೋಕದಲ್ಲಿ ಏನ್ ಮಾಡ್ದವನು?
ಹುಟ್ಟಿ ಬಂದ ಯೇಸು ಸ್ವಾಮಿ. ಆದ್ರೆ ದೇವರ ವಾಕ್ಯ ಹೇಳುತ್ತದೆ, ಅಲ್ಲಿ ಬೈಬಲ್ ಹೇಳುತ್ತದೆ, ದೇವರ ವಾಕ್ಯ ಹೇಳುತ್ತದೆ ನೋಡ್ರಿ, ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡೋದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಎರಡನೇ ಸಾರಿ ಯಾವ ರೀತಿ ಕಾಣಿಸ್ಕೊಳ್ತಾರೆ? ಪಾಪ ಸಂಬಂಧವಿಲ್ಲದವನಾಗಿ, ಪಾಪಕ್ಕಾತನಿಗೆ ಯಾವುದೇ ಸಂಬಂಧವಿಲ್ಲದವನಾಗಿ. ಎರಡನೇ ಸಾರಿ ಯೇಸು ಸ್ವಾಮಿ ಬರುವುದು ನಮ್ಮ ಪಾಪಗಳನ್ನು ತೊಳೆಯೋಕೆ, ಅಲ್ಲೆಲ್ಲ ತನ್ನ ರಕ್ತವನ್ನು ಸುರಿಸೋಕೋ, ತಮ್ಮ ಪಾಪಗಳಿಗಾಗಿ ಬಲಿಯಾಗೋದಕ್ಕೋ, ನಮ್ಮ ಪಾಪಗಳಿಗೆ ಯಜ್ಞವಾಗೋದಕ್ಕೋಗಿ ಅಲ್ಲ. ಎರಡನೇ ಸಾರಿ ಯೇಸು ಸ್ವಾಮಿ ಬರುವುದು, ಎರಡನೇ ಸಾರಿ ಯೇಸು ಸ್ವಾಮಿ ಯಾವ ರೀತಿ ಬರುತ್ತಾನೆ ಅಂದ್ರೆ, ಯಾವುದೇ ಪಾಪಕ್ಕೂ ಆತನಿಗೆ ಸಂಬಂಧ ಇಲ್ಲದವನಾಗಿ ಎರಡನೇ ಸಾರಿ ತನಗೋಸ್ಕರ ಸಿದ್ಧವಾಗಿರುವ ಜನಗಳನ್ನು ರಕ್ಷಣೆಯನ್ನುಂಟು ಮಾಡೋದಕ್ಕಾಗಿ ತನ್ನನ್ನು ನಿರೀಕ್ಷಿಸಿಕೊಂಡಿರೋರು. ಯಾರಿಗೆ? ತನ್ನನ್ನು ನಿರೀಕ್ಷಿಸಿಕೊಂಡಿರೋರಿಗೆ. ಅಲ್ಲಿ ಎಲ್ಲರೂ ಇಲ್ಲಿ ನೋಡ್ರಿ, ಯೇಸುವಿನ ಬರುವಿಕೆಯನ್ನು ನಿರೀಕ್ಷಿಸಿಕೊಂಡಿರೋರಿಗೆ. ನಮ್ಗೆಲ್ಲ ನಿರೀಕ್ಷೆ ಇದೆಯಾ? ಹೋಪ್ ಇದೆಯಾ? ಅದು ನಿರೀಕ್ಷೆ ಮಾಡ್ತಾ ಇದೀವಾ? ಯೇಸು ಸ್ವಾಮಿ ಒಂದು ದಿನ ಬರ್ತಾರೆ, ನಾನು ಜೀವಂತವಾಗಿದ್ರು ಸರಿ, ನಾನು ಸತ್ತರು ಸರಿ, ನಾನು ಆತನೊಂದಿಗೆ ಎತ್ತಲ್ಪಡಬೇಕೆಂಬುದಾಗಿ ಒಂದು ನಿರೀಕ್ಷೆ ಇದೆಯಾ? ಅದೇ ನಾವು ಅಪೊಸ್ತಲ ಅರಿಕೆ ಮಾಡ್ತೀವಲ್ಲ, ಆತನು ಎರಡನೇ ಸಾರಿ ಸತ್ತವರು ಮತ್ತು ಜೀವಿಸುವ ನಮ್ಮನ್ನು ಅಲ್ಲೆಲ್ಲ ಆತನೊಂದಿಗೆ ಕರ್ಕೊಂಡು ಹೋಗಲ್ಲ. ಎರಡನೇ ಸಾರಿ ಆತನ ಏನ್ ಮಾಡ್ತಾನೆ? ಬರ್ತಾನೆ. ಅದನ್ನೇ ಬೇರೆ ಹೇಳ್ತಾ ಇದೀವ, ನಂಬ್ತೀವ? ಅಲ್ಲೆಲ್ಲ ಅಪೊಸ್ತಲ ಅರಿಕೆಗಳಲ್ಲಿ ಹೇಳ್ತೀವ ಇಲ್ವಾ? ನೆನಪಿದ್ಯಾ? ಅಲ್ಲೆಲ್ಲ ಏನು? ಆತನ ಎರಡನೇ ಸಾರಿ ಸತ್ತವರು ಮತ್ತು ಜೀವಿಸುವವರನ್ನು ತನ್ನೊಂದಿಗೆ ಕರ್ಕೊಂಡೋಗಿ ಎರಡನೇ ಸಾರಿ ಬರುವನು ಎಂಬುದಾಗಿ ನಾವೇನ್ ಮಾಡ್ಬೇಕು? ನಾವು ನಂಬ್ತಾ ಇದ್ದೀವಿ. ಅಲ್ಲಿ ಅದೇ ನಮ್ಮ ನಿರೀಕ್ಷೆ. ಏನೋ ಅದೇ ನಮ್ಮ ನಿರೀಕ್ಷೆ. ಅಲ್ಲೆಲ್ಲ ಇವತ್ತು ಅನೇಕರ ನಿರೀಕ್ಷೆ ಏನಂದ್ರೆ ಲೋಕ ರೀತಿಯಾದ ನಿರೀಕ್ಷೆಗಳು. ಅನೇಕರ ನಿರೀಕ್ಷೆ ಏನು? ಲೋಕ ರೀತಿಯಾದ ನಿರೀಕ್ಷೆಗಳು. ಯಾವ ರೀತಿ ಹಣ ಸಂಪಾದನೆ ಮಾಡೋಣ, ಅಲ್ಲೆಲ್ಲ ಯಾವ ರೀತಿ ನಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡೋಣ, ಯಾವ ರೀತಿ ಮಕ್ಕಳಿಗೆ ದೊಡ್ಡ ವಿದ್ಯಾಭ್ಯಾಸಗಳು ಕೊಟ್ಟು ಅಲ್ಲೆಲ್ಲ ವಿದ್ಯಾಭ್ಯಾಸಗಳು ಕೊಡೋಣ, ಅಲ್ಲೆಲ್ಲ ಯಾವ ರೀತಿ ಮದುವೆ ಮಾಡಿಸೋದು, ಅಲ್ಲೆಲ್ಲ ನಮ್ಮ ನಿರೀಕ್ಷೆ, ನಮ್ಮ ಹೋಪ್ ಅಲ್ಲ ಇದೆ. ಯಾವ ರೀತಿ ದೊಡ್ಡ ಮನೆ ಕಟ್ಟೋದು, ಆಸ್ತಿ ಮಾಡ್ಕೊಳೋದು, ಅಂತಸ್ತು ಮಾಡ್ಕೊಳೋದು, ಕಾರ್ ತಗೊಳೋದು, ಬೈಕ್ ತಗೊಳೋದು, ಲೋಕದ ವಿಷಯ ಅದೇ ನಮ್ಮ ನಿರೀಕ್ಷೆ. ಆದ್ರೆ ನಿಜವಾಗಿ ನಾವು ಇಡಬೇಕಿರೋ ನಿರೀಕ್ಷೆ ಏನು? ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಸಾರಿ ಬರ್ತಾನೆ, ಆತನೊಂದಿಗೆ ನಾನು ಏನ್ ಮಾಡ್ಬೇಕು? ಆತನ ಸಂಗಡ ನಾನು ಹೋಗಬೇಕು. ಈ ನಿರೀಕ್ಷೆ ಉಳ್ಳವರಾಗಿರ್ಬೇಕು ನಾವು. ಅಲ್ಲೆಲ್ಲ ಏನೋ ಈ ನಿರೀಕ್ಷೆ ಉಳ್ಳವರಾಗಿರ್ಬೇಕು. ಅಲ್ಲೆಲ್ಲ ನೋಡ್ರಿ, ಅದ್ರ 27ನೇ ವಾಕ್ಯದಿಂದ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ, ಅಲ್ಲೆಲ್ಲೂಯಾ, ಏನೋ ಒಂದೇ ಸಾರಿ ಸಾಯುವುದು. ಹಂಗಂದ್ರೆ ಹುಟ್ಟುವುದು ಎಷ್ಟು ಸಾರಿ? ಒಂದೇ ಸಾರಿ ಹುಟ್ಟುವುದು, ಒಂದೇ ಸಾರಿ ಏನಾಗುವುದು? ಸಾಯುವುದು. ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ, ಹುಟ್ಟಿ ಸತ್ತ ಮೇಲೆ ಮನುಷ್ಯನಿಗೆ ಏನುಂಟು? ನ್ಯಾಯ ತೀರ್ಪು. ಹಾಲೆಲ್ಲ ಎಲ್ಲ ಮನುಷ್ಯರು ಏನಾಗಬೇಕು? ಹಾಲೆಲ್ಲ ಎಲ್ಲರೂ ಒಂದು ದಿನ ಆತನ ಮುಂದೆ ನ್ಯಾಯ ತೀರ್ಪಿಗಾಗಿ ಆತನ ಮುಂದೆ ಹೋಗಿ ನಿಂತ್ಕೊಳ್ಬೇಕು. ಯಾರ ಮುಂದೆ ಹೋಗಿ ನಿಂತ್ಕೊಳ್ಬೇಕು? ಯೇಸುವಿನ ಮುಂದೆ. ಹಾಲೆಲ್ಲ ದೇವಾದಿ ದೇವನ ಮುಂದೆ, ಆತನ ಸಿಂಹಾಸನದ ಮುಂದೆ ನ್ಯಾಯ ತೀರ್ಪಿಗೊಂದು ದಿನ ಏನ್ ಮಾಡ್ಬೇಕು? ಹೋಗಿ ನಿಂತ್ಕೊಳ್ಬೇಕು. ಹಾಲೆಲೂಯ, ಹಾಲೆಲ್ಲ ಆ ಜಡ್ಜ್ಮೆಂಟ್ ಡೇ ಅಂತ ಒಂದು ದಿನ ಇದೆ. ಜಡ್ಜ್ಮೆಂಟ್ ಡೇ ಅಂತ ಅದು ಮೂವಿ ಎಲ್ಲ ಇದೆ ಇಂಗ್ಲಿಷ್ ಅಲ್ಲಿ. ಹಾಲೆಲ್ಲ ಹಾಲೆಲ್ಲ ಆ ದಿನದಲ್ಲಿ ನಾವೇನ್ ಮಾಡ್ಬೇಕು? ಒಂದು ದಿನ ಎಲ್ಲ ಮನುಷ್ಯರು, ಹಾಲೆಲ್ಲ ಎಲ್ಲಾ ಮನುಷ್ಯರು ಆತನನ್ನು ಇಷ್ಟಪಡುವವರಾಗಲಿ, ಯೇಸುವನ್ನು ಕಂಡ್ರೆ ಆಗದೆ ಇಷ್ಟವೇ ಇಲ್ಲದವರಾಗಲಿ, ಯೇಸುವನ್ನು ದೂಷಿಸುವವರಾಗಲಿ, ಅಲ್ಲೆಲ್ಲ ಯೇಸುವನ್ನು ಹಾಗೆ ಮಾಡುವವರಾಗಲಿ, ಯೇಸು ಅಂತ ಹೆಸರು ಹೇಳಿದ್ರೆ ಇಷ್ಟನೇ ಪಡದೆ ಕೋಪ ಪಡುವವರಾಗಲಿ, ಒಂದು ದಿನ ನ್ಯಾಯ ತೀರ್ಪಿಗಾಗಿ ಯಾರ ಮುಂದೆ ಅವರು ಹೋಗಿ ನಿಂತ್ಕೊಳ್ಬೇಕು? ಅಲ್ಲೆಲ್ಲ ಎಲ್ಲರೂ ಇಲ್ಲಿ ನೋಡ್ರಿ, ಯಾರ ಮುಂದೆ ಹೋಗಿ ನಿಂತ್ಕೊಳ್ಬೇಕು? ಆ ಯೇಸುವಿನ ಮುಂದೆ ಹೋಗಿ ನಿಂತ್ಕೊಳ್ಬೇಕು. ಅಲ್ಲೆಲ್ಲ ಇವತ್ತು ಲೋಕದಲ್ಲಿ ಅನೇಕ ಜನಗಳು ಯೇಸು ಅಂತ ಹೆಸರು ಕೇಳಿದ್ರೆ ಅವ್ರಿಗೇನೋ ಕೋಪ, ದ್ವೇಷ, ಏನೋ ಏನೋ ಬೇರೆ ಏನು ಹೇಳೋದು, ಏನ್ ಹೆಸರು ಕೇಳಿದ್ರು ಅವ್ರ ಕೋಪ ಬರಲ್ಲ, ದ್ವೇಷ ಬರಲ್ಲ. ಅಲ್ಲೆಲ್ಲ ಯೇಸು ಅಂತ ಹೆಸರು ಕೇಳ್ಬಿಟ್ರೆ ಅವ್ರಿಗೆಲ್ಲ ಯಾಕೆ? ಯೇಸು ಅಂತ ಹೆಸರು ಕೇಳಿದ್ರೆ ಅವ್ರಿಗೆಲ್ಲ ಏನಾಗುತ್ತೆ? ಕೋಪ ಬರುತ್ತೆ ಅಲ್ವಾ? ಅಲ್ವಾ? ಬೇರೆ ಏನ್ ಹೇಳಿದ್ರೆ ಅವ್ರಿಗೆ ಕೋಪ ಬರಲ್ಲ, ದ್ವೇಷ ಬರಲ್ಲ. ಯೇಸು ಅಂತ ಹೆಸರು ಕೇಳ್ಬಿಟ್ರೆ ಅವ್ರಿಗೇನ್ ಬರುತ್ತೆ? ಕೋಪ, ದ್ವೇಷ, ಹಾಗೆ. ಅಲ್ಲೆಲ್ಲ
ಆ ಒಂದು ಹೆಸರಿಗೋಸ್ಕರ ಎಷ್ಟು ಹಿಂಸೆ ಮಾಡ್ತಾರೆ ಸೇವಕರುಗಳನ್ನ, ದೈವ ಜನಗಳನ್ನ ಆ ಒಂದು ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಪಾಡಿಸ್ತಾರೆ. ಅಪೊಸ್ತಲರು ಹೇಳ್ತಾರೆ, ಈ ಹೆಸರಿನ ನಿಮಿತ್ತವಾಗಿ ಹಿಂಸೆ ಹೊಂದಿಕೊಳ್ಳೋದಕ್ಕೆ ನಾವು ಭಾಗ್ಯವಂತರು. ಹಾಲೆಲೂಯಾ. ಏನೋ ಆ ಹೆಸರಿನ ನಿಮಿತ್ತ ಹಿಂಸೆ ಹೊಂದಿಕೊಳ್ಳೋದಕ್ಕೆ ನಾವೆಲ್ಲ ಏನೋ ಅದೃಷ್ಟ ಮಾಡಿದೀವಿ, ಭಾಗ್ಯವಂತರೆಂಬುದಾಗಿ ಅಪೊಸ್ತಲರು ಹೇಳ್ತಾರೆ. ಹಾಲೆಲೂಯಾ. ಆದ್ರೆ ನಾನು ನಿಮಗೆ ಹೇಳ್ತೀನಿ, ಹಾಲೆಲೂಯಾ, ಆ ನ್ಯಾಯ ತೀರ್ಪಿನ ದಿನದಲ್ಲಿ, ಆ ಕರ್ತನ ದಿನದಲ್ಲಿ, ಹಾಲೆಲೂಯಾ, ಎಲ್ಲರೂ ಆತನ ಮುಂದೆ ಏನ್ ಮಾಡ್ಬೇಕು? ನ್ಯಾಯ ತೀರ್ಪಿಗಾಗಿ ಆತನ ಮುಂದೆ ತಾಲೆ ಬಗ್ಗೆ ನಿಂತ್ಕೊಳ್ಳೇಬೇಕು. ಹಾಲೆಲೂಯಾ, ಹಾಲೆಲೂಯಾ. ಆ ಹೆಸರು ನಿನಗಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆ ಹೆಸರು ಕಂಡ್ರೆ ನಿನ್ಗೆ ಇಷ್ಟನೋ ಕಷ್ಟನೋ ಗೊತ್ತಿಲ್ಲ, ಆ ಹೆಸರನ್ನ ನೀನ್ ಪ್ರೀತಿಸುತ್ತೀಯೋ ದ್ವೇಷಿಸುತ್ತೀಯೋ ಗೊತ್ತಿಲ್ಲ, ಆದ್ರೆ ಆ ಹೆಸರಿನ ಮುಂದೆ ಒಂದು ದಿನ ಏನ್ ಮಾಡ್ಬೇಕು? ಹಾಲೆಲೂಯಾ, ಹೋಗಿ ತಲೆ ಬಗ್ಗಿ ನಿಂತುಕೊಳ್ಳಲೇಬೇಕು. ಹಾಲೆಲೂಯಾ. ನನಗೇನ್ ತೀರ್ಪು ಕೊಡುತ್ತದೋ, ಏನ್ ತೀರ್ಪಾಗುತ್ತದೋ, ನನಗೆ ನಿತ್ಯ ಜೀವದ ತೀರ್ಪಾಗುತ್ತದೋ, ನಿತ್ಯ ನರಕದ ತೀರ್ಪಾಗುತ್ತದೋ ಎಂಬುದಾಗಿ ಹೇಳಿ, ಹಾಲೆಲೂಯಾ, ಆ ಹೆಸರಿನ ಮುಂದೆ ಒಂದು ದಿನ ತಾಲೆ ಬಗ್ಗಲೇ ಬೇಕು. ಹಾಲೆಲೂಯಾ. ಅದೇ ಫಿಲಿಪಿಯರ ಬರೆದ ಪತ್ರಿಕೆಯಲ್ಲಿ 2ನೇ ಅಧಿಕಾರದಲ್ಲಿ ಬರೆಯಲ್ಪಟ್ಟಿದೆ. ಹಾಲೆಲೂಯಾ. ಎಲ್ಲರೂ ಆತನ ಮುಂದೆ ಏನ್ ಮಾಡ್ತಾರೆ? ಒಂದು ದಿನ ಮೊಣಕಾಲೂರವರು. ಹಾಲೆಲೂಯಾ. ಏನೋ ಎಲ್ಲ ಏನೋ ಮೊಣಕಾಲು. ಹಾಲೆಲೂಯಾ. ತೆಗಿರಿ ಆ ವಾಕ್ಯ, ಒಂದೇ ಒಂದು ನಿಮಿಷ ತೆಗಿರಿ. ಹಾಲೆಲೂಯಾ. ಫಿಲಿಪಿ 2ನೇ ಅಧಿಕಾರ, ಹಾಲೆಲೂಯಾ, 2ನೇ ಅಧಿಕಾರ, ಹಾಲೆಲೂಯಾ, 10ನೇ ವಾಕ್ಯದಲ್ಲಿ ನೋಡ್ರಿ. ಆದದ್ರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಏನೋ ಇಲ್ಲಿ ನೋಡ್ರಿ, ಅದರ ಮೇಲಿನ ವಾಕ್ಯಗಳನ್ನು ನೀವು ಓದಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಫಿಲಿಪಿ 2ನೇ ಅಧಿಕಾರ 10ನೇ ವಾಕ್ಯ ಮಾತ್ರ ಓದೋಣ. ಆದದ್ರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನ ಒಡೆಯನೊಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಆ ದಿನದಲ್ಲಿ ಯಾರ್ಯಾರು ಅಡ್ಡ ಬೀಳ್ತಾರೆ ಗೊತ್ತಾ? ಹಾಲೆಲೂಯಾ, ಹಾಲೆಲೂಯಾ. ಸ್ವರ್ಗದಲ್ಲಿರುವವರು, ಮೃತ್ಯು, ಪಾತಾಳದಲ್ಲಿರುವವರು ಎಲ್ಲರ ಆ ದಿನದಲ್ಲಿ ಎಲ್ಲಿಗೋಬೇಕು? ಎಲ್ಲರ ದಿನದಲ್ಲಿ, ಆ ಜಡ್ಜ್ಮೆಂಟ್ ಡೇಗೆ, ನ್ಯಾಯ ತೀರ್ಪಿನ ದಿನದಲ್ಲಿ ಅವರೆಲ್ಲರೂ ಹಾಲೆಲೂಯಾ ಯಾರ ಮುಂದೆ ಹೋಗಿ ನಿಂತ್ಕೊಳ್ಬೇಕು? ಇದೇ ಹೆಸರು. ಹಾಲೆಲೂಯಾ. ಏನೋ ಇದೇ ಹೆಸರು ಕಂಡ್ರೆ ಈ ಲೋಕದಲ್ಲಿ ದ್ವೇಷಿಸೋರೆಲ್ಲ ಒಂದು ದಿನ ಆ ಹೆಸರಿನ ಮುಂದೆ ಹೋಗಿ ನಿಂತ್ಕೊಂಡು ಏನ್ ಮಾಡ್ತಾರಂತೆ? ಅಡ್ಡ ಬೀಳ್ತಾರಂತೆ. ಏನ್ ಮಾಡ್ತಾರೆ? ಹಾಲೆಲೂಯಾ. ಏನೋ ಅರ್ಥ ಆಯ್ತು? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಅರ್ಥ ಆದ್ರೆ ದೇವ್ರಿಗೆ ಸೋಲ್ರಿ ಅಲ್ರಿ. ಹಾಲೆಲೂಯಾ. ಏನೋ ಹಾಲೆಲೂಯಾ. ಒಂದು ದಿನ ಹಾಲೆಲೂಯಾ ಈ ಹೆಸರನ್ನ ಈ ಲೋಕದಲ್ಲಿ, ಹಾಲೆಲೂಯಾ, ಹೆಸರು ಕೇಳಿದ್ರೆ ಲೋಕದಲ್ಲಿ ಆಗದೇ ಇರೋರು ಒಂದು ದಿನ ಏನ್ ಮಾಡ್ಬೇಕು? ಹಾಲೆಲೂಯಾ ಹೋಗಿ ಆ ಯೇಸುವಿನ ಮುಂದೆ ಅಡ್ಡ ಬೀಳ್ಬೇಕು. ಹಾಲೆಲೂಯಾ. ಆ ನ್ಯಾಯ ತೀರ್ಪನ್ನು ಯಾರೊಬ್ರು ತಪ್ಪಿಸಿಕೊಳ್ಳಕ್ಕಾಗಲ್ಲ. ಹಾಲೆಲೂಯಾ. ಆ ನ್ಯಾಯ ತೀರ್ಪಿನ ದಿನವನ್ನು ಯಾರೊಬ್ರು ಏನ್ ಮಾಡಕ್ಕಾಗಲ್ಲ? ತಪ್ಪಿಸಿಕೊಳ್ಳಕ್ಕಾಗೋದಿಲ್ಲ. ಹಾಲೆಲೂಯಾ. ಇದು ಹೇಳುತ್ತದೆ ನೋಡ್ರಿ, ಒಂದು ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳೋದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಒಂದೇ ಸಾರಿ ಆತನು ಬಲಿಯಾದನು. ಯೇಸು ಸ್ವಾಮಿ ಎಷ್ಟು? ಒಂದೇ ಸಾರಿ ಬಲಿಯಾದನು. ನಮ್ಮ ಪಾಪಗಳನ್ನು ಹೊತ್ತುಕೊಳ್ಳೋದಕ್ಕೋಸ್ಕರ, ನಮ್ಮ ಪಾಪಗಳಿಗಾಗಿ ಒಂದೇ ಸಾರಿ ಆತನ ಏನಾದನು? ಬಲಿಯಾದನು, ಯಜ್ಞವಾದನು, ಶಿಲುಬೆಯಲ್ಲಿ ಹೊಡೆಯಲ್ಪಟ್ಟನು, ಜಜ್ಜಲ್ಪಟ್ಟನು. ಆದ್ರೆ ಇನ್ನೊಂದು ಸಾರಿ ಆತನು, 2ನೇ ಸಾರಿ ಆತನ ಬರುವಾಗ ಯಾವ ರೀತಿ ಬರುತ್ತಾನೆ? ಪಾಪ ಸಂಬಂಧವಿಲ್ಲದವನಾಗಿ ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವವರಿಗೆ. 2ನೇ ಸಾರಿ ಏನಕ್ಕೆ ಬರ್ತಾರೆ ಯೇಸು ಸ್ವಾಮಿ? ತನ್ನನ್ನು ನಿರೀಕ್ಷಿಸಿಕೊಂಡು, ತನ್ನನ್ನು ನಂಬುವವರು, ತನ್ನನ್ನು ಹಿಂಬಾಲಿಸುವವರು, ತನ್ನನ್ನು ಸೇವಿಸುವವರು, ಹಾಲೆಲೂಯಾ, ತನ್ನನ್ನು ಸೇವಿಸುವವರು, ತನ್ನನ್ನು ಆರಾಧಿಸುವವರು, ಹಾಲೆಲೂಯಾ, ತನ್ನನ್ನೇ ಆಶ್ರಯಿಸಿಕೊಂಡಿರುವವರನ್ನೋಗೆ ರಕ್ಷಣೆಯನ್ನುಂಟು ಮಾಡೋದಕ್ಕಾಗಿ 2ನೇ ಸಾರಿ ಯೇಸು ಸ್ವಾಮಿ ಲೋಕಕ್ಕೆ ಬರುತ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ನಾವು ಇಷ್ಟಪಟ್ಟರು ಯೇಸು ಸ್ವಾಮಿ 2ನೇ ಸಾರಿ ಬರ್ತಾನೆ. ನಾವು ಇಷ್ಟಪಟ್ಟಿಲ್ಲ ಅಂದ್ರೆ ಯೇಸು ಸ್ವಾಮಿ 2ನೇ ಸಾರಿ ಬರ್ತಾರೆ. ಹಾಲೆಲೂಯಾ. ನಾವು ನಂಬುದ್ರು ಯೇಸು ಸ್ವಾಮಿ 2ನೇ ಸಾರಿ ಲೋಕಕ್ಕೆ ಬರ್ತಾರೆ. ನಾವು ಯೇಸು ಸ್ವಾಮಿ ಬರಲ್ಲ ಅಂತ ನಂಬುದಿದ್ರು 2ನೇ ಸಾರಿ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಲೋಕಕ್ಕೆ ಬರ್ತಾರೆ. ಕಾರಣ ಈ ಬೈಬಲ್ ಅಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಲೆಲೂಯಾ. ಆತನ 2ನೇ ಸಾರಿಯಾಗಿ ಬರುತ್ತಾನೆ ಎಂಬುದಾಗಿ ಅನೇಕ ವಾಕ್ಯಗಳ ಮೂಲಕವಾಗಿ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ಹಾಲೆಲೂಯಾ. ನಾವು ನಂಬುದ್ರು ನಂಬದಿದ್ದರು 2ನೇ ಸಾರಿ ಯೇಸು ಸ್ವಾಮಿ ಏನ್ ಮಾಡ್ತಾನೆ? ಬರುತ್ತಾನೆ. ಹಾಲೆಲೂಯಾ.
ಹಾಲೆಲೂಯ. ಯೇಸು ಸ್ವಾಮಿ ಬರುತ್ತಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೋಹಾನ್ 14ನೇ ಅಧಿಕಾರ ತೆಗಿರಿ. ಯೋಹಾನ್ 14ನೇ ಅಧಿಕಾರ 1, 2, 3. ಯೋಹಾನ್ 14ನೇ ಅಧಿಕಾರ 1, 2, 3. ಅಲ್ಲೆಲ್ಲ ನಾನೇ ಓದ್ತೀನಿ, ಟೈಮ್ ಆಯ್ತು. ಯೋಹಾನ್ 14, 1, 2, 3. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯೇಸು ಸ್ವಾಮಿ ಏನ್ ಹೇಳ್ತಾರೆ ತನ್ನ ಶಿಷ್ಯರಿಗೆ? ಅಲ್ಲೆಲ್ಲ ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿ ತಿರ್ಗಾ ಬಂದು. ಯೇಸು ಸ್ವಾಮಿನೇ ಸ್ವಂತ ತನ್ನ ಬಾಯಿಂದ ಹೇಳ್ತಾರೆ. ಏನಂತ ಹೇಳ್ತಾರೆ? ಯೇಸು ಸ್ವಾಮಿ ಸ್ವಂತ ತನ್ನ ಬಾಯಿಂದ ಏನ್ ಹೇಳ್ತಾರೆ? ನಾನು ಹೋಗ್ತೀನಿ, ಆದ್ರೆ ಏನ್ ಮಾಡ್ತೀನಿ, ನಾನು ತಿರ್ಗಾ ಬರ್ತೀನಿ. ಹಾಲೆಲೂಯ. ನಾನ್ ನಿಮಗೋಸ್ಕರ ಒಂದು ಸ್ಥಳವನ್ನು ಉಂಟು ಮಾಡಿ ನಾನು ಹೋಗಿ ಏನ್ ಮಾಡ್ತೀನಿ, ತಿರ್ಗಾ ನಾನು ಬರ್ತೀನಿ. ಹಾಲೆಲೂಯ, ತಿರ್ಗಾ ಬರ್ತೀನಿ. ಹಾಲೆಲ್ಲ ಅದಕ್ಕೋಸ್ಕರ ನಿಮ್ಮ ಹೃದಯ ಕಳವಳ ಪಡದೇ ಇರಲಿ. ಹಾಲೆಲ್ಲ ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಯೇಸು ಸ್ವಾಮಿ ಏನ್ ಹೇಳ್ತಾರೆ? ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಅಂದ್ರೆ ದೇವರನ್ನು ನಂಬಿರಿ, ನನ್ನ ವಾಕ್ಯವನ್ನು ನಂಬಿರಿ. ಹಾಲೆಲ್ಲ ಯೇಸು ಸ್ವಾಮಿ ಯಾರಾಗಿದ್ದಾರೆ? ವಾಕ್ಯವಾಗಿದ್ದಾರೆ. ಯೇಸು ಸ್ವಾಮಿ ಏನ್ ಹೇಳ್ತಾರೆ? ದೇವರನ್ನು ನಂಬಿರಿ, ವಾಕ್ಯ ನಂಬಿರಿ. ಹಾಲೆಲ್ಲ ಇದ್ರಲ್ಲಿ ಬರೆದಿರೋ ಪ್ರತಿಯೊಂದನ್ನ ನೀವೇನ್ ಮಾಡ್ರಿ? ನಂಬಿರಿ, ಭಯ ಪಡಬೇಡ್ರಿ. ಹಾಲೆಲ್ಲ ಏನೋ ಕಷ್ಟ ಹೋರಾಟ ಬಂತು ಅಂತ ಹೇಳಿ ಭಯ ಪಡಬೇಡ್ರಿ. ಏನೋ ತೊಂದರೆಗಳು ಇಕ್ಕಟ್ಟು ಬಂತು ಅಂತ ಹೇಳಿ ಏನ್ ಮಾಡ್ಬೇಡ್ರಿ? ಭಯ ಪಡಬೇಡ್ರಿ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಹಾಲೆಲ್ಲ ನಿಮ್ಮ ಹೃದಯವು ಚಂಚಲವಾಗದೇ ಇರಲಿ. ನಿಮ್ಮ ಹೃದಯಗಳು ಕಳವಳಗೊಳ್ಳದೇ ಇರಲಿ. ಹಾಲೆಲೂಯ. ಯಾರಾದ್ರೂ ಬಂದು ತಪ್ಪಾಗಿ ಹೇಳಿದ್ರೆ ಅದರ ಕುರಿತಾಗಿ ನೀವೇನ್ ಮಾಡ್ಬೇಡ್ರಿ? ಕಳವಳ ಪಡಬಾರ್ದು. ಹೃದಯ ಕಳವಳ ಚಂಚಲ ಪಡಬಾರ್ದು. ಹಾಲೆಲ್ಲ ಅವ್ರು ನೋಡಿದ್ರೆ ಯೇಸು ಸ್ವಾಮಿ ಬರಲ್ಲ ಅಂತ ಹೇಳ್ತಾರೆ, ಆದ್ರೆ ಇವ್ರು ನೋಡಿದ್ರೆ ಯೇಸು ಸ್ವಾಮಿ ಬರ್ತಾರೆ ಅಂತ ಹೇಳಿ ಕಳವಳ ಪಡಬಾರ್ದು, ಚಂಚಲ ಪಡಬಾರ್ದು, ಧೈರ್ಯವಾಗಿರಬೇಕು. ಹಾಲೆಲ್ಲ ಯೇಸು ಸ್ವಾಮಿ ಹೇಳ್ತಾರೆ, ದೇವರನ್ನು ನಂಬಿರಿ, ವಾಕ್ಯವನ್ನು ನಂಬಿರಿ. ನಾವು ನಂಬಬೇಕಾದ್ರೆ ಯಾರನ್ನ ನಂಬಬೇಕು? ದೇವರನ್ನು ನಂಬಬೇಕು, ಮತ್ತೆ ಈ ವಾಕ್ಯವನ್ನು ನಂಬಬೇಕು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಈ ವಾಕ್ಯ ನಮ್ಮನ್ನು ಬಲಪಡಿಸುತ್ತದೆ, ಧೈರ್ಯ ಪಡಿಸುತ್ತದೆ. ಹಾಲೆಲೂಯ. ಎಲ್ಲ ಚಂಚಲಗಳು ತೆಗೆದಾಕುತ್ತದೆ. ಇವತ್ತು ಅನೇಕ ಕ್ರೈಸ್ತರು, ಅನೇಕ ಜನಗಳು ವಿಧ ವಿಧವಾದ ಬೋಧನೆಗಳನ್ನು ಕೇಳಿ, ಅಲ್ಲಿ ಯೂಟ್ಯೂಬ್ಗಳಲ್ಲಿ ಹೋದ್ರೆ ಕೊರತೆ ಇಲ್ಲ ಯಾವುದೇ ಬೋಧನೆಗೂ. ವಿಧ ವಿಧವಾದ ಬೋಧನೆಗಳು ಕೇಳಿ ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಟ್ಟಾರೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲೆಲ್ಲ ತುಂಬಾ ಈಸಿ ಆಗಿರೋ ಬೋಧನೆಗಳು ಬಂದ್ಬಿಟ್ಟೈತೆ. ಏನೋ ಈಸಿ ಆಗಿರೋ ಬೋಧನೆ, ಯಾವ ರೀತಿ ಬೇಕಾದ್ರೂ ನಡೆದ್ರು ದೇವ್ರು ಕ್ಷಮಿಸ್ತಾರೆ. ದೇವ್ರು ನಿನ್ನ ಪಾಪಗಳನ್ನ ಏನ್ ಮಾಡಿದ್ದಾರೆ? ಒಂದೇ ಸಾರಿ ಒತ್ಕೊಂಡ್ಬಿಟ್ಟಿದ್ದಾರೆ, ತೊಳೆದಿದ್ದಾರೆ, ಅಲ್ಲೆಲ್ಲ ಶುದ್ಧೀಕರಿಸಿದ್ದಾರೆ. ನೀನ್ ಯಾವ ರೀತಿ ನಡೆದ್ರು ನೀನ್ ಏನ್ ಮಾಡ್ಬೇಕಾ ಇಲ್ಲ. ಅಲ್ಲೆಲ್ಲ ನೀನ್ ಹೆಂಗಿದ್ರು ಬಾ, ಸಭೆಗೆ ಬಾ, ದೇವರನ್ನ ಆರಾಧನೆ ಮಾಡು, ತೊಂದ್ರೆ ಇಲ್ಲ. ಈ ರೀತಿ ಎಲ್ಲ ಬೋಧನೆ ಕೇಳಿ ಒಂದೊಂದು ಸಭೆಗಳಲ್ಲಿ ಬೋಧನೆಗಳು ಕಠಿಣವಾಗಿರುತ್ತೆ. ನೀನ್ ತಪ್ಪೇ ಮಾಡಬಾರ್ದು, ಪಾಪನೇ ಮಾಡಬಾರ್ದು. ಅಲ್ಲೆಲ್ಲ ಪಾಪ ಮಾಡಿದ್ರೆ ಏನಾಗುತ್ತೆ? ಶಿಕ್ಷೆ, ನರಕಕ್ಕೆ ಹೋಗ್ತೀಯಾ. ಇವು ಆ ಬೋಧನೆ ಕೇಳುವಾಗ ಏನಾಗುತ್ತೆ? ಇಲ್ಲಿ ನೋಡಿದ್ರೆ ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀಯಾ ಅಂತಾರೆ, ಆದ್ರೆ ಇಲ್ಲಿ ನೋಡಿದ್ರೆ ಏನ್ ಬೋಧನೆ? ಅಲ್ಲೆಲ್ಲ ನಿನ್ನ ಪಾಪಕ್ಕೋಸ್ಕರ ಆಗ್ಲೇ ಏನಾಯ್ತು? ಎಲ್ಲ ಪೇ ಮಾಡಾಯ್ತು, ಎಲ್ಲ ಕ್ರಯ ಸಲ್ಸಾಯ್ತು. ಅಲ್ಲೆಲ್ಲ ನೀನ್ ಏನೇ ಮಾಡಿದ್ರು ಏನು ಒಂದೇ ಸಾರಿ ತೊಳೆದ್ಬಿಟ್ಟಿದ್ದಾರೆ. ನೀನ್ ಇನ್ನೇನೇ ಮಾಡಿದ್ರು ನಿನ್ಗೇನು ಅಲ್ಲೆಲ್ಲ ಶಿಕ್ಷೆ ಇಲ್ಲ, ನೀನ್ ಭಯ ಪಡ್ಬೇಕಾಗಿಲ್ಲ. ಕೇಳ್ತಿರಲ್ಲ ಆ ತರ ಬೋಧನೆ, ಯೂಟ್ಯೂಬ್ಗಳು ನೋಡಿದ್ರೆ ಕೇಳ್ಬೋದು. ಇದೆಲ್ಲ ಈ ತರ ಬೋಧನೆಗಳು ನೋಡಿ ಏನಾಯ್ತು? ತುಂಬಾ ಜನ ಅಲ್ಲೆಲ್ಲ ಇದಾಗಿ ಇದೇ ಈಸಿ ಆಗೈತೆ ಅಂತ ಹತ್ ಕಡೆ ವಾಲ್ ಬಿಡ್ತಾರೆ. ಏನ್ ಮಾಡ್ತಾರೆ? ಇದೇ ಈಸಿ ಆಗೈತೆ ಅಂತ ಹತ್ ಕಡೆ ಏನ್ ಮಾಡ್ತಾರೆ? ವಾಲ್ ಬಿಡ್ತಾರೆ. ಹಾಲೆಲ್ಲ ಆ ಬೋಧನೆನೇ ಕರೆಕ್ಟ್ ಆಗೈತೆ. ಇಲ್ಲಿ ನೋಡಿದ್ರೆ ತಪ್ಪು ಮಾಡಬಾರ್ದು ಅಂತಾರೆ, ಪಾಪ ಮಾಡಬಾರ್ದು ಅಂತಾರೆ, ಟಿವಿ ನೋಡಬಾರ್ದು ಅಂತಾರೆ, ಫೋನ್ ನೋಡಬಾರ್ದು ಅಂತಾರೆ, ಫಿಲಮ್ ನೋಡಬಾರ್ದು ಅಂತಾರೆ, ಬಟ್ಟೆಗಳು ಹಂಗ ಹಾಕ್ಬಾರ್ದು ಅಂತಾರೆ, ಹಿಂಗ ಹಾಕ್ಬಾರ್ದು ಅಂತಾರೆ. ಹಾಲೆಲ್ಲ ಅಲ್ವಾ? ಅಲ್ಲಿ ಹೋಗ್ಬಾರ್ದು ಅಂತಾರೆ, ಇಲ್ಲಿ ಹೋಗ್ಬಾರ್ದು ಅಂತಾರೆ, ಭಾನುವಾರ ಅಂದ್ರೆ ಚರ್ಚಿಗೆ ಬರ್ಬೇಕು ಅಂತಾರೆ. ಹಾಲೆಲ್ಲ ಅದೇ ಈಸಿ ಆಗೈತಲ್ಲ ಅಂತ ಜನಗಳೇನಾದ್ರು ಚಂಚಲ ಪಟ್ಟು ಹೋಗ್ತಾ ಇದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಹಾಲೆಲ್ಲ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ವಾಕ್ಯವನ್ನು ನಂಬಿರಿ. ಹಾಲೆಲ್ಲ ಏನೋ ಈ ವಾಕ್ಯದಲ್ಲಿ ಏನ್ ಬರೆದಿ ಅದನ್ನ ನಂಬಿರಿ, ಅದರ ಪ್ರಕಾರ ನೀವೇನ್ ಮಾಡ್ರಿ? ನಡಿಬಾರ್ದು. ಹಾಲೆಲ್ಲ ಅದರ ಪ್ರಕಾರ ನೀವು ನಡೀರಿ. ಈ ಬೈಬಲ್ ಅಲ್ಲಿ ನೀವು ಟಿವಿ ಫಿಲಮ್ ನೋಡ್ಬೋದು ಅಂತ ಹೇಳಿದ್ರೆ ಏನ್ ಮಾಡ್ರಿ, ಹೇಳಿಲ್ಲ ಅಂದ್ರೆ ಮಾಡಬಾರ್ದು. ಹಾಲೆಲ್ಲ ಈ ಬೈಬಲ್ ಅಲ್ಲಿ ನಿಮ್ಮ ವಸ್ತ್ರಗಳ ಕುರಿತಾಗಿ
ಅಲ್ಲೆಲ್ಲ ನೀವು ಹೇಗ್ ಬೇಕಂದ್ರೆ ಇರ್ಬೋದು ಅಂತ ಹೇಳಿದ್ರೆ ನೀವು ಅದೇ ರೀತಿ ನಡೀರಿ, ಇಲ್ಲ ಅಂದ್ರೆ ನಡಿಬಾರ್ದು. ಅಲ್ಲೆಲ್ಲ ಈ ಬೈಬಲ್ ಅಲ್ಲಿ ಸುಳ್ಳು ಹೇಳ್ಬೋದು, ಮೋಸ ಮಾಡ್ಬೋದು, ಅಲ್ಲೆಲ್ಲ ಏನ್ ಬೇಕಾದ್ರೆ ಮಾಡ್ಬೋದು. ನನ್ನ ಕೃಪೆ ನಿನ್ನ ಮೇಲೆ ಇದೆ ಅಂತ ಹೇಳಿದ್ರೆ ಮಾಡ್ರಿ, ಹೇಳಿಲ್ಲ ಅಂದ್ರೆ ಮಾಡಬಾರ್ದು. ಹಾಲೆಲ್ಲ ಅರ್ಥ ಆಯ್ತಾ? ಎಷ್ಟು ಜನಕ್ಕೆ ಅರ್ಥ ಆಯ್ತು ನಾನು ಹೇಳಿದ ವ್ಯತ್ಯಾಸ? ಹಾಲೆಲ್ಲ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಹಾಲೆಲ್ಲ ದೇವರ ಕೃಪೆ ನಿನ್ನ ಮೇಲೆ ಇದೆ ಎಂಬುದಾಗಿ ಹೇಳಿ ನೀನು ಪಾಪ ಮಾಡಬಹುದಾ? ಏನೋ ದೇವರ ಕೃಪೆ ನಿನ್ನ ಮೇಲೆ ಇದೆ ಎಂಬುದಾಗಿ ಹೇಳಿ ನೀನು ಪಾಪ ಮಾಡಬಹುದಾ? ಎಂದಿಗೂ ಮಾಡಬಾರದು ಎಂಬುದಾಗಿ ಹೇಳ್ತಾರೆ ಅಪೊಸ್ತಲನಾದ ಪೌಲನು. ಕೃಪೆ ಬಗ್ಗೆ ಹೆಚ್ಚಾಗಿ ಬೋಧಿಸಿದಂತ ಒಂದು ವ್ಯಕ್ತಿ ಇದ್ರೆ ಅದು ಅಪೊಸ್ತಲನಾದ ಪೌಲನು ಮಾತ್ರ. ಅಲ್ಲೆಲ್ಲ ಇವತ್ತು ಅನೇಕರು ಗ್ರೇಸ್ ಟೀಚರ್ಸ್, ಗ್ರೇಸ್ ಪ್ರೀಚರ್ ಅಂತ ಬಂದಿದ್ದಾರೆ, ಕೃಪೆ ಕುರಿತಾಗಿ ಬೋಧಿಸುವವರು. ಏನೋ ಕೃಪೆ ಬಗ್ಗೆ ಬೋಧಿಸೋರು, ನೀವು ಯೂಟ್ಯೂಬ್ಗಳಲ್ಲಿ ಎಲ್ಲಿ ತೆಗೆದು ನೋಡಿದ್ರು ಬರುತ್ತೆ, ಕೃಪೆ ಬಗ್ಗೆ ಬೋಧಿಸೋರು ಗ್ರೇಸ್ ಟೀಚರ್ಸ್ ಅಂತಾರೆ. ಕೃಪೆ ಬಗ್ಗೆ ಆಳವಾಗಿ ಬೋಧಿಸ್ತೀನಿ ಅಂತ ಹೇಳಿ ಬೋಧಿಸೋರು. ಅಪೊಸ್ತಲನಾದ ಪೌಲನಿಗಿಂತ ಕೃಪೆ, ಯೇಸು ಕ್ರಿಸ್ತನ ಕೃಪೆ ಬಗ್ಗೆ ಬೋಧಿಸುವವನು, ಯೇಸು ಕ್ರಿಸ್ತನ ಕೃಪೆಯ ಪ್ರಕಟಣೆಯನ್ನು ಪಡೆದುಕೊಂಡವನು ಇನ್ನೊಬ್ರು ಲೋಕದಲ್ಲಿಲ್ಲ. ಅನೇಕ ಶಿಷ್ಯರಿದ್ರೆ ಅಪೊಸ್ತಲನಾದ ಪೌಲನಿಗೆ ಯೇಸು ಕ್ರಿಸ್ತನ ಕೃಪೆ ಹೆಚ್ಚಾಗಿ ಪ್ರಕಟವಾಗಿದ್ದು. ಆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನೀವು ಕೃಪೆಯ ಅಧೀನದಲ್ಲಿ ಇದ್ದೀರಾ ಎಂಬುದಾಗಿ ಇನ್ನು ಪಾಪ ಮಾಡಬಹುದಾ? ಎಂದಿಗೂ ಏನ್ ಮಾಡಬಾರ್ದು? ಮಾಡಬಾರದು. ಅಲ್ಲೆಲ್ಲ ಏನೋ ಎಂದಿಗೂ ಮಾಡಬಾರ್ದು. ಬಿಟ್ಟು ಬಂದ ಯಾವುದೇ ಕಾರ್ಯಗಳನ್ನ ಏನ್ ಮಾಡಬಾರ್ದು? ನೀವು ಮಾಡಬಾರ್ದು, ನೋಡಬಾರದು. ಹಾಲೆಲೂಯ. ಬಿಟ್ಟು ಬಂದಿರಿ ಯಾವುದೇ ವಿಷಯಗಳನ್ನು ಮಾಡಬಾರ್ದು, ನೋಡಬಾರ್ದು. ಹಾಲೆಲೂಯ. ದೇವರನ್ನ ನಂಬಿರಿ, ವಾಕ್ಯವನ್ನು ನಂಬಿರಿ. ಈ ವಾಕ್ಯದಲ್ಲಿ ಏನು ಬರೆದಿದೆ ಅದನ್ನ ಏನ್ ಮಾಡ್ರಿ? ನೀವು ನಂಬಿರಿ. ಹಾಲೆಲೂಯ. ಅದರ ಪ್ರಕಾರ ನೀವು ನಡೀರಿ. ವಾಕ್ಯದಲ್ಲಿ ಏನಿದೆಯೋ ಅದರ ಪ್ರಕಾರ ಮಾಡ್ರಿ, ಅದರ ಪ್ರಕಾರ ನಡೀರಿ. ಹಾಲೆಲೂಯ. ಅದು ಬಿಟ್ಟು ವಾಕ್ಯದಲ್ಲಿ ಇಲ್ಲದೆ ಇರುವುದು ಯಾವುದೇ ಕಾರ್ಯಗಳನ್ನ ನೀವು ಮಾಡಲು ಹೋಗಬೇಡ್ರಿ, ನಂಬಲು ಹೋಗಬೇಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಆಮೇಲೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಹೋಗುತ್ತಾ ಇದ್ದೀನಿ, ತಿರ್ಗಾ ಬಂದು ನಾನು ಏನ್ ಮಾಡ್ತೀನಿ? ನಿಮಗೋಸ್ಕರ ನಿಮ್ಮನ್ನು ಕರ್ಕೊಂಡೋಗಿ ನನ್ನ ಬಳಿಯಲ್ಲಿ ಸೇರಿಸಿಕೊಳ್ಳುವೆನು. ಯಾರ ಬಳಿಯಲ್ಲಿ ಸೇರಿಸಿಕೊಳ್ತಾನಂತ ಯೇಸು ಸ್ವಾಮಿ? ತನ್ನ ಬಳಿಯಲ್ಲಿ. ಹಾಲೆಲ್ಲ ನಾವ್ ಯಾರ ಬಳಿಯಲ್ಲಿ ಇರಬೇಕೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಇಷ್ಟ. ಶಾಶ್ವತವಾಗಿ ನಾವು ಪ್ರತಿಯೊಬ್ಬರು ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ಇರಬೇಕೆಂಬುದಾಗಿ ಆತನ ಚಿತ್ತ. ಹಾಲೆಲೂಯ, 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 ಹಾಲೆಲೂಯ. ಕ್ರಿಸ್ತನ ಬರುವಿಕೆ ದಿನದಲ್ಲಿ ನಾವ್ ಯಾವ ರೀತಿ ಇರಬೇಕು? ಕ್ರಿಸ್ತನ ಬರುವಿಕೆ ಎತ್ತಲ್ಪಡುವಾಗ ಹಾಲೆಲ್ಲ ನಾವ್ ಎತ್ತಲ್ಪಡಬೇಕಾದ್ರೆ ನಾವ್ ಯಾವ ರೀತಿ ಇರಬೇಕು? ಆ ರಾಜನ ಮುಂದೆ ಯಾವ ರೀತಿ ಹೋಗಿ ನಿಂತ್ಕೊಬೇಕು? ದಾನಿಯೇಲನು, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಮತ್ತೆ ಅನೇಕ ಯೌವನಸ್ಥರು ಆ ಬಾಬಿಲೋನ್ ಅರಸನಾದ ನೆಬೂಕದ್ನೆಚ್ಚರನ ಮುಂದೆ 3 ವರ್ಷಗಳ ಆದ್ಮೇಲೆ ಯಾವ ರೀತಿ ಹೋಗಿ ಅವರು ನಿಂತ್ಕೊಂಡ್ರು? ಯಾವುದೇ ದೋಷವಿಲ್ಲದೆ ಬಲವುಳ್ಳವರಾಗಿ, ಬಲಿಷ್ಠರಾಗಿ, ಯಾವುದೇ ಕೊರತೆ ಇಲ್ಲದವರಾಗಿ. ಅಲ್ವಾ? ಅಲ್ಲೇನೇನೋ ಯಾವುದೇ ಕೊರತೆ ಇಲ್ಲದವರಿಗೆ. ಕಾರಣ ಯಾಕೆ? ಆ ರಾಜನ ಅರಮನೆಯಲ್ಲಿ ಸೇವೆ ಮಾಡೋದಕ್ಕೋಸ್ಕರ ಅವರೆಲ್ಲ. ರಾಜನ ಅರಮನೆಯಲ್ಲಿ ಸೇವೆ ಮಾಡೋದಕ್ಕೋಸ್ಕರ. ಹಾಲೆಲೂಯ. ರಾಜನ ಅರಮನೆಯ ಸೇವಕರಾಗಿ ಅವರು. ಹಾಲೆಲೂಯ. ನಾನು ನಿಮಗೊಂದು ಹೇಳ್ತೀನಿ, ಆ ರಾಜನ ಅರಮನೆಗೆ ಸೇವೆ ಮಾಡುವವರಿಗೆ ಯಾವುದೇ ಕೊರತೆ ಇರಬಾರ್ದು, ಬಲಿಷ್ಠರಾಗಿರಬೇಕು. ಹಾಲೆಲೂಯ. ಅವರಲ್ಲಿ ಯಾವುದೇ ದೋಷವಿರಬಾರದು ಎಂಬುದಾದ್ರೆ ನಾವು ಮಹಾರಾಜನ ಅರಮನೆಗೆ ಸೇವೆ ಮಾಡುವವರಾಗೆಲ್ಲ ಹೋಗ್ತಾ ಇರೋದು ಮಹಾರಾಜನ ಅರಮನೆಯ ಮಕ್ಕಳಾಗಿ, ಪುತ್ರರಾಗಿ ಹೋಗ್ತಾ ಇದೀವಿ. ಹಾಲೆಲೂಯ. ಆ ರಾಜ್ಯಕ್ಕೆ ನಾವು ಎಲ್ಲ ಯಾರು? ಸೇವಕರಲ್ಲ, ಗುಲಾಮರಲ್ಲ, ದಾಸರಲ್ಲ. ಹಾಲೆಲೂಯ. ಆ ರಾಜ್ಯಕ್ಕೆ ನಾವೆಲ್ಲ ಯಾರು? ಮಕ್ಕಳು, ಪುತ್ರರು. ಹಾಲೆಲೂಯ, ಹಾಲೆಲೂಯ. ಯಾರಿಗೆಲ್ಲ ವ್ಯತ್ಯಾಸ ಗೊತ್ತಾಯ್ತು? ಹಾಲೆಲೂಯ. ಏನೋ ನಾವು ಈ ದಾನಿಯೇಲನ ರೀತಿ ಒಂದು ರಾಜನ ಅರಮನೆಗೆ ಸೇವಕರಾಗಿ, ಅಲ್ಲೆಲ್ಲ ಕೆಲಸಗಾರರಾಗಿ ಅಲ್ಲ ಹೋಗ್ತಾ ಇರೋದು. ಅಲ್ಲೆಲ್ಲ ಆ ರಾಜನ ಅರಮನೆಗೆ ಹೋಗುವವರೇ ಆ ರೀತಿ ದೋಷವಿಲ್ಲದವರು ಬಲಿಷ್ಠರಾಗಿರಬೇಕಾದ್ರೆ ಆ ಯೇಸು ಸ್ವಾಮಿಯ ರಾಜ್ಯಕ್ಕೆ ಪ್ರವೇಶಿಸಬೇಕಾಗಿರೋ ನಾವು ಯಾವ ರೀತಿ ಇರಬೇಕು? ಯಾವುದೇ ದೋಷವಿಲ್ಲದವರಾಗಿ. ಹಾಲೆಲೂಯ. ಏನೋ ಯಾವುದೇ ದೋಷವಿಲ್ಲದವರಾಗಿ ಪರಿಶುದ್ಧರಾಗಿರಬೇಕು. ಹಾಲೆಲೂಯ, 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 ಹಾಲೆಲೂಯ. ಎಫೆಸಿಯನ್ 1ನೇ ಅಧಿಕಾರ 4ನೇ ವಾಕ್ಯ ತೆಗಿರಿ. ಎಫೆಸಿಯನ್ಸ್ 1ನೇ ಅಧಿಕಾರ 4ನೇ ವಾಕ್ಯ. ಎಫೆಸಿಯನ್ಸ್ 1ನೇ ಅಧಿಕಾರ 4ನೇ ವಾಕ್ಯ. ಹಾಲೆಲೂಯ. ಎಫೆಸಿಯನ್ಸ್ 1ನೇ ಅಧಿಕಾರ 4ನೇ ವಾಕ್ಯ. ನಾನೇ ಓದ್ತೀನಿ ನೋಡ್ರಿ. ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು,
ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಮ್ಮನ್ನು ಯಾವ ರೀತಿ ಇರಬೇಕಂತ, ಆತನ ಸನ್ನಿಧಿಯಲ್ಲಿ ಯಾವ ರೀತಿ ಇರಬೇಕು ಅಂತ ಆರಿಸಿಕೊಂಡನು. ಹಲ್ಲೆಲೂಯ. ಏನು, ಯಾವಾಗ ಆರಿಸಿಕೊಂಡನು? ನಿನ್ನೇನೋ ಮೊನ್ನೆನೋ ನಾವು ಹುಟ್ಟುದಾದ್ಮೇಲಲ್ಲ, ಜಗದುತ್ಪತ್ತಿಗೆ ಮುಂಚಿತವಾಗಿ ನನ್ನನ್ನು ನಿಮ್ಮನ್ನು ಆರಿಸಿಕೊಂಡ್ರು. ಇಲ್ಲಿರುವ ನಾವು ಪ್ರತಿಯೊಬ್ಬರು ಯಾವಾಗ ಆರಿಸಲ್ಪಟ್ಟವ್ರು? ಎಲ್ಲರೂ ಹೇಳ್ರಿ, ಎಲ್ಲರೂ ಹೇಳ್ರಿ. ಇಲ್ಲಿರೋ ನಾವು ಪ್ರತಿಯೊಬ್ಬರು ಯಾವಾಗ ಆರಿಸಲ್ಪಟ್ಟವರು? ಕ್ರಿಸ್ತನಲ್ಲಿ ಜಗದುತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ಏನ್ ಮಾಡಿದ್ರು? ಆರಿಸಿಕೊಂಡ್ರು. ಅಲ್ಲ, ಏನಕ್ಕೆ? ಆ ಪ್ರೀತಿಯಿಂದ ನಡೆದು, ನಾವೇನು ಪ್ರೀತಿಯಿಂದ ನಡೆದು ಆತನ ಸನ್ನಿಧಿಯಲ್ಲಿ, ಯಾರ ಸನ್ನಿಧಿಯಲ್ಲಿ? ಯಾರ ಸನ್ನಿಧಿಯಲ್ಲಿ? ದೇವರ ಸನ್ನಿಧಿಯಲ್ಲಿ ನಾವು ಇರಬೇಕಾದ್ರೆ ಯಾವ ರೀತಿ ಇರಬೇಕು? ಪರಿಶುದ್ಧರು, ದೋಷವಿಲ್ಲದವರಾಗಿರಬೇಕು. ಅಲ್ಲಿ ಏನು? ಪರಿಶುದ್ಧರು. ಇದೆರಡು ಮಾತನ್ನು ಮರಿಬೇಡ್ರಿ. ದೇವರ ಸನ್ನಿಧಿಯಲ್ಲಿ ದೇವರ ಮಕ್ಕಳಾಗಿರೋ ನಾವು, ಹಲ್ಲೆಲೂಯ, ಅಶುದ್ಧರು, ದೋಷವುಳ್ಳವರಾಗಿರಲ್ಲ, ಪರಿಶುದ್ಧರು, ದೋಷವಿಲ್ಲದವರಾಗಿ. ಎಲ್ಲರೂ ಹೇಳ್ರಿ ಎರಡು ಮಾತು: ಪರಿಶುದ್ಧರು, ದೋಷವಿಲ್ಲದವರು. ಹಲ್ಲೆಲೂಯ, ನಿರ್ದೋಷಿಗಳಾಗಿರ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರವೇ ದೇವರ ಸನ್ನಿಧಿಯಲ್ಲಿ ನಾವು ಈ ರೀತಿ ಇರಬೇಕು ಅಂತಲೇ ಕರ್ತನಾದ ಯೇಸು ಕ್ರಿಸ್ತನು, ನಮ್ಮ ತಂದೆಯಾದ ದೇವರು, ಹಲ್ಲೆಲೂಯ, ಈ ಜಗದುತ್ಪತ್ತಿಗೆ ಮುಂಚಿತವಾಗಿ ನಮ್ಮನ್ನು ಆರಿಸಿಕೊಂಡ್ರು. ಹಲ್ಲೆಲೂಯ, 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 ಹಲ್ಲೆಲೂಯ. ಯಾರಿಗೂ ದೇವ್ರಿಗೆ ಸ್ತೋತ್ರ ಮಾಡ್ಬೇಕನ್ಸಿಲ್ವಾ? ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ನಾವು ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರಾಗಿಯೂ ನಿರ್ದೋಷಿಗಳಾಗಿಯೂ, ಹಲ್ಲೆಲೂಯ, ನಾವಿರಬೇಕು ಅಂತ ಜಗದುತ್ಪತ್ತಿಗೆ ಮುಂಚಿತವಾಗಿ ನಮ್ಮನ್ನು ನಿಮ್ಮನ್ನು ಏನ್ ಮಾಡಿದ್ರು? ದೇವರು ಆರಿಸಿಕೊಂಡ್ರು. ಹಲ್ಲೆಲೂಯ. ಈ ಲೋಕನೇ ಉಂಟು ಮಾಡಿಲ್ಲ. ಮೊದಲ ದೇವರ ಆಕಾಶ ಭೂಮಿಯನ್ನು ಆದಿಯಲ್ಲಿ ಉಂಟು ಮಾಡಿದ್ರು. ಅದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನು ಆರಿಸ್ಕೊಂಡ್ರು. ಹಲ್ಲೆಲೂಯ, ಹಲ್ಲೆಲೂಯ. ಕರಗಳನ್ನು ತಟ್ಟಿ ದೇವರು ಮಹಿಮೆ ಪಡಿಸ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಒಳ್ಳೆ ದೇವರು ನೋಡ್ರಿ. ಹಲ್ಲೆಲೂಯ, ಎಂತ ಒಳ್ಳೆ ದೇವರು ಏಸೆ ಅಂತ ಆಡೋದು ಮಾತ್ರವಲ್ಲದೆ ನಾವು ಅರ್ಥಕೊಳ್ಬೇಕು, ತಿಳ್ಕೊಳ್ಬೇಕು. ಹಲ್ಲೆಲೂಯ, ಇಂಥ ದೇವರು ಯಾರು ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದಾವೀದನು ಹೇಳುತ್ತಾ, ನಿನ್ನಂತ ಮಹಾಭಯಂಕರನ ದೇವರು ಯಾರು ಇಲ್ಲ, ನಿನ್ನಂತ ದೇವರು ಯಾರಿದ್ದಾನೆ, ನಿನಗೆ ಸಮಾನನ ಯಾರು? ದಾವೀದನು ಏನು ಹೇಳ್ತಾನೆ? ನಿನಗೆ ಸಮಾನನ ಯಾರು? ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಾವು ದೇವರ ಸನ್ನಿಧಿಯಲ್ಲಿ, ಹಲ್ಲೆಲೂಯ, ನಮ್ಮನ್ನೇನಕ್ಕೆ ದೇವರು ಆರಿಸ್ಕೊಂಡ್ರು ಅಂತ ಇನ್ನೊಂದ್ಸಾರಿ ನಾನು ನಿಮಗೆ ಹೇಳ್ತೀನಿ. ನಮ್ಮ ಮನಸ್ಸಿಗೆ ಇಷ್ಟ ಬಂದಂತೆ ಜೀವಿಸಕ್ಕೋ ನಡೆಯೋದಕ್ಕಲ್ಲ. ಹಲ್ಲೆಲೂಯ. ನಮ್ಮ ಕಣ್ಣಿಗೆ ಕಾಣಿಸುವ ರೀತಿಯಲ್ಲಿ ನಾವು ಜೀವಿಸಕ್ಕೋ ನಡೆಯೋದಕ್ಕಲ್ಲ. ಹಲ್ಲೆಲೂಯ. ನಮ್ಮ ಮನಸ್ಸಿಗೆ ಬಂದಂತ ರೀತಿಯಲ್ಲಿ ನಾವು ಜೀವಿಸಕ್ಕೋ ನಡೆಯೋದಕ್ಕಲ್ಲ ದೇವರು ನಮ್ಮನ್ನು ಆರಿಸಿಕೊಂಡಿದ್ದು, ಜಗದುತ್ಪತ್ತಿಗೆ ಮುಂಚಿತವಾಗಿ. ಎಲ್ಲರೂ ಹಲ್ಲೆಲೂಯ ಮಾತನ್ನು ನೆನೆಸ್ಕೊಳ್ರಿ. ಜಗದುತ್ಪತ್ತಿಗೆ ಮುಂಚಿತವಾಗಿ, ಹಲ್ಲೆಲೂಯ, ಈ ಭೂಮಿಯನ್ನು ಆಕಾಶವನ್ನು ಉಂಟು ಮಾಡೋದಕ್ಕೆ ಮುಂಚಿತವಾಗಿ ದೇವರು ನಮ್ಮನ್ನು ನಿಮ್ಮನ್ನು ಆರಿಸ್ಕೊಂಡ್ರು. ಹಲ್ಲೆಲೂಯ. ದೇವರು ನನ್ನನ್ನು ನಿನ್ನನ್ನು ಆರಿಸ್ಕೊಂಡ್ರು. ಏನಕ್ಕೆ ಆರಿಸ್ಕೊಂಡ್ರು ಅಂದ್ರೆ ನಮ್ಮ ಇಷ್ಟದ ಪ್ರಕಾರ ನಡೆಯೋದಕ್ಕಲ್ಲ. ಹಲ್ಲೆಲೂಯ. ನಮ್ಮ ಇಷ್ಟದ ಪ್ರಕಾರ ನಡೆಯೋದಕ್ಕಲ್ಲ. ಆತನ ಸನ್ನಿಧಿಯನ್ನು ನಾವು ತಪ್ಪಿಸಿಕೊಳ್ಳೋದಕ್ಕಲ್ಲ. ಆ ಪರಲೋಕ ರಾಜ್ಯವನ್ನು ನಾವು ಕಳೆದುಕೊಳ್ಳುವುದಕ್ಕಲ್ಲ. ಹಲ್ಲೆಲೂಯ. ಆ ಪರಲೋಕ ರಾಜ್ಯವನ್ನು ಕಳೆದುಕೊಳ್ಳೋದಕ್ಕಲ್ಲ. ಹಲ್ಲೆಲೂಯ. ನಾವೆಲ್ಲರೂ ದೇವರಿಂದ ಆರಿಸಲ್ಪಟ್ಟವರು, ಮನುಷ್ಯರಿಂದ ಅಲ್ಲ. ನಾವು ದೇವರ ಬಳಿಯಲ್ಲಿ ಬರಲಿಲ್ಲ. ದೇವರು ನಮ್ಮನ್ನು ಆರಿಸಿಕೊಂಡ್ರು. ಏನಕ್ಕೆ ಆರಿಸಿಕೊಂಡ್ರು ಅಂತ ಇನ್ನೊಂದು ಸಾರಿ ಕೂಡ ಹೇಳ್ತೀನಿ. ಆತನ ಸನ್ನಿಧಿಯಲ್ಲಿ. ಯಾರ ಸನ್ನಿಧಿಯಲ್ಲಿ? ಆತನ ಸನ್ನಿಧಿಯಲ್ಲಿ ನಾವು ಹೋಗುವಾಗ ನಾವು ಯಾವುದೇ ಅಶುದ್ಧ ಇರ್ಬಾರ್ದು, ಪರಿಶುದ್ಧರಾಗಿರ್ಬೇಕು. ಆತನ ಸನ್ನಿಧಿಗೆ ಹೋಗುವಾಗ ನಾವು ಯಾವುದು ದೋಷವಿಲ್ಲದವರಾಗಿ ನಿರ್ದೋಷಿಗಳಾಗಿ ಆತನ ಸನ್ನಿಧಿಯಲ್ಲಿ ಇರಬೇಕು. ಹಲ್ಲೆಲೂಯ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಹಲ್ಲೆಲೂಯ. ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು, ನಿರ್ದೋಷಿಗಳಾಗಿರ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಜ್ಞಾನೋಕ್ತಿಗಳ 2ನೇ ಅಧಿಕಾರ 7ನೇ ವಾಕ್ಯ ಹೇಳುತ್ತದೆ, ದೋಷವಿಲ್ಲದೆ ನಡೆಯುವವರಿಗೆ ಆತನು ಗುರಾಣಿ ಆಗಿದ್ದಾನೆ, ಕೋಟೆ ಆಗಿದ್ದಾನೆ. ಹಲ್ಲೆಲೂಯ. ದೋಷವಿಲ್ಲದೆ ನಡೆಯುವವರಿಗೆ ಆತನು ಏನಾಗಿದ್ದಾನೆ? ಗುರಾಣಿ ಆಗಿದ್ದಾನೆ. ಹಲ್ಲೆಲೂಯ. 2 ಸಾಮುವೇಲ 22:31 ಹೇಳುತ್ತದೆ, ದೇವರ ಮಾರ್ಗವು ಯಾವ ದೋಷವಿಲ್ಲದು, ಯೆಹೋವನ ವಚನವು ಶುದ್ಧವಾದದು, ಆತನು ಆಶ್ರಿತರಿಗೆಲ್ಲರಿಗೂ ಗುರಾಣಿ ಆಗಿದ್ದಾನೆ.
ದೇವರ ಮಾರ್ಗವು ಯಾವುದೇ ದೋಷವಿಲ್ಲದು. ಆದ್ದರಿಂದ ಆ ಮಾರ್ಗದಲ್ಲಿ ನಡೆಯುವ ನಾವು ಯಾವ ರೀತಿ ಇರಬೇಕು? ದೋಷವಿಲ್ಲದವರಾಗಿರ್ಬೇಕು. ದೇವರ ವಚನದಲ್ಲಿ ಶುದ್ಧವಾದದ್ದು, ದೇವರಿ ಬೈಬಲ್ ಅಲ್ಲಿ ಬರೆದಿರೋ ಪ್ರತಿಯೊಂದು ವಾಕ್ಯಗಳು ಏನು ಶುದ್ಧವಾದದ್ದು. ಆದ್ದರಿಂದ ನಾವು ಯಾವ ರೀತಿ ನಡಿಬೇಕು, ಜೀವಿಸಬೇಕು? ನಾವು ಶುದ್ಧರಾಗಿ ಜೀವಿಸಬೇಕು. ಹಾಲೆಲ್ಲ ದೇವರು ನಮ್ಮನ್ನು ಅಶುದ್ಧಕ್ಕೆ ಕರೆಯದೆ ನಮ್ಮನ್ನು ಏನಕ್ಕೆ ಕರೆದರೆ? ನಮ್ಮನ್ನು ಪರಿಶುದ್ಧರಾಗಿ ಜೀವಿಸೋಕೆ, ಶುದ್ಧರಾಗಿ ಜೀವಿಸೋಕೆ. ಹಾಲೆಲ್ಲ ಶುದ್ಧರಾಗಿ ಜೀವಿಸೋಕೆ. ಒಳ್ಳೆ ಹಂದಿ ರೀತಿಯ ಜೀವಿಸಕ್ಕಲ್ಲ. ಹಂದಿ ಬಗ್ಗೆ ಗೊತ್ತಾ ನಿಮಗೆ? ಹಂದಿ ಬಗ್ಗೆ ಗೊತ್ತಾ? ಎಷ್ಟು ಸ್ನಾನ ಮಾಡಿಸಿದ್ರೆ ಅದೇನ್ ಮಾಡುತ್ತೆ? ಎಷ್ಟೇ ಹೈ ಕ್ವಾಲಿಟಿ ಸೋಪ್ ಹಾಕಿ ಅಲ್ಲೆಲ್ಲ ಒಳ್ಳೆ ಸರ್ಫೆಕ್ಸಲ್ ಎಲ್ಲ ಹಾಕಿ ಸ್ನಾನ ಮಾಡಿಸೋದು ಹಂದಿ ಕೊನೆಗೆ ಎಲ್ಲೋಗುತ್ತೆ? ಅಲ್ಲೆಲ್ಲ ತಲೆ ಬಗ್ಗಿಸ್ಕೊಂಡು ನೋಡ ಹೊಸ ಹುಡುಗಿ, ಪಾಪ ಹುಡುಗಿ ಗೊತ್ತು ಏನೋ ಹಂದಿ ಎಷ್ಟೇ ಇದ್ ಮಾಡಿದ್ರು ತಲೆ ಎತ್ತಲ್ಲ, ತಲೆ ಬಗ್ಗಿಸ್ಕೊಂಡು ಅದೆಲ್ಲೋಗುತ್ತೆ. ಅಲ್ಲೆಲ್ಲ ತಲೆ ಎತ್ತಕ್ಕಾಗಲ್ಲ, ಅದು ತಲೆ ಬಗ್ಗಿಸ್ಕೊಂಡು ಗಲೀಜಲ್ಲಿ ಹೋಗಿ ಬೀಳುತ್ತೆ. ಹಾಲೆಲ್ಲ ಇದಕ್ಕೆಲ್ಲ ದೇವರು ನಮ್ಮನ್ನು ಕರೆದಿದ್ದು. ಹಾಲೆಲ್ಲ ದೇವರು ನಮ್ಮನ್ನು ತೊಳೆದಿದ್ದಾರೆ, ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿದ್ದಾರೆ. ಹಾಲೆಲ್ಲ ಹೊಲಸಾದ ಕೆಸರಿಂದ ದೇವರು ನಮ್ಮನ್ನು ಮೇಲೆ ಕೆತ್ತಿದ್ದಾರೆ. ಹಾಲೆಲ್ಲ ತಿರ್ಗಾ ಹೊಲಸಲ್ಲಿ ಹೋಗಿ ಬೀಳುವುದಕ್ಕಲ್ಲ. ಕೆಲವು ಸಮಯಗಳಲ್ಲಿ ನಾವು ತಪ್ಪಿ ಹೋಗುತ್ತೀವಿ, ನಮ್ಮ ಮಾರ್ಗಗಳು ಹಾಲೆಲ್ಲ ಕೆಲವು ಸಮಯಗಳಲ್ಲಿ ತಪ್ಪಿ ಹೋಗುತ್ತದೆ. ಹಾಲೆಲ್ಲ ಆದ್ರೆ ನಾನು ನಿಮಗೊಂದು ಹೇಳ್ತೀನಿ, ಹಾಲೆಲ್ಲ ನಾವು ತಪ್ಪು ಹೋದ್ರಿ, ಪಾಪ ಮಾಡಿದ್ರಿ ಎಂಬುದಾಗಿ ಅದೇ ರೀತಿಯಲ್ಲಿ ಜೀವಿಸುವುದಲ್ಲ. ಪಶ್ಚಾತ್ತಾಪ ಪಡಬೇಕು, ದೇವರ ಸನ್ನಿಧಿಗೆ ಹಿಂದಿರುಗಿ ಬರಬೇಕು. ಹಾಲೆಲ್ಲ ಏನೋ ಹೌದು, ನಾವು ತಪ್ಪಿ ಹೋಗ್ತೀವಿ ಅನೇಕ ಸಾರಿ. ದೇವರು ನಮ್ಮ ರಕ್ಷಣೆ ಹೊಂದಿಕೊಂಡ ಮೇಲೂ ನಾವು ತಪ್ಪಿ ಹೋಗಿದ್ದೀವಿ. ಆದ್ರೇನು ಅದೇ ಹಾಲೆಲ್ಲ ಕೆಸರಲ್ಲಿ ಮುಳುಗಿಕೊಂಡು ಇನ್ನ ಒಳಗಡೆ ಹೋಗುವುದಲ್ಲ. ಏನ್ ಮಾಡ್ಬೇಕು? ಹಾಲೆಲ್ಲ ಪಶ್ಚಾತ್ತಾಪ ಪಡಬೇಕು. ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು, ನಮ್ಮ ಅಪರಾಧಗಳಿಗೆ ಪಶ್ಚಾತ್ತಾಪ ಪಡಬೇಕು. ದೇವರ ಬಳಿಯಲ್ಲಿ ನಾವು ಹಿಂದಿರುಗಿ ಬರಬೇಕು. ಹಾಲೆಲ್ಲ ದಾವೀದನ್ನು ನಾವು ನೋಡ್ಬೋದು. ಅನೇಕ ಸಾರಿ ಆತನ ಏನ್ ಮಾಡ್ದ? ತಪ್ಪುಗಳಲ್ಲಿ ಪಾಪಗಳ ಸಿಕ್ಕಾಕೊಂಡ. ದೇವರ ಹೃದಯಕ್ಕೆ ತಕ್ಕಂತ ಮನುಷ್ಯನು, ಆದ್ರೆ ತಪ್ಪುಗಳು ಪಾಪಗಳ ಸಿಕ್ಕಾಕೊಂಡ. ಪಾಪಗಳು ಮಾಡುವಾಗ ದೇವರವನ್ನ ಎಚ್ಚರಿಸುವಾಗ ಅವನು ಏನ್ ಮಾಡ್ದ? ಹಾಲೆಲೂಯ, ದೇವರ ಎಚ್ಚರಿಸುವಾಗ ಏನ್ ಮಾಡ್ದ ಅವನು? ಅಲ್ಲೆಲ್ಲ ಹಠ ಹಿಡ್ಕೊಂಡು ಕೂತಿಲ್ಲ, ಪಶ್ಚಾತ್ತಾಪ ಪಟ್ಟ, ದೇವರ ಸನ್ನಿಧಿಯಲ್ಲಿ ಬಂದು ಬಿದ್ದ, ಗೋಲಾಡ್ದ, ದೇವರ ಕರುಣೆಯನ್ನು ಕೃಪೆಯನ್ನು ತಿರ್ಗಾ ಪಡೆದುಕೊಂಡ. ಹಾಲೆಲೂಯ, ಹಾಲೆಲೂಯ. ನಮ್ಮ ದೇವರು ಕರುಣೆ ಕೃಪೆಯನ್ನು ತಿರ್ಗಾ ಕೊಡುವಂತ ದೇವರು. ಹಾಲೆಲೂಯ. ಆತನು ಒಂದು ಸಾರಿ ಅಲ್ಲ, ಎರಡು ಸಾರಿ ಅಲ್ಲ, ಹಾಲೆಲೂಯ, ತಿರ್ಗಾ ನಮಗ್ ಕೊಡುವ ದೇವರು. ಹಾಲೆಲೂಯ, ಹಾಲೆಲೂಯ. ನಾವ್ ಯಾವಾಗ ಪಶ್ಚಾತ್ತಾಪ ಪಟ್ಟು ನಮ್ಮ ಪಾಪಗಳು, ದ್ರೋಹಗಳು, ಅಕ್ರಮಗಳಿಗಾಗಿ ದೇವರ ಸನ್ನಿಧಿಯಲ್ಲಿ ವ್ಯತ್ಯಯ ಪಡ್ತೀವೋ, ಅಳುತ್ತೀವೋ, ಪಶ್ಚಾತ್ತಾಪ ಪಡ್ತೀವೋ, ಅಯ್ಯೋ ದೇವರೇ ನಾನು ತಪ್ಪು ಮಾಡ್ದಲ್ಲ, ಈ ರೀತಿ ಪಾಪ ಮಾಡ್ದಲ್ಲ, ಹಾಲೆಲೂಯ ಎಂಬುದಾಗಿ ನಾವು ಪಶ್ಚಾತ್ತಾಪ ಪಟ್ಟು ಯಥಾರ್ಥವಾಗಿ ದೇವರ ಹತ್ರ ಅಳುವುದಾದ್ರೆ, ಹಾಲೆಲೂಯ, ತಿರ್ಗಾ ಕೃಪೆ ಕೊಡಲ್ಲ ಆತನು ಶಕ್ತನು, ತಿರ್ಗಾ ಕರುಣಿಸಲ್ಲ ಆತನು ಶಕ್ತನು. ಹಾಲೆಲೂಯ, ತಿರ್ಗಾ ಕರುಣಿಸುತ್ತಾನೆ, ತಿರ್ಗಾ ಬಿದ್ದ ನಮ್ಮನ್ನು ಮೇಲೆ ಕೆತ್ತಿ ನಿಲ್ಲಿಸುತ್ತಾನೆ. ಹಾಲೆಲೂಯ, ತಿರ್ಗಾ ಬಿದ್ದ ನಮ್ಮನ್ನ ಆತನು ಏನ್ ಮಾಡ್ತಾನೆ? ಮೇಲೆ ಕೆತ್ತ ಆತನು ನಿಲ್ಲಿಸುತ್ತಾನೆ. ಹಾಲೆಲೂಯ, 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 ಹಾಲೆಲೂಯ. ತಿರ್ಗಾ ಆತನು ನಮ್ಮನ್ನು ಮೇಲೆ ಕೆತ್ತಿ ನಿಲ್ಲಿಸುತ್ತಾನೆ, ಮೇಲೆ ಕೆತ್ತಿ ನಿಲ್ಲಿಸಲು ಶಕ್ತನು. ಹಾಲೆಲೂಯ, ಹಾಲೆಲೂಯ. ದೇವರ ಮಾರ್ಗ ಯಾವುದೇ ದೋಷವಿಲ್ಲದಾಗಿದೆ, ನಮ್ಮ ಮಾರ್ಗ ಯಾವುದೇ ದೋಷವಿಲ್ಲದಾಗಿರ್ಬೇಕು. ಹಾಲೆಲೂಯ. ಕಾರಣ ಯಾಕಂದ್ರೆ ದೇವರ ಮಾರ್ಗ ಯಾವುದೇ ದೋಷವಿಲ್ಲ, ದೇವರ ವಚನ ಶುದ್ಧವಾದದ್ದು. ಆದ್ರಿಂದ ನಾವು ಯಾವ ರೀತಿ ಜೀವಿಸಬೇಕು? ಶುದ್ಧವಾಗಿ ಜೀವಿಸಬೇಕು. ನಾವು ಶುದ್ಧವಾಗಿ ಏನಕ್ಕೆ ಜೀವಿಸಬೇಕು ಅಂದ್ರೆ, ದೇವರ ವಾಕ್ಯ ಏನಾಗಿದೆ? ಶುದ್ಧವಾಗಿದೆ. ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಆತನನ್ನು ಆಶ್ರಯಿಸುವವರೆಲ್ಲರಿಗೂ ಆತನ ಗುರಾಣಿಯಾಗಿದ್ದಾನೆ. ಹಾಲೆಲೂಯ. ಎಲ್ಲರ ದೇವರ ಸನ್ನಿಧಿಯಲ್ಲಿ ಎದ್ದು ನಿಂತ್ಕೊಳ್ಳೋಣ. ಹಾಲೆಲೂಯ. ನಾನು ನಿಮಗೆ ಇವತ್ತು ಹೇಳುವ ವಾಕ್ಯ ಏನಂದ್ರೆ, ಹಾಲೆಲೂಯ, ಹಾಲೆಲೂಯ, ದೇವರ ವಾಕ್ಯ ಏನಂದ್ರೆ, ಕ್ರಿಸ್ತನ ಬರುವಿಕೆಯಲ್ಲಿ ಆತನನ್ನು ಎದುರುಗೊಳ್ಳಬೇಕಾದ್ರೆ, ಹಾಲೆಲೂಯ,